ಹಳೆ ಫೋಟೋ ಎಲ್ಲ ಇಲ್ಲಿ ಬಿಡಿ ಮೇಡಮ್, ನಿಮ್ದು ಇನ್ನೂ ಆಗತ್ತೆ ಎರಡು. ಹಲೋ, ನಮಸ್ತೆ 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 ಎಲ್ಲರಿಗೂ. ಬ್ಯಾಂಗ್ಳೂರಿಂದ ನಮಸ್ತೆ, ಹುಬ್ಳಿಯಿಂದ ನಮಸ್ತೆ, ಧಾರವಾಡಿಂದ ನಮಸ್ತೆ, ಬೆಳಗಾವಿಯಿಂದ ಎಲ್ಲರಿಗೂ ಕೂಡ ನಮಸ್ತೆ. ಸೊ ನಾವು ಮ್ಯೂಸಿಕ್ ಇಲ್ದಿರ ಸೆಷನ್ ನ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಸೊ ಎಲ್ಲರೂ ಕೂಡ ವಿಡಿಯೋ ಅಲ್ಲಿ ಬಂದು ಇವಾಗ ನೀವು ಇದನ್ನ ನಿಮ್ಮ ಫೇಸ್ ಅನ್ನ ತೋರಿಸಿದಾಗ್ಲೇ ಸೆಷನ್ ಸ್ಟಾರ್ಟ್ ಆಗಕ್ ಸಾಧ್ಯ. ಸೊ ಎಲ್ಲರೂ ಕೂಡ ವಿಡಿಯೋ ಅಲ್ಲಿ ಬಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಸಾಂಗ್ಗೆ. ಅದಾದ ನಂತರ ನಾವು ಸೆಷನ್ ನ ಸ್ಟಾರ್ಟ್ ಮಾಡೋಣ. ಎಸ್, ಮ್ಯೂಸಿಕ್ ಪ್ಲೀಸ್. ಸೊ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡೋಣ, ಒಂದು 2 ಸೆಕೆಂಡ್ಸ್. ಅದಾದ ನಂತರ ನಾವು ಸ್ಟಾರ್ಟ್ ಮಾಡೋಣ ಸೆಷನ್ ನ. ಮ್ಯೂಸಿಕ್ ಚೆನ್ನಾಗಿ ಮಾಡ್ತಾರೆ. ಡಾಕ್ಟರ್ ಆಶ್ಕಾ ಅವರು, ಕೃಷ್ಣ ಮ್ಯಾಮ್ ಅವರು, ಕಿಸ್ಸಾ ಎಲ್ಲರೂ ಕೂಡ ವಿಡಿಯೋನ ಆನ್ ಮಾಡಿದ್ದಾರೆ. ಸೊ ವೆರಿ ನೈಸ್. ಎಲ್ಲರೂ ನೋಡಿ ನನ್ಗೂ ಬಹಳ ಖುಷಿ ಆಗ್ತಾ ಇದೆ. ಕಂಟಿನ್ಯೂ ದಿ ಮ್ಯೂಸಿಕ್ ವಿಡಿಯೋ. ಡ್ಯಾನ್ಸ್ ಮಾಡ್ತಾರೆ. ಕಿರಣ್ ಅವರು ಕೂಡ ವಿಡಿಯೋಲ್ ಇದ್ದಾರೆ, ಅಶೋಕ್ ಅವರು ವಿಡಿಯೋಲ್ ಇದ್ದಾರೆ, ನವ್ಯ ಅವ್ರ ವಿಡಿಯೋಲ್ ಇದ್ದಾರೆ. ಎಲ್ಲರೂ ವಿಡಿಯೋಲ್ ಇದ್ದಿಲ್ಲ. ಇದು 2024 ಕಂಪ್ಲೀಟ್ ಆಗ್ತಾ ಇರೋ ಟೈಮ್. ಬಹಳ ಇಂಪಾರ್ಟೆಂಟ್ ನಮ್ಮ ಫೇಸ್ ಅಲ್ಲಿ ಸ್ಮೈಲ್ ಅನ್ನೋದಿರೋದು. ಅನಲೈಸ್ ಮಾಡಿ ನಮ್ಮನ್ನ ಹೀಲ್ ಮಾಡ್ತಾ ಇದೆ. ನಾವು ಸ್ಮೈಲ್ ಮುಖಾಂತರ ನಾವು ಗಾಡ್ಗೆ, ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೀವಿ. ಸ್ಮೈಲ್ ಮುಖಾಂತರ ನಾವು ಎಲ್ಲನೂ ಕೂಡ ಗೆಲ್ಬಹುದು ಅನ್ನೋದು ಈ ಒಂದು ಸಾಂಗ್ ನಮ್ಮನ್ನ ಬಹಳ ನೆನಪಿಸುತ್ತೆ. ಈ ಸಾಂಗ್ ಯಾವ್ದೇ ಟೈಮಲ್ಲಿ ನಾವು ಕೇಳಿದ್ರು ಕೂಡ ನಮ್ಗೆ ಖುಷಿ ಕೊಡುತ್ತೆ. ಇದು ಡ್ಯಾನ್ಸ್ ಕ್ಲಾಸ್ ಖಂಡಿತವಾಗ್ಲೂ ಅಲ್ಲ, ಇದು ಕನ್ನಡ ಟೆಸ್ಟಿಮೋನಿಯಲ್ ನೈಟ್ ಸೆಷನ್. ಸೊ ಇನ್ನೊಂದು 2 ಮಿನಿಟ್ಸ್ ಟೈಮ್ ಕೊಡೋಣ ಎಲ್ಲರಿಗೂ ಕೂಡ ಜಾಯಿನ್ ಆಗೋದಕ್ಕೆ. ಅಲ್ಲವರೆಗೂ ಮ್ಯೂಸಿಕ್ ಆನ್ ಇರುತ್ತೆ. ನಿಮ್ಮ ಡಿಯರ್ ಅಂಡ್ ನಿಯರ್ ಒನ್ಸ್ಗೆ ಈ ಸೆಷನ್ ನ ಅಟೆಂಡ್ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡಿ. ನಿಮ್ಮ ಡಿಯರ್ ಅಂಡ್ ನಿಯರ್ ಒನ್ಸ್ಗೆ ಅವ್ರಿಗೂ ಕೂಡ ರಿಮೈಂಡರ್ ಮೆಸೇಜ್ ನ ಸೆಂಡ್ ಮಾಡಿ. ಸೊ ಮ್ಯೂಸಿಕ್ ಆನ್ ಪ್ಲೀಸ್. I have not seen Shivyogi ji dancing. I want him to move and this video would be recorded. Guruji. Hey, Shivyogi ji went off. He will come. Keep the music on. Keep the music on. Music is not audible. Music is not audible. ಓಕೆ. ಇವಾಗ ನಮ್ಮ ಗುರುಗಳು ಅವರು ಸೆಷನ್ ನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಗುರುಗಳು ಬರೋವರೆಗೂ ಕೂಡ ನಿಮ್ಗೆ ವಿಡಿಯೋ ಅಲ್ಲಿ ಮತ್ತೆ ನೀವು ಬರಬಹುದು. ವಿಡಿಯೋನ ಆನ್ ಯಾರ್ಯಾರು ಮಾಡಿಲ್ವೋ ವಿಡಿಯೋ ಆನ್ ಮಾಡಿ. ವಿಕ್ರಮ್ ಅವರು, ಸೋಮಣ್ಣ ಗೌಡ ಅವರು, ಡಾಕ್ಟರ್ ಆಶ್ಕಾ ಅವರು, ಸಂದೀಪ್ ಅವರು ಎಲ್ಲರೂ ಕೂಡ ವಿಡಿಯೋಲ್ ಇದ್ದಾರೆ. ಲೋಕೇಶ್ ಅವರು ವಿಡಿಯೋಲ್ ಇದ್ದಾರೆ. ಸೋ ನೈಸ್. ಆಮೇಲೆ ಬೇರೆ ಯಾರು, ಅಂಜನಾ ವಿಷ್ಣು ಅವರು ಕೂಡ ವಿಡಿಯೋಲ್ ಇದ್ದಾರೆ. ಸೋ ನೈಸ್. ಅಂಜನಾ ವಿಷ್ಣು ಅವರೇ ನಮಸ್ತೆ. ಸೊ ಗಂಗಾ ಅವರು ಕೂಡ ವಿಡಿಯೋಲ್ ಬಂದಿದ್ದಾರೆ. ವಿಕ್ರಮ್ ಅವರು, ಸಾಕಷ್ಟು ಜನ ವಿಡಿಯೋಲ್ ಇದ್ದಾರೆ. ಸೋ ನೈಸ್. ನಿಮ್ನೆಲ್ಲರೂ ಕೂಡ ವಿಡಿಯೋಲಿ ನೋಡಿ ನನಗೆ ಬಹಳ ಖುಷಿ ಆಯ್ತು. ಇವಾಗ ಈ ಸೆಷನ್ ನ ಮುಂದುವರ್ಸೋದಕ್ಕೆ ನಮ್ಮ ಗುರುಗಳವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಗುರುಜಿ, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಲೈಫ್ಗೆ ಬಂದು ಇಟ್ಸ್ ರಿಯಲಿ ವೆರಿ ಹ್ಯಾಪಿನೆಸ್. ನಿಮ್ ಜೊತೆ ಮಾತಾಡೋ ಕೆಲವೊಂದು ಕ್ಷಣಗಳು ಕೂಡ, ನಿಮ್ ಜೊತೆ ಮಾತಾಡೋ ಅಂತ ಕೆಲವೊಂದು ಜೋಕ್ಸು ಕೂಡ ನಮ್ಗೆ ಬಹಳ ಡೀಪ್ ಆಗಿ ನಮ್ಮನ್ನ ಫೀಲ್ ಮಾಡ್ಸುತ್ತೆ. ಬಹಳ ಡೀಪ್ ಆಗಿ ನಾವು ನಗ್ತೀವಿ. ನಿಮ್ ಜೊತೆ ಇರೋದಲ್ದೆ ನಿಮ್ ಜೊತೆಯಿಂದ ಹೊರಗಡೆ ಬಂದ್ಮೇಲೂ ಕೂಡ ಆ ಇನ್ಸಿಡೆಂಟ್ ನಾಟಕ ಮಾಡ್ಕೊಂಡು ಇಷ್ಟು ಒಂದು ಪುಟ್ಟದಾದ ಇನ್ಸಿಡೆಂಟ್ ನ ಎಷ್ಟು ಚೆನ್ನಾಗಿ ನೀವು ಹೇಳಿ
ನಮ್ಮನ್ನ ನಗಿಸ್ತೀರಾ ಅನ್ನೋದು ಕೂಡ ನಮ್ಗೆ ಬಹಳ ಜ್ಞಾಪಕ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಸೊ ಓವರ್ ಟು ಯು ಗುರುಜಿ. ನೀವು ಅನ್ಮ್ಯೂಟ್ ಮಾಡ್ಬೇಕು ಗುರುಜಿ. ಎಸ್, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಹೀಲಿ ಸೆಷನ್ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ತುಂಬಾ ಸಂತೋಷ ಅನ್ನಿಸ್ತದೆ. ಜಗತ್ತಿನಲ್ಲಿ ಏನೆಲ್ಲ ಅನ್ವೇಷಣೆಗಳಾಗಿ ಮಹತ್ತರ ಬದಲಾವಣೆಗಳು ಬಂದವು, ಅವುಗಳಲ್ಲಿ ಅತಿ ದೊಡ್ಡ ಬದಲಾವಣೆ ಒಂದು ಅಂದ್ರೆ ಮೊಬೈಲ್ ಅಂತ ಹೇಳಬಹುದು. ಯಾಕಂದ್ರೆ ಮೊಬೈಲ್ ಕೈಯಲ್ಲಿಲ್ಲದೆ ಯಾರು ಜೀವನ ಮಾಡೋದಿಲ್ಲ. ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ, ಅನಕ್ಷರಸ್ಥರು ಸಹ ಮೊಬೈಲ್ ಹಿಡ್ಕೊಂಡೇ ಓಡಾಡ್ತಾ ಇರ್ತಾರೆ. ಅಂತಹ ದಿನಮಾನಗಳು ಬಂದಾಯ್ತು. ಅಂತಹ ಒಂದು ದೊಡ್ಡ ಪರಿವರ್ತನೆ ಮೊಬೈಲ್ ಅಂತಲ್ಲ, ಮೊಬೈಲ್ ನಿಂದ ತುಂಬಾ ತುಂಬಾ ಒಳ್ಳೆಯದು ಇದೆ, ತುಂಬಾ ತುಂಬಾ ಕೆಟ್ಟದ್ದು ಇದೆ. ಅದರಿಂದ ಹಾಳಾದವರು ತುಂಬಾ ಜನ ಇದ್ದಾರೆ. ಆದ್ರೆ ಆ ಮೊಬೈಲ್ ನಂತರ ಅಷ್ಟೇ ದೊಡ್ಡ ಪರಿವರ್ತನೆಯನ್ನ ತರಬಲ್ಲ ಒಂದು ಹೊಸ ಅನ್ವೇಷಣೆ ಅಂದ್ರೆ ಹೀಲಿ ಡಿವೈಸ್ ಅಂತ ಹೇಳ್ಬಹುದು. ಈ ಒಂದು ಹೀಲಿ ಡಿವೈಸ್ ಏನಿದೆ ಅಲ್ಲ, ಇದರಲ್ಲಿ ಎರಡು ಆಪ್ಷನ್ ಇಲ್ಲ, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಹಾಗಿಲ್ಲ. ಒಳ್ಳೇದು ಮಾತ್ರ ಆಗುವಂತಹ ಅತಿ ವಿಶಿಷ್ಟ ಒಂದು ಡಿವೈಸ್ ಅಂದ್ರೆ ಈ ಹೀಲಿ ಆಗಿದೆ. ಮತ್ತು ಇದು ಎಷ್ಟೊಂದು ರೀತಿಯಲ್ಲಿ ನಮ್ಮ ಜೀವನವನ್ನ ಟಚ್ ಮಾಡ್ತದೆ. ಮೊದಲನೇದಾಗಿ ಮನುಷ್ಯನಿಗೆ ಒಳ್ಳೆಯ ಆರೋಗ್ಯ ಬೇಕು, ಅದಕ್ಕೂ ಇದು ಸಪೋರ್ಟಿವ್. ಅಂದ್ರೆ ಇದು ಮೆಡಿಕಲ್ ಸೈನ್ಸ್ಗೆ ಆಲ್ಟರ್ನೇಟಿವ್ ಆಗಲ್ಲ. ನೀವು ಔಷಧಿ ಉಪಚಾರ ವೈದ್ಯರ ಸಲಹೆ ಎಲ್ಲ ಮುಂದುವರ್ಸ್ಕೊಂಡಿರೋದು. ಆದ್ರೆ ಅದರ ಜೊತೆಗೆ ಇದು ಸಪೋರ್ಟಿವ್ ಆಗಿ ಉಪಯೋಗಿಸಿದಾಗ ಬಹಳ ಅತ್ಯುತ್ತಮ ಫಲಿತಾಂಶಗಳನ್ನ ಕಂಡವರು ಬಹಳಷ್ಟು ಜನ ಇದ್ದಾರೆ. ಅಂತವರೆಲ್ಲ ಇವತ್ತು ನಮ್ ಜೊತೆಗಿದ್ದಾರೆ. ಅವರುಗಳು ಇವತ್ತು ತಮ್ಮ ಅನುಭವಗಳನ್ನ ನೇರವಾಗಿ ಅವರುಗಳೇ ಶೇರ್ ಮಾಡ್ಕೊತಾ ಇದ್ದಾರೆ. ಅಂತವರ ಸಂಖ್ಯೆ ಬಹಳ ದೊಡ್ಡದಿದೆ. ಅದರಲ್ಲಿ ಕೆಲವೊಬ್ರು ಇವತ್ತು ನಮ್ ಕೈಗೆ ಸಿಕ್ಕಿದ್ದಾರೆ. ಈಗ ಅಂತಹ ಒಂದು ಮಹತ್ತರ ಪರಿವರ್ತನೆ ಆರೋಗ್ಯದ ದೃಷ್ಟಿಯಲ್ಲಿ ಆಗೋದಷ್ಟೇ ಅಲ್ಲ, ಅದರ ಜೊತೆಗೆ ಇದು ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಷಯದಲ್ಲಿನೂ ಬಹಳಷ್ಟು ಪರಿವರ್ತನೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಮತ್ತು ಮಾನಸಿಕವಾಗಿನೂ ಬಹಳಷ್ಟು ಒಂದು ಅಪ್ಲಿಫ್ಟ್ಮೆಂಟ್, ಕುಗ್ಗಿ ಹೋದವರಿಗೆ ಚೇತನ ಕೊಟ್ಟು ಅವರಲ್ಲಿ ಪರಿವರ್ತನೆ, ನಗುಮುಖ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಈ ಒಂದು ಡಿವೈಸ್ ನಿಂದ. ಹಾಗೂ ಜೀವನದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೂ ಸಪೋರ್ಟಿವ್ ಆಗಿ ಏನೆಲ್ಲ ಇದರಲ್ಲಿ ವಿಶೇಷತೆಗಳಿವೆ ಅದನ್ನ ನೋಡ್ತಾ ಹೋದ್ರೆ ಹೇಳ್ತಾ ಹೋದ್ರೆ ನಂಬ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರಲ್ಲಿ ಮುಳುಗಿ ಹೋಗ್ಬಿಡ್ತೀರಾ. ಯಾಕಂದ್ರೆ ಇದೆಲ್ಲ ಇದೆಯಾ ಅಂತ ಆಶ್ಚರ್ಯ ಪಡುವಷ್ಟು ಸುದೀರ್ಘವಾದ ವಿಷಯಗಳು ಅದರಲ್ಲಿವೆ. ಮತ್ತು ಮನುಷ್ಯ ಸರ್ಟನ್ಲಿ ಅವನಿಗೆ ಇದರಲ್ಲಿ ಒಂದು ತನ್ಮಯತೆ ಬರ್ತದೆ. ಅವಾಗ ಬೇರೆ ತರದ ಅಡಿಕ್ಷನ್ ಗಳಿಗಿಂತ ಇದು ತುಂಬಾ ಒಳ್ಳೇದನ್ನಿಸ್ತದೆ. ಇದು ನಮ್ಮ ಜೀವನವನ್ನ ಎಲ್ಲ ರೀತಿಯಿಂದನ ಪರಿವರ್ತನೆ ಮಾಡಬಲ್ಲಂತಹದ್ದು. ಅಷ್ಟೇ ಅಲ್ಲ, ಯಾರು ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಹೀಲಿಂಗ್ ಮಾಡ್ತಾ ಇದ್ದಾರೆ, ಅವರುಗಳಿಗೂ ಅದರಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಲೆವೆಲ್ಗೆ ಅವರಲ್ಲಿ ಪರಿವರ್ತನೆ ಬರ್ಲಿಕ್ಕೆ ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟೋ ಜನರಿಗೆ ಅದು ಸಾಧ್ಯ ಆಗ್ತಾನೆ ಇರೋದಿಲ್ಲ, ಸುಮ್ಮನೆ ಪ್ರಯತ್ನ ಮಾಡ್ತಿರ್ತಾರೆ. ಅಂತವರಿಗೂ ಒಂದು ಸಫಲತೆಯನ್ನ ತಮ್ಮ ಸಾಧನೆಯಲ್ಲಿ ಕಂಡುಕೊಳ್ಳಿಕ್ಕೆ ಸಪೋರ್ಟಿವ್ ಆಗಿರುವಂತಹ ಈ ಒಂದು ಸಾಧನ. ಮತ್ತು ಇದು ಅನಾದಿ ಕಾಲದಲ್ಲಿ ಏನೆಲ್ಲ ಒಂದು ಟೈಮ್ ಇತ್ತು ನಮ್ಮಲ್ಲಿ ಪುರಾತನ ಯುಗದಲ್ಲಿ, ಆ ಟೈಮಲ್ಲಿ ಋಷಿಗಳೇ ವಿಜ್ಞಾನಿಗಳಾಗಿದ್ರು. ಜೀವನಕ್ಕೆ ಬೇಕಾದ ಏನೆಲ್ಲ ವಿಶೇಷತೆಗಳನ್ನ ಅವರು ನಮ್ಮ ತೊಂದರೆಗಳನ್ನ ಸರಿಪಡಿಸ್ಲಿಕ್ಕೆ ನಾನಾ ಸೂತ್ರಗಳನ್ನು ಕಂಡು ಹಿಡಿದು ಅವುಗಳನ್ನೆಲ್ಲ ಅವರು ನಮಗೆ ಒದಗಿಸ್ತಾ ಇದ್ರು. ಅಂದ್ರೆ ಸ್ಪಿರಿಚುಯಾಲಿಟಿ ಅಂದ್ರೆ ಬೇರೆ, ವಿಜ್ಞಾನ ಅಂದ್ರೆ ಬೇರೆ, ಆ ರೀತಿ ಮನೋಭಾವನೆ ಅಲ್ಲ. ಅದೆರಡೂ ಒಂದೇ ಅನ್ನೋ ತರ ಅವರು ಬದುಕಿ ಹೋಗಿದ್ರು. ಅವರ ಎಲ್ಲ ಒಂದು ಹೇಳಿಕೆಗಳು ಆ ರೀತಿ ಇದ್ವು. ಅಷ್ಟೇ ಅಲ್ಲದೆ ಈ ವಿಜ್ಞಾನದಲ್ಲಿ ಅಪ್ರತಿಮ ಸಾಧನೆ ಮಾಡಿದಂತವರು, ಫಾರ್ ಎಕ್ಸಾಂಪಲ್ ಐನ್ಸ್ಟೀನ್ ಅಂತವರು, ಅವರು ಸಹ ಕೆಲವೊಂದು ಸ್ಟೇಟ್ಮೆಂಟ್ ಗಳು ಕೊಟ್ಟದ್ದಿದೆ. ಏನಂದ್ರೆ ವಿಜ್ಞಾನ ಮತ್ತು ಈ ಆಧ್ಯಾತ್ಮ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅನ್ನೋ ತರ ಅವರುಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮತ್ತು ಈ ಒಂದು ಫ್ಯೂಚರ್, ವಿಜ್ಞಾನದಲ್ಲಿ ಏನ್ ಫ್ಯೂಚರ್ ಇದೆ, ಆಧ್ಯಾತ್ಮಿಕಕ್ಕೆ ಸಮೀಪ ಬರ್ಲಿಕ್ಕೆ ವೈಜ್ಞಾನಿಕವಾಗಿ ಏನೆಲ್ಲ ಸಾಧ್ಯತೆಗಳಿವೆ ಅವುಗಳನ್ನು ಹೇಳಿದ್ರು. ಮತ್ತು ಆಗಿನ ಕಾಲದಲ್ಲಿ ವಿಜ್ಞಾನ ಇನ್ನೂ ಕನ್ಫರ್ಮ್ ಮಾಡ್ಲಾರದ್ದು, ಇನ್ನೂ ಎಲ್ಲಾ ವಿಜ್ಞಾನಿಗಳಿಗೆ ಕನ್ಫರ್ಮ್ ಆಗಿರ್ಲಿಲ್ಲ. ಆದ್ರೆ ಮುಂದೆ ವೈಜ್ಞಾನಿಕವಾಗಿ ಏನು ಸಾಧ್ಯ ಆಗ್ಲಿಕ್ಕೆ ವಿಜ್ಞಾನ ಏನನ್ನ ಎಕ್ಸೆಪ್ಟ್ ಮಾಡಬಹುದು, ವಿಜ್ಞಾನದ ಮುಂದಿನ ಯುಗಗಳು ಯಾವ ರೀತಿ ಇರ್ತಾವ ಅನ್ನೋದ್ರ ಬಗ್ಗೆ ಐನ್ಸ್ಟೀನ್ ಹೇಳಿದ್ರು. ಅವರುಗಳು ಬಹಳಷ್ಟು ಮಹತ್ವ ಕೊಟ್ಟು ಹೇಳಿದ ಭಾಗ ಅಂದ್ರೆ ವೈಬ್ರೇಷನ್ ಕುರಿತು.
ಫ್ಯೂಚರ್ ಮೆಡಿಸಿನ್ ಇಸ್ ವೈಬ್ರೇಷನ್ ಅಂತಾನೆ ಅವರು ಹೇಳಿದ್ರು. ಅಂತಹ ಒಂದು ಮಹನೀಯರು, ಇನ್ನೂ ಅನೇಕ ವಿಜ್ಞಾನಿಗಳು ಇದ್ರ ಬಗ್ಗೆ ಮಾತಾಡಿದ್ದಿದೆ. ಅವರೆಲ್ಲ ಅದರ ಬಗ್ಗೆ ಕ್ಲೂ ಕೊಟ್ಟಿದ್ರು. ಅದು ಮುಂದೊಂದು ಯಾವುದೋ ಸಮಯದಲ್ಲಿ ಬರಬಹುದು ಅಂತ ಅಂದಾಜಿತ್ತು. ಆದ್ರೆ ನಮ್ಮ ಸೌಭಾಗ್ಯ ಏನಂದ್ರೆ ನಾವಿನ್ನೂ ಅದನ್ನ ಉಪಯೋಗಿಸುವ ಒಂದು ಲೆವೆಲ್ಗೆ ಇರುವಾಗಲೇನೆ ಅದು ನಮ್ಮ ಕೈಗೆ, ನಾವು ಅದನ್ನು ಉಪಯೋಗಿಸುವ ಲೆವೆಲ್ಗೆ ಇರುವಾಗಲೇ ಅದು ನಮ್ಮ ಕೈಗೆ ಸಿಕ್ಕಿದೆ. ಅದನ್ನ ಅರ್ಥೈಸಿಕೊಂಡು ಅದನ್ನು ಉಪಯೋಗಿಸಿಕೊಂಡು ಆ ಒಂದು ವೈಜ್ಞಾನಿಕವಾಗಿನೂ ಈ ಸ್ಪಿರಿಚುಯಾಲಿಟಿಯಲ್ಲಿ ಎಷ್ಟೊಂದು ಮುಂದೆ ಹೋಗ್ಬೋದು, ಮತ್ತು ಈ ಒಂದು ನಮ್ಮ ಸಮಸ್ಯೆಗಳಿಗೆ ಬೇರೆ ಅಪ್ರೋಚ್, ಒಂದು ನಾವು ಮೊದಲಿನಿಂದ ಒಂದು ಏನೋ ರೂಢಿ ಮಾಡ್ಕೊಂಡು ಬಂದಿರ್ತೇವೆ, ಇದು ಒಂದೇ ದಾರಿ ನಾವು ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ಕೆ ಅಂತ. ಅದೊಂದೇ ದಾರಿ ಅಲ್ಲ, ಇನ್ನು ನಾನಾ ರೀತಿಯಿಂದ ಬೇರೆ ಮಾರ್ಗಗಳಿಂದಲೂ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋಬಹುದು. ಮೊದಲು ಏನ್ ಪ್ರಯತ್ನ ಮಾಡ್ತಿದೀವೋ ಅದಕ್ಕಿಂತ ಒಂದು ಬೆಟರ್ ದಾರಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಈ ಅನ್ವೇಷಣೆ ಅನ್ನೋದು ನಿರಂತರ, ಯಾವಾಗ್ಲೂ ಅದು ನಿಲ್ಲೋದಿಲ್ಲ. ಅನ್ವೇಷಣೆಯಲ್ಲಿ ಹೊಸದಾಗಿ ಏನು ನಾವು ಕಂಡುಕೋತೇವೋ ಅದು ಯಾವಾಗ್ಲೂ ಮೊದ್ಲಿನ ಒಂದು ಆಪ್ಷನ್ ಗಿಂತನೂ ಬೆಟರ್ ಆಗಿರ್ತದೆ. ಆದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಮಾತ್ರ ಸ್ವಲ್ಪ ಜನರಿಗೆ ಸ್ವಲ್ಪ ಸಮಯ ಬೇಕೇ ಬೇಕು. ಯಾರಿಗೂ ಬೇಗನೆ ಪರಿವರ್ತನೆಯನ್ನ ಅರಗಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿ ಇವತ್ತಿನ ದಿನ ಯಾರು ಟೆಸ್ಟಿಮನಿ ಕೊಡ್ಲಿಕ್ಕೆ ಬಂದಿದಾರೋ ಅವರು ಪರಿವರ್ತನೆ ಅನ್ನೋದು ಪ್ರಾರಂಭವಾದಾಗಲೇ ಅದನ್ನ ಉಪಯೋಗಿಸ್ಕೊಂಡು ಬಹುಬೇಗನೆ ಅದರ ಫಲಿತಾಂಶಗಳನ್ನ ಕಂಡು ಆ ಸದುಪಯೋಗವನ್ನು ಮಾಡಿಕೊಂಡಂತಹ ಸೌಭಾಗ್ಯ ಹೊಂದಿದ ವ್ಯಕ್ತಿಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಅದರ ಕುರಿತು ಅವರು ಒಬ್ಬೊಬ್ಬರಾಗಿ ಅದ್ಭುತ ಅನುಭವಗಳನ್ನ ಸಾದರ ಪಡಿಸ್ತಾರೆ. ಅವರು ಅದನ್ನ ಪ್ರಾರಂಭ ಮಾಡುವ ಮೊದಲು ನಮ್ಮಲ್ಲಿ ಈ ಒಂದು ಹೀಲಿ ಮೆಂಬರ್ಸ್ ಒಂದೇನೋ ಗ್ರೂಪ್ ಇದೆ, ಅದರದ್ದು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಲೀನಾ ಮೇಡಮ್ ಅವರು ತಮ್ಮ ಅನುಭವದಿಂದ ಕೆಲವೊಂದು ಮಾತುಗಳನ್ನ ಹೇಳಲಿಕ್ಕೆ ಅವ್ರನ್ನ ಆಹ್ವಾನ ಮಾಡ್ತೇನೆ. ಓವರ್ ಟು ಯು, ಲೀನಾ ಮೇಡಮ್. Thank you, Shivyogi ji. Thank you so much for being here. I'm so grateful to you for being part of our life and this complete community of frequency healing. I'm sorry I'm speaking in English. I can totally understand Kannada but can't speak. And thank you so much for giving me the opportunity to speak here in a Kannada testimonial night. I'm feeling so proud that now we are able to start Kannada testimonial night. Very soon we'll be having a Tamil testimonial night. Then Maharashtra, in Hyderabad, we'll be having in Telugu testimonial night. That kind of transformation is going across with the healing mechanism. Today, what you heard from Shivyogi ji, yes, mobile can be used for something good and bad as well. It's just that how you see the world. Today, we are using every technology which can actually help to take out the pain, to take out the suffering of people. There is a better way to live in this world, and that's what we are trying to teach people. We are trying to show people with these testimony nights. I'm super grateful to God that we are all part of this healing mechanism, which is into frequency therapy. If you are here for the first time and you are hearing it with an invitation by someone, make sure you connect with the person who has invited you and get the complete presentation on it, complete understanding of it, and have an experience of how this healing therapy works. Today, the angels who are coming here, you are going to witness how they have used in their life and what kind of changes they have seen. I'm super duper excited for this. 2.5 years back, it came to my life. And these testimony nights, today we are doing the 4th chapter. This is a 4th chapter of Kannada testimony night, and we intend to do it every month. So you are able to see me. Where did I went? Okay, great. So let's get started. The only one message for everyone, just have that energy in, because I have seen in testimony night, it's a celebration. It is a celebration of all your goals to be achieved, whether it is health, whether it is wealth, whether it is relationship. Put in that deep intention that when you are listening to others, you put your intention in and wait and watch. There is some kind of energy in this 1 hour of the session which God is going to work through you, and your desires will be met. Testimony nights are very powerful. I have seen it earlier.
just keep your intention very strong and have a deepest gratitude that what you desire will be fulfilled. So thank you everyone who is coming here to share today. And I have my angel, who is none other than the Vice President and who is heading the complete Karnataka team, along with Ashka. She is a director, and both of them has literally created a transformation in Karnataka. Today, if you speak about Kannada, the Kannada leader comes in, none other than is the senior vice president, is Ashwini MS. And along with Ashka, Ashka is a director who has set up the complete team, who has actually seeded Shivyogi ji to us. So thanks to you, Ashka, and thanks to our top leader, the vice president from the Karnataka region, none other than who is going to host this session. Over to you. Ashwini, over to you, dear. ಥ್ಯಾಂಕ್ ಯು ಸೋ ಮಚ್ ಲೀನಾ ಮ್ಯಾಮ್. ಇದು ವಿತೌಟ್ ಯು, ಲೀನಾ ಮ್ಯಾಮ್ ಇಲ್ದಿರ ಈ ಪೂರ್ತಿ ಸೆಷನ್ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಲೀನಾ ಮ್ಯಾಮ್, ವಿಕಾಸ್ ಜಿ ಅವರು, ನೀವೆಲ್ಲರೂ ಯು ಆರ್ ರಿಯಲಿ ಎ ಗಾಡ್ ಗಿಫ್ಟ್ ಅಂಡ್ ಏಂಜಲ್ ಇನ್ ಮೈ ಲೈಫ್. ನಿಮ್ಮ ಮುಖಾಂತರನೇ ಈ ಸೆಷನ್ ನಡೆಯೋದಕ್ಕೆ ಸಾಧ್ಯ ಆಗೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಎಲ್ಲ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಕೂಡ ಸೆಷನ್ ನ ಶೇರ್ ಮಾಡಿ, ಯಾರ್ಯಾರು ತಮ್ಮ ಟೆಸ್ಟಿಮೋನಿನ ಶೇರ್ ಮಾಡ್ತಾ ಇದ್ದಾರೋ ಅಷ್ಟು ಜನನು ಕೂಡ ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ, ಸೊ ದಟ್ ನಿಮ್ಮನ್ನ ಐಡೆಂಟಿಫೈ ಮಾಡಿ ಅನ್ಮ್ಯೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಕರೆಂಟ್ಲಿ ಲಿಸ್ಟ್ ಪ್ರಕಾರ ನೋಡಕ್ ಹೋದಾಗ ವಿ ಹ್ಯಾವ್ ನವ್ಯಶ್ರೀ ವಿತ್ ಅಸ್. ಡು ಐಮ್ ಆಡಿಬಲ್? ನಾನು ಎಲ್ಲರಿಗೂ ಆಡಿಬಲ್ ಇದ್ದೀನಾ? ಸೊ ಕುಮಾರಸ್ವಾಮಿ ಅವರೇ, ನಿಮ್ ಕಡೆಯಿಂದಾನೇ ಸ್ವಲ್ಪ ಆಡಿಯೋ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ, ದಯವಿಟ್ಟು ನೋಡಿ. ಎಲ್ಲರಿಗೂ ಕೂಡ ಆಡಿಬಲ್ ಆಗಿದ್ದೀವಿ. ಸೊ ಯಾರ್ಯಾರು ಇವಾಗ ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡ್ತಾ ಇದ್ದೀರೋ, ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ, ನಾವು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀವಿ. ನೀವು ಬಂದು ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಬಹುದು. ಓಕೆನಾ? ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾರ್ಟಿಸಿಪೆಂಟ್ ಇಸ್ ನವ್ಯಶ್ರೀ ಅವರು. ಸೊ ನವ್ಯಶ್ರೀ, ಓವರ್ ಟು ಯು. ನೀವು ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು ನವ್ಯಶ್ರೀ. ಎಸ್. Yeah, hello. Yeah, good evening, everyone. Yes, I'm Navya Arya, audible. Bangalore. So I'm an Yes. alternative medicine therapy practitioner. So Anjana madam nange like 10 months ago introduced ಮಾಡಿದ್ರು. So I was so amazed and fascinated by hearing that device. And I got to know that it gives chakra reading. So I got a chakra reading from her, and like the result and the way she had told me that it was exactly the same, like which chakra was low. I was so much happy and I wanted to work on it, and I got the device and started using for chakra programs, and it was the same as I was doing meditation. It was exactly same feeling. ಅದಾದ್ಮೇಲೆ like many results, even I used to sleep in a bad posture, so I got this muscle tension. So avaga I happened to use this device on my skin, gel pad, and ran this program, skin impurity system. So ದಿನ ನಾನು ರಿಲೀಸ್ ಮಾಡ್ತಾ ಇದ್ದೆ, ಬಟ್ ಇಟ್ ವಾಸ್ ಗೋಯಿಂಗ್. ಓಕೆ, ಸಾರಿ, ಇಲ್ಲ, ಓಕೆ. ಸೊ ನಾನು ಯೂಸ್ ಮಾಡ್ಬೇಕಾದ್ರೆ ಸೊ ಇಟ್ ಯೂಸ್ ಟು ಬಿ ದ ಸೇಮ್. ಸಾರಿ. Okay, continue. Kindly continue. ನಾನು ರಿಲೀಸ್ ಮಾಡ್ಬೇಕಾದ್ರೆ ಮೊದಲೇ, ಅದಾದ್ಮೇಲೆ ನಾನು ಎಲೆಕ್ಟ್ರೋಡ್ ಯೂಸ್ ಮಾಡಿ ಒನ್ ಸ್ಕಿನ್ ಇಂಪ್ಯೂರಿಟಿ ಸಿಸ್ಟಮ್ ರನ್ ಮಾಡಿದಾಗ ಸ್ಕಿನ್ ಲೈಕ್ ಮತ್ತೆ ಸ್ಕಿನ್ ನಾರ್ಮಲ್ ಬಂತು, ಅಂಡ್ ದೆನ್ ಐ ವಾಸ್ ಸೋ ಹ್ಯಾಪಿ ಟು ಸಿ ದ ರಿಸಲ್ಟ್. ಅಂಡ್ ಮತ್ತೆ ಯಾವಾಗಾದ್ರೂ ಲೈಕ್ there is like mood shift and imbalance idaga, I just run this program for like 30 minutes to 1 hour, and it immediately gives my mood shift. So I'm really enjoying using it.
Thank you, Anjana ma'am, for introducing me to this amazing tool, which is a life-changing tool. I want everybody to give a try. Thank you. ಸೊ ಎಸ್, ಸೋ ನೈಸ್ ನವ್ಯ ಅವರೇ, ನಿಮ್ಮ ಟೆಸ್ಟಿಮೋನಿ ಕೇಳಿ ನಮಗೂ ಕೂಡ ಬಹಳ ಖುಷಿ ಆಯ್ತು. ಇಟ್ಸ್ ವೆರಿ ವೆರಿ ಹ್ಯಾಪಿ ಥಿಂಗ್. ಸೊ ಐ ಮೀನ್ ನಮ್ಮಲ್ಲಿ ಒಂದು ಕಲ್ಚರ್ ಇದೆ, ಯಾರೇ ಬಂದು ಟೆಸ್ಟಿಮೋನಿನ ಶೇರ್ ಮಾಡಿದ ನಂತರ ಸೊ ಅವ್ರಿಗೆ ನಾವು ಬ್ಲೆಸ್ಸಿಂಗ್ಸ್ ನ ಸೆಂಡ್ ಮಾಡ್ತೀವಿ. 136 ಪೀಪಲ್ ಎಲ್ಲರೂ ಕೂಡ ನವ್ಯ ಅವ್ರಿಗೆ ಬ್ಲೆಸ್ಸಿಂಗ್ಸ್ ನ ಸೆಂಡ್ ಮಾಡಿ. ನವ್ಯ, ಪ್ಲೀಸ್ ರಿಸೀವ್ ದಿ ಬ್ಲೆಸ್ಸಿಂಗ್ಸ್. ನಿಮ್ಗೆ ಏನ್ ಬೇಕು ಲೈಫ್ ಅಲ್ಲಿ ಅಂತ ನಿಮಗೆ ಅನ್ಸುತ್ತೋ ಅದ್ರ ಬಗ್ಗೆನೇ ಥಿಂಕ್ ಮಾಡಿ. ಸೊ ಲೆಟ್ ಯೂನಿವರ್ಸ್ ಬ್ಲೆಸ್ ಯು, ಹೆಲ್ತ್, ಅಬೆಂಡೆನ್ಸ್, ನಿಮ್ಗೆ ಏನೇನು ಬೇಕಾಗಿದೆಯೋ ಅಷ್ಟು ಕೂಡ ನಿಮ್ಗೆ ಸಿಗ್ಲಿ. ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗ್ಲಿ. 2025 ಬಂದಿದೆ, ಎಲ್ಲಾ ಗೋಲ್ಸ್ ಕೂಡ ನಿಮ್ದು ಫುಲ್ಫಿಲ್ ಆಗ್ಲಿ. ಲೆಟ್ಸ್ ಬ್ಲೆಸ್ ನವ್ಯ. ಬ್ಲೆಸ್ ಯು ನವ್ಯ, ಬ್ಲೆಸ್ ಯು. ಎಸ್. ಸೊ ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಇದ್ದಾರೆ. ಅವರು ಬಂದು ವಿನುತಾ ಅವರು. ಸೊ ವಿನುತಾ ಅವರು, ಐ ಆಮ್ ಜಸ್ಟ್ ಅನ್ಮ್ಯೂಟಿಂಗ್ ಯು ವಿನುತಾ. ನೀವು ಬರಬೇಕು, ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಬೇಕು ವಿನುತಾ. ಸೊ ಐ ಆಮ್ ಜಸ್ಟ್ ಆಡಿಂಗ್ ಯು ಇನ್ ದಿ ಸ್ಪಾಟ್ಲೈಟ್. ಓಕೆ ವಿನುತಾ ಅವರೇ, ಓವರ್ ಟು ಯು. ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು. ನಿಮ್ಮ ಆಡಿಬಲ್ ಇಲ್ಲ ವಿನುತಾ ಅವರೇ. ನಿಮ್ಮ ವಿಡಿಯೋ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ವಿನುತಾ ಅವ್ರ ವಿಡಿಯೋ ಕಾಣಿಸ್ತಾ ಇದೆ ಎಲ್ಲರಿಗೂ? ಓಕೆ, ಕಿರಣ್ ಅವ್ರ ಜೊತೆಗೆ ಹೋಗೋಣ. ಅದಾದ್ಮೇಲೆ ನೆಕ್ಸ್ಟ್ ವಿನುತಾ ಅವ್ರ ಜೊತೆ ಮಾತಾಡೋಣ. ಸೊ ಕಿರಣ್ ಅವರೇ, ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಿ. ಸೊ ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಿದ್ದೀನಿ ಕಿರಣ್ ಅವರೇ. ಎಸ್ ಕಿರಣ್ ಅವರೇ, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಈ ತರ ನನ್ನ ಹೆಸರು ಹಾರಿಜಾಂಟಲ್ ಆಗಿ ಇಟ್ಕೊಳ್ಳಿ, ಸೊ ದಟ್ ಎಲ್ಲರಿಗೂ ಕೂಡ ಕಾಣಿಸುತ್ತೆ. ಓಕೆ. ಇಲ್ಲ, ಹಾ, ಪರ್ಫೆಕ್ಟ್, ಎಕ್ಸಾಕ್ಟ್ಲಿ ರೈಟ್. ಇಲ್ಲ, ಹಾ, ರೈಟ್, ಕಂಟಿನ್ಯೂ ಮಾಡಿ. ಓಕೆ, ಎಲ್ಲರಿಗೂ ನಮಸ್ತೆ. ಸೊ ನನ್ನ ಹೆಸರು ಕಿರಣ್ ಅಂತ. ಸೊ ನಾನು IT ಸಾಫ್ಟ್ವೇರ್ ಡೊಮೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೆ ಹೀಲಿ ಬಂದು ರೆಫರ್ ಮಾಡಿದ್ದು ಇಬ್ರು. ಮೊದಲನೇದಾಗಿ ರಾಹುಲ್ ಅಂತ ನನ್ನ ಫ್ರೆಂಡ್ ಇದ್ದಾರೆ. ಅವರು ಹೀಲಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ ನಂತರ ಅಂಜನಾ ಮೇಡಮ್ ಅವರು ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ರಿಲೇಟೆಡ್ ಇಂದ ಹಿಡಿದು ಅದನ್ನ ಪ್ರೊಕ್ಯೂರ್ಮೆಂಟ್ ವರ್ಗೂ ಅಂಜನಾ ಮೇಡಮ್ ಅವ್ರು ಹೆಲ್ಪ್ ಮಾಡಿದ್ದಾರೆ. ಹಾಗೆ ಸೊ ಯಾವ್ಯಾವ ಇಶ್ಯೂಗೆ ಯಾವ್ಯಾವ ಪ್ರೋಗ್ರಾಮ್ಸ್ ನ ರನ್ ಮಾಡಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ ಅಂಜನಾ ಮೇಡಮ್ ಕಡೆಯಿಂದ ಸಿಕ್ಕಿದೆ. ಅಂಡ್ ಥ್ಯಾಂಕ್ ಯು ಅಂಜನಾ ಮೇಡಮ್, ಎಲ್ಲ ಇನ್ಫಾರ್ಮೇಶನ್ ಮತ್ತೆ ತುಂಬಾ ಸಹಾಯ ಮಾಡಿದ್ದಕ್ಕಾಗಿ. ಇದಾದ ನಂತರ ನಾನು ಪ್ರತಿದಿನ ಆಕ್ಚುಲಿ ಮೇಜರ್ ಆಗಿ ನನಗೆ ಏನು ಸಮಸ್ಯೆ ಇತ್ತು ಅಂದ್ರೆ ಗ್ಯಾಸ್ಟ್ರಿಕ್. ಸೊ ನಾನು ಸ್ವಲ್ಪ ಶಿಫ್ಟ್ಸ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಸೊ ನನಗೆ ಸ್ವಲ್ಪ ಡೈಜೆಷನ್ ಇಶ್ಯೂಸ್ ತುಂಬಾನೇ ಇತ್ತು. ಇದರಲ್ಲಿ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಸೊ ಅದನ್ನ ನಾನು ಫ್ರೀಕ್ವೆಂಟ್ ಆಗಿ ರನ್ ಮಾಡ್ತಾ ಇರ್ತೀನಿ ಪ್ರತಿದಿನ. ಸೊ ಅದು ತುಂಬಾ ರಿಲೀಫ್ ಅನ್ಸ್ತು. ಸೊ ತುಂಬಾ ಚೇಂಜಸ್ ಆಗಿದೆ, ಡೈಜೆಷನ್ ಇಶ್ಯೂಸ್ ಎಲ್ಲ ತುಂಬಾ ಕಮ್ಮಿ ಆಗಿದೆ ಇವಾಗ. ಸೊ ಮುಂಚೆ ಇದ್ದಷ್ಟು ಗಟ್ ಇಶ್ಯೂಸ್ ಇವಾಗಿಲ್ಲ. ಅದಾದ ಮೇಲೆ ನಾನು ಪ್ರತಿದಿನ ನನ್ನ ಚಕ್ರ ರೀಡಿಂಗ್ಸ್ ಲೈಕ್ ಎವ್ರಿ ಡೇ ಲೈಕ್ ಒಂದು 2-3 ಸಾರಿ ಪ್ರತಿನಿತ್ಯ ಚಕ್ರಾಸ್ನ ನಾನು ಪ್ರೋಗ್ರಾಮ್ಸ್ ರನ್ ಮಾಡ್ತಾ ಇರ್ತೀನಿ. ಸೊ ದಟ್ ನನಗೆ ಪಾಸಿಟಿವ್ ಎನರ್ಜಿ ಮತ್ತೆ ನನಗೆ ಆಪರ್ಚುನಿಟೀಸ್ ಇನ್ ಟರ್ಮ್ಸ್ ಆಫ್ ಲೈಕ್ ಮನಿ ಆಗಿರ್ಬೋದು, ಅವರ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ನನ್ನ ಕೆಲಸದಲ್ಲಿ ನಾನೇನೇ ವರ್ಕ್ ಮಾಡ್ತಿದ್ರು, ಯಾವ್ದಾದ್ರು ಇಶ್ಯೂ ವರ್ಕ್ ಮಾಡ್ತಿದ್ರೆ ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ಈ ಆಪರ್ಚುನಿಟಿ, ಈ ವೇದಿಕೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಂಡ್ ಅಂಜನಾ ಮೇಡಮ್ ಅವ್ರಿಗೆ ಮತ್ತೆ ತುಂಬಾ ಧನ್ಯವಾದಗಳು ಈ ಹೀಲಿ ಅನ್ನೋ ಫೀಲ್ಡ್ಗೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಆಲ್. ಓಕೆ ಕಿರಣ್ ಅವರೇ, ನಿಮ್ಮ ಟೆಸ್ಟಿಮೋನಿ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ಅಂಡ್ ಎಸ್ ಕಿರಣ್ ಅವರೇ, ಎಲ್ಲರೂ ಕೂಡ ಕಿರಣ್ ಅವರನ್ನ ಬ್ಲೆಸ್ ಮಾಡೋಣ. ನಾವು ಎಲ್ಲರೂ ಕೂಡ ಕಿರಣ್ ಅವರನ್ನ ಬ್ಲೆಸ್ ಮಾಡೋಣ. ಬ್ಲೆಸ್ ಯು ಕಿರಣ್ ಅವ್ರು, ನಿಮ್ಗೆ ಏನ್ ಬೇಕು ಅನ್ಕೊಳ್ಳಿ, ಅದೆಲ್ಲ ನಿಮಗ್ ಸಿಗುತ್ತೆ. ಯಾಕಂದ್ರೆ ಇದೊಂದು ಬಹಳ ಒಂದು ಒಳ್ಳೆ ಸೆಷನ್.
ಸೊ ಲೆಟ್ಸ್ ಆಲ್ ಆಫ್ ಅಸ್ ಬ್ಲೆಸ್ ಕಿರಣ್. ಕಿರಣ್ ಬ್ಲೆಸ್ ಯು. ನಿಮ್ಗೆ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ದೇವರು ನಿಮ್ಗೆ ಕೊಡ್ಲಿ. ಎಲ್ಲಾನು ಕೂಡ ನಿಮ್ಗೆ ಒಳ್ಳೇದಾಗ್ಲಿ. ಅಂದ್ಕೊಂಡಿದ್ದು ಕೂಡ ಆಗ್ಲಿ. ನಿಮ್ಗೆ ಆರೋಗ್ಯನೂ ಚೆನ್ನಾಗಾಗ್ಲಿ. ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಒಳ್ಳೇದಾಗ್ಲಿ. ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು ಕಿರಣ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದು ನಿಮ್ಮ ಟೆಸ್ಟ್ ಧನ್ಯವಾದ. ಥ್ಯಾಂಕ್ ಮಾಡಿದ್ದಕ್ಕೆ. ಯು. ಅಂಡ್ ಎಸ್, ನಮ್ಮ ಅಂಜನಾ ವಿಷ್ಣು ಅವರು ಎಲ್ಲರಿಗೂ ಕೂಡ ಸಾಕಷ್ಟು ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಹೀಲಿ ಮುಖಾಂತರ ತುಂಬಾ ಜನಕ್ಕೆ ಇನ್ಸ್ಪೈರ್ ಮಾಡ್ತಾರೆ. ಬಹಳ ಕಡಿಮೆ ಮಾತಾಡ್ತಾರೆ ಅವರು, ಆದ್ರೂ ಕೂಡ ಅವ್ರ ಕಡಿಮೆ ಮಾತಲ್ಲೇ ಜಾಸ್ತಿ ಮಾತುಗಳಿದೆ. ಸೊ ಹೀಲಿನ ಬಹಳ ಚೆನ್ನಾಗಿ ತಿಳ್ಕೊಂಡು ಸಾಕಷ್ಟು ಜನಕ್ಕೆ ಹೀಲಿನ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂಜನಾ ಅವರೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು ಸಂಯುಕ್ತ ಅವರು. ಸೊ ಸಂಯುಕ್ತ, ಓವರ್ ಟು ಯು. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಸಂಯುಕ್ತ ಅಂತ. ನಾನು ಒಂದು ಕಂಪನಿ ಝೋಬೋವಾನ್ ಅಂತ ಒಂದು ಕಂಪನಿ, ಅದು ವೆಲ್ನೆಸ್ ಕಂಪನಿ ನಾನು ರನ್ ಮಾಡ್ತೀನಿ. ಸೊ ಬೇಸಿಕ್ಲಿ ನಾನು ಹೈಡ್ರೇಷನ್ ಸ್ಪೆಷಲಿಸ್ಟ್. ಅಂದ್ರೆ ವಾಟರ್ ಇಂದ ನಾವು ಹೆಂಗೆ ನಮ್ಮ ಸೆಲ್ಫ್ನ ಹೀಲ್ ಮಾಡ್ಕೊಬಹುದು ಅಂತ ಆ ಥೆರಪೀಸ್ ಎಲ್ಲ ಮಾಡ್ತೀನಿ. ಸೊ ನನಗೆ ಹೀಲಿಯನ್ನ ನಮ್ಮ ಫ್ರೆಂಡ್ ಪ್ರಸಾದ್ ಸರ್ ಅಂತ ಇದ್ದಾರೆ, ಅವರು ನಮ್ಮ ಕೊಲೀಗು. ಅವ್ರು ಇಂಟ್ರೊಡ್ಯೂಸ್ ಯಾವಾಗ್ಲೂ ಹಿಂಗೆ ಹಾಕೊಂಡ್ ಬರ್ತಾ ಇದ್ರು. ಸೊ ನಾನ್ ಕೇಳ್ತಾ ಇದ್ದೆ, ಸರ್ ಅದ್ ಏನದು ನೀವ್ ಹಾಕೊಂತಿರಲ್ಲ ಅಂತ. ಓ ಇದು ಹಂಗೆ ಮಾಡತ್ತೆ, ಹಿಂಗೆ ಹೆಲ್ಪ್ ಮಾಡತ್ತೆ ಅಂತ ಏನೇನೋ ಹೇಳ್ತಾ ಇದ್ರು. ಸೊ ನನ್ಗೆ ರಿಯಲಿ ಅದೆಲ್ಲ ನಿಜಾನಾ, ಈ ತರ ಎಷ್ಟು ಥಿಂಗ್ಸ್ ಬರುತ್ತೆ ಅಂತ. ಬಟ್ ಅದೇನೋ ಒಂಥರ ಗಟ್ ಫೀಲಿಂಗ್ ಅಂತಾರಲ್ಲ, ಸೊ ತಗೊಬೇಕು ಅಂತ ಅನ್ಸ್ತು. ಸೊ ಸಮ್ಹೌ ಐ ಮ್ಯಾನೇಜ್ಡ್ ಅಂಡ್ ನಾನು ಪರ್ಚೇಸ್ ಮಾಡಿದೆ. ನಾನು ಅನ್ಕೊಂಡೆ ಅಟ್ಲೀಸ್ಟ್ ನನ್ನ ಕಂಪನಿ ಅಂಡ್ ಥೆರಪೀಸ್ಗೆ ಹೆಲ್ಪ್ ಆಗುತ್ತಲ್ಲ, ಏನೋ ಫ್ರೀಕ್ವೆನ್ಸಿ ಥೆರಪಿ ಅಂತ ಇದ್ದಾರೆ ಅಂತ. ಸೊ ನಾನು ತಗೊಂಡು ನಾನು ಯೂಸ್ ಮಾಡಿದೆ, ಪ್ಲಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ರೆಂಡ್ಸ್ಗೆ. ಸೊ ಆಗ ಏನಾಯ್ತಂದ್ರೆ, ಈಗ ಎಷ್ಟೋ ಥೆರಪಿಗಳಲ್ಲಿ ತುಂಬಾ ಟೈಮ್ ಹಿಡಿಯತ್ತಲ್ವಾ, ಬಟ್ ಈ ಒಂದು 2 weeks ಅಲ್ಲಿ ಎಷ್ಟೋ ಚೇಂಜಸ್ ಎಕ್ಸ್ಪೀರಿಯನ್ಸ್ ಮಾಡಕ್ ಶುರು ಆದ್ವಿ ನಾವು. ಒಳ್ಳೆ ಡಿಟಾಕ್ಸ್ ಆರಕ್ ಶುರು ಆಯ್ತು. ನನಗೆ ಸಿವಿಯರ್ ಹೆಡ್ಏಕ್ಸ್ ಬರ್ತಾ ಇತ್ತು. ಸೊ whenever I used to run these programs, whether Gold Cycle program or Deep Cycle Head Show, so ಎಷ್ಟೋ ರಿಡ್ಯೂಸ್ ಆಗ್ಬಿಟ್ಟು. ಅಂಡ್ ಆಫ್ಟರ್ ಲೈಕ್ 1 month ನನಗೆ ಐ ಯೂಸ್ ಟು ನೆವರ್ ಹ್ಯಾವ್ ದೋಸ್ ಹೆಡ್ಏಕ್ಸ್. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಐಮ್ ಲೈಕ್ ಅದರೊಳಗೆ ಚಕ್ರ ಹೀಲಿಂಗ್ ಅಂತಿತ್ತು, ಕೇಳ್ತಾ ಇದ್ದೆ ಚಕ್ರ ಮೆಡಿಟೇಷನ್ ಅದೆಲ್ಲ. ಬಟ್ ರಿಪೋರ್ಟ್ ಬರೋದು ಇವನ್ ಅಮೇಝಿಂಗ್ ಆಗಿತ್ತು. ಸೊ ಇವತ್ತು ದಿವಸ ನನಗೆ ಫ್ರೀಕ್ವೆನ್ಸಿ ಥೆರಪಿ ಬಂದ್ಬಿಟ್ಟು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಎವ್ರಿ ಸಿಂಗಲ್ ಡೇ ನಾನು ಯೂಸ್ ಮಾಡ್ತೀನಿ. ಪ್ಲಸ್ ಲಾಟ್ ಆಫ್ ಮೈ ಫ್ರೆಂಡ್ಸ್ ಯೂಸ್ ಮಾಡ್ತಾರೆ, ನಮ್ಮ ಕ್ಲೈಂಟ್ಸ್ಗೆ ಹೇಳ್ಕೊಡ್ತೀನಿ, ಥೆರಪೀಸ್ ಕೊಡ್ತೀನಿ. ಸೊ ತುಂಬಾ ತುಂಬಾ ಹೆಲ್ಪ್ ಆಗಿದೆ. ಹೀಲಿ ಇನ್ನೊಂದೇನಂದ್ರೆ, ನನಗೆ ಆಫೀಸ್ ಸ್ಪೇಸ್ ಇರಲಿಲ್ಲ. ಸೊ ಎವ್ರಿ ಟೈಮ್ ಯಾವ್ದಾದ್ರು ಕೋವರ್ಕಿಂಗ್ ಸ್ಪೇಸ್ ಅಲ್ಲಿ ಹೋಗಿ ನಾವು ಥೆರಪೀಸ್ ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಕ್ಲಿನಿಕ್ ಅಲ್ಲಿ ಯೂಸ್ ಟು ಡೂ ಥೆರಪೀಸ್. ಯಾವಾಗ್ಲೂ ನಾನು ಅನ್ಕೊಂತಾ ಇದ್ದೆ ಒಂದು ಸ್ಪೇಸ್ ಇರ್ಬೇಕು ಅಂತ. ಸೊ ನಮ್ ಟೀಚರ್ ಅಶ್ವಿನಿ ಮೇಡಮ್ ಅವರೇ ಹೇಳ್ಕೊಡ್ತರು. ಅವ್ರು ಹೇಳಿದ್ರು, ಆಸ್ ನಿಮ್ ಎನರ್ಜೀಸ್ ಎಲ್ಲ ಎಷ್ಟು ನೀವು ಫ್ರೀಕ್ವೆನ್ಸಿ ರೈಸ್ ಮಾಡ್ಕೊಂತೀರೋ, ಅಷ್ಟು ನಿಮ್ ಡಿಸೈರ್ಸ್ ಏನೇನಿರುತ್ತೆ ಅದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ನಾನು ಓಕೆ ಹೇಳ್ತಾ ಇದ್ದಾರೆ ಅನ್ಕೊಂಡೆ. ಸೊ ನಾನು ಕೋಚ್ ಅನಾಲಿಸಿಸ್ ಅಲ್ಲಿ ನಂದು ಡ್ರೀಮ್ಸಿಗೆ ಒಂದು ಆಫೀಸ್ ಬೇಕು, ನನ್ಗೆ ಹಿಂಗೆ ಸ್ಟಾಫ್ ಬೇಕು, ಸೊ ಅದೆಲ್ಲ ನಾನು ಹಾಕೊಂತ ಇದ್ದೆ. ಯು ವಾಂಟ್ ಬಿಲೀವ್ ಇಟ್, ಇಟ್ಸ್ ಬೀನ್ 6 months ದಟ್ ಐ ಆಮ್ ಯೂಸಿಂಗ್. ನಾವ್ ಐ ಆಮ್ ಹ್ಯಾವಿಂಗ್ ಮೈ ಓನ್ ಆಫೀಸ್. ರೆನೋವೇಷನ್ ಆಗ್ತಾ ಇದೆ. ಅದು ಹೆಂಗೆ ಅದೆಲ್ಲ ಮ್ಯಾನಿಫೆಸ್ಟ್ ಆಯ್ತು ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಬಟ್ ಆಯ್ತು. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಸೊ ಹೆಲ್ತ್ ಆಗ್ಲಿ, ನಿಮ್ ಡ್ರೀಮ್ಸ್ ಡಿಸೈರ್ಸ್ ಆಗ್ಲಿ, ವೆದರ್ ಇಟ್ ಇಸ್ ಬಿಸ್ನೆಸ್, ರಿಲೇಶನ್ಶಿಪ್, ಫ್ಯಾಮಿಲಿ, ಫೈನಾನ್ಸ್, ಎಷ್ಟೊಂದು ಜನ ದೇ ಹ್ಯಾಡ್ ಟೇಕನ್ ಮನಿ ಫ್ರಮ್ ಮೀ, ಅಂದ್ರೆ ಕಾಸು ಕೊಡ್ತಾ ಇರ್ಲಿಲ್ಲ ವಾಪಸ್. ಸೊ ಆಸ್ ವಿ ಆರ್ ರನ್ನಿಂಗ್ ಪ್ರೋಗ್ರಾಮ್ಸ್, ಆಸ್ ವಿ ಆರ್ ಹೀಲಿಂಗ್, ಎಷ್ಟೋ ಚೇಂಜಸ್ ಆಗ್ತಾ ಇತ್ತು. ಪೀಪಲ್ ಯೂಸ್ ಟು ರಿಟರ್ನ್ ದ ಮನಿ ಬ್ಯಾಕ್. ಸೊ ಅದೆಲ್ಲ ನಾವೆಲ್ಲೋ ಬರೋದೇ ಇಲ್ಲ ಅನ್ಕೊಂಡಿರೋದೆಲ್ಲ ಬರೋಕ್ ಶುರು ಆಯ್ತು. ಸೊ ಓವರ್ ಆಲ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಹೀಲಿ ಒಂದು ಬ್ಲೆಸ್ಸಿಂಗ್ ತರ ನಮ್ ಲೈಫ್ಗೆ. ಯಾರು ನಿಮ್ಗೆ ಹೇಳ್ತಾರೋ, ಇಂಟ್ರೊಡ್ಯೂಸ್ ಮಾಡ್ತಾರೋ, ಪಾಪ ದೇ ಆರ್ ಆಕ್ಚುಲಿ ಮೀನಿಂಗ್ ವೆಲ್ ಫಾರ್ ಯು. ಸೊ ಅದು ನಿಮ್ಗೆ ಬರ್ಬೇಕಂದ್ರೆ ಬಂದೇ ಬರುತ್ತೆ. ಸೊ ಪ್ಲೀಸ್ ಯೂಸ್ ಇಟ್. ಚೆನ್ನಾಗೆ ಹೆಲ್ಪ್ ಆಗ್ಲಿ ಎಲ್ರಿಗೂ. ಅಂಡ್ ಡೈಲಿ ಯೂಸ್ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ದಟ್ಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಹೀಲಿ. ನಂಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು ಅಶ್ವಿನಿ. ಥ್ಯಾಂಕ್ ಯು. ಆಲ್ವೇಸ್ ಆಲ್ವೇಸ್ ಆಲ್ವೇಸ್. ಸೊ ಇವಾಗ ನಾವು ಸಂಯುಕ್ತ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಅನ್ನ ಕೊಡೋಣ. ಸೊ ಇಲ್ಲಿ ನೀವು ಅವರು ಬಂದು ಶೇರ್ ಮಾಡ್ಬೇಕಾದ್ರೆ, ಯಾರೋ ಒಬ್ರು ಪಾರ್ಟಿಸಿಪೆಂಟ್ ಬಂದು ಶೇರ್ ಮಾಡ್ಬೇಕಾದ್ರೆ, ನೀವು ಕೂಡ ನಿಮ್ಗೆ ಏನ್ ಬೇಕನ್ನೋದ್ರ ಕುರಿತಾಗಿ ನೀವು ಕೂಡ ಅದನ್ನೇ ಥಿಂಕ್ ಮಾಡಿದಾಗ, ಅದೇ ಥಾಟ್ಸ್ ಅಲ್ಲಿ ಇದ್ದಾಗ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ ಒಳ್ಳೆ ಹೆಲ್ತ್ ಅನ್ನ.
ಬ್ಲೆಸ್ಸಿಂಗ್ ಅನ್ನೋದು ಏಂತಕ್ಕೆ, ನಾವು ಯಾವಾಗ್ಲೂ ಯಾರಿಗೆ ನಾವು ಏನ್ ಬ್ಲೆಸ್ಸಿಂಗ್ ಮಾಡ್ತೇವೆ ಅದು 100 ಟೈಮ್ಸ್ ಮಲ್ಟಿಪ್ಲೈ ಫೋಲ್ಡ್ ಆಗಿ ನಿಮಗ್ ಬರುತ್ತೆ. ಸೊ ಆ ಒಂದು ಇಂಟೆನ್ಷನ್ ಇಂದ ಯಾರೇ ಬಂದ್ರು ಕೂಡ ಬ್ಲೆಸ್ಸಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇವಾಗ ಇಲ್ಲಿ ಬಂದು ಈ ಟೆಸ್ಟಿಮೋನಿ ಶೇರ್ ಮಾಡಿದಂತ ಸಂಯುಕ್ತ ಅವ್ರಿಗೂ ಕೂಡ ನಾವ್ ಇವಾಗ ಬ್ಲೆಸ್ ಮಾಡೋಣ. ಸಂಯುಕ್ತ ಅವ್ರಿಗೆ ನೀವು ಮತ್ತಷ್ಟು ಆಫೀಸ್ ನ ಓಪನ್ ಮಾಡಿ, ಮತ್ತಷ್ಟು ಸಕ್ಸಸ್ ನ ತಗೊಳ್ಳಿ, ಮತ್ತಷ್ಟು ಹೆಸರಾಗ್ಲಿ ನಿಮ್ಗೆ, ನೀವ್ ಮಾಡುವಂತ ಎಲ್ಲಾ ತರ ಕೆಲಸ ಕಾರ್ಯಗಳಲ್ಲೂ ನಿಮ್ಗೆ ಸಕ್ಸಸ್ ಸಿಗ್ಲಿ, ನಿಮ್ಗೆ ಒಳ್ಳೆ ಆರೋಗ್ಯವಾಗಿರ್ಲಿ, ಎಲ್ಲಾನು ಕೂಡ ಸಿಗ್ಲಿ ಅಂತ ಬ್ಲೆಸ್ ಮಾಡ್ತೀನಿ ಸಂಯುಕ್ತ ಅವರೇ. ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು ಸೋಮಣ್ಣ ಗೌಡ ಅವರು. ಎಸ್ ಸೋಮಣ್ಣ ಗೌಡ ಅವರೇ, ಓವರ್ ಟು ಯು. ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು ಸೋಮಣ್ಣ ಅವರೇ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಮ್ಯಾಮ್. ನನ್ನ ಹೆಸರು ಸೋಮನಗೌಡ ಅಂತ ಹೇಳ್ಬಿಟ್ಟು ನಾನು BMTC ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮ್ಯಾಮ್. ನಾನಿರೋದು ಬೆಂಗಳೂರಲ್ಲಿ. ನನಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ದಿನೇಶ್ ಗುರುಜಿಗಳಾದ ಡಾಕ್ಟರ್ ದಿನೇಶ್ ಗುರುಜಿಗೆ ನನ್ನ ವಂದನೆಗಳು. ಆಮೇಲೆ ನನಗೆ ನಮ್ಮ ಅಂಜನಾ ಮೇಡಮ್ ಹಾಗೂ ಇದ್ರ ಬಗ್ಗೆ ನನಗೆ ಪೂರ್ತಿ ವಿವರ ಕೊಟ್ಟಂತ ಅಂಜನಾ ಮೇಡಮ್ ವಿಷ್ಣು ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ನನ್ನ ಧನಲಕ್ಷ್ಮಿ ಮೇಡಮ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮೇಡಮ್. ನನಗೆ ಮೊದಲು ಒಂದು 5-6 ವರ್ಷದಿಂದನೂ ಗ್ಯಾಸ್ಟ್ರಿಕ್ ಇತ್ತು ಮೇಡಮ್. ನಮ್ಗೆ 5-6 ವರ್ಷದಿಂದ ನಾವು ಡಿಪಾರ್ಟ್ಮೆಂಟ್ ಸೇರಿಂದನೂ ನಾವು ಬರೀ ಆಚೆ ಫುಡ್, ನಾವು ಹೊರಗಡೆನೆ ಜಾಸ್ತಿ ಊಟ ಮಾಡ್ತಾ ಇದ್ವಿ ಮ್ಯಾಮ್. ನಮ್ಗೆ ಕೇಳಿಸ್ತಾರೆ ಮ್ಯಾಮ್ ಇದು? ಕೇಳಿಸ್ದೆ, ಕಂಟಿನ್ಯೂ ಮಾಡಿ ಸೋಮಣ್ಣ ಅವರೇ, ಕೇಳಿಸ್ತಾ ಇದೆ. ಮ್ಯಾಮ್ ನಾನು BMTC ನಾವು ಡೇ ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ತಾ ಇದ್ವಿ ಮ್ಯಾಮ್. ನಾವು ಮನೆ ಊಟ ಮಾಡೋದು ಕಮ್ಮಿ ಮ್ಯಾಮ್, ನಾವು ಬರೀ ಆಚೆನೆ ಊಟ ಮಾಡ್ತಾ ಇದ್ವಿ. ಗ್ಯಾಸ್ಟ್ರಿಕ್ ನಮ್ದು ಜಾಸ್ತಿ ಆಯ್ತು ಮ್ಯಾಮ್. ನಮ್ಗೆ ಯಾವಾಗ ನೋಡಿದ್ರೆ ಊಟ ಸೇರ್ತಾನೆ ಇರಲಿಲ್ಲ. ನಾವು ಟೀ ಕಾಫಿ ಜಾಸ್ತಿ ಕುಡಿತಾ ಇದ್ವಿ ಮ್ಯಾಮ್. ನಾವು ಇಲ್ಲಿ ತಗೊಂಡಿದ್ದರಿಂದ ನನಗೆ ಬರೀ 2 ಮಂತ್ಸ್ ಅಲ್ಲೇ 90% ಇಲ್ಲಿ ತಗೊಂಡಿದ್ದ ನನಗೆ 90% ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಮ್ಯಾಮ್. 90% ಕಮ್ಮಿ ಆಗಿ ನಾನು ಇವಾಗ ಆರೋಗ್ಯವಾಗಿದ್ದೀನಿ. 90% ಜಾಸ್ತಿ ಚೆನ್ನಾಗಿ ಊಟ ಮಾಡ್ತೀನಿ. ಟೀ ಕಾಫಿ ಕಮ್ಮಿ ಆಗಿದೆ. ಟೀ ಕಾಫಿ ಕಮ್ಮಿ ಕುಡಿತಾ ಇದ್ದೀನಿ. ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ. ಡೈಜೆಷನ್ ಚೆನ್ನಾಗಾಗಿದೆ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಇರೋರೆಲ್ಲ ನೀನ್ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಇಲ್ಲಿ ಸಿಕ್ಕೋದ್ರಿಂದ ತುಂಬಾ ಅನುಕೂಲ ಆಗಿದೆ ಮ್ಯಾಮ್. ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋಮಣ್ಣ ಗೌಡ ಅವರೇ. ಇಲ್ಲಿ ಬಂದು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿದ್ದಕ್ಕೆ ಬಹಳ ಖುಷಿ ಆಯ್ತು. ಇಲ್ಲಿ ಎಲ್ಲರಿಗೂ ಕೂಡ ಬೇಕಾಗಿರುವಂತದ್ದು ಅಂತ ಇಲ್ಲೇ ಗೊತ್ತಾಗುತ್ತೆ. ಸೊ ಯಾವ್ದೇ ತರದ ಹೆಲ್ತ್ ಚಾಲೆಂಜ್ ಆಗಿದ್ರು ಪರವಾಗಿಲ್ಲ, ಅದನ್ನ ನಾವು ಯೂಸ್ ಮಾಡೋ ಮುಖಾಂತರ ನಾವು ಹೀಲ್ ಆಗ್ಬೋದು ಅಂತ ಖಂಡಿತವಾಗ್ಲೂ ಹೇಳ್ಬೋದು ನಮ್ಮ ಸೋಮಣ್ಣ ಅವರ ಟೆಸ್ಟಿಮೋನಿ ಕೇಳಿ. ಸೊ ಇವಾಗ ಅಷ್ಟು ಜನನು ಸೇರಿ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಅನ್ನ ಸೆಂಡ್ ಮಾಡೋಣ. ಅವ್ರು 2025 ಬೆಸ್ಟ್ ಆಗಿರ್ಲಿ ಅನ್ಬಿಟ್ಟು ಅವ್ರಿಗೆ ಬ್ಲೆಸ್ಸಿಂಗ್ಸ್ ನ ಸೆಂಡ್ ಮಾಡೋಣ. ಸೋಮಣ್ಣ ಅವರೇ, ನಿಮ್ಗೆ ಬ್ಲೆಸ್ ಯು ಸೋ ಮಚ್. ಬ್ಲೆಸ್ ಯು ನಿಮ್ಗೆ ಎಲ್ಲಾನು ಕೂಡ ಆರೋಗ್ಯವಾಗಿರ್ಲಿ, ಎಲ್ಲಾನು ಕೂಡ ನಿಮ್ಗೆ ಸಿಗ್ಲಿ ಅಂತ ನಾನು ಬ್ಲೆಸ್ ಮಾಡಕ್ಕೆ ಇಷ್ಟಪಡ್ತೀನಿ. ನೀವು ಅಂದ್ಕೊಂಡಿದ್ದಷ್ಟು ಆಗಿರ್ಲಿ, ಮತ್ತಷ್ಟು ಆರೋಗ್ಯ ಆಗಿರ್ಲಿ, ಮತ್ತಷ್ಟು ಯಶಸ್ಸನ್ನ ನೋಡಿ, ಎಲ್ಲರೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿ ಸೋಮಣ್ಣ ಅವರೇ. ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಸೊ ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ವಿನುತಾ ಅವರು. ವಿನುತಾ ಅವರೇ, ನಿಮ್ಮನ್ನ ಸ್ಪಾಟ್ಲೈಟ್ ಗೆ ತಗೊಂಡ್ಬರ್ತಾ ಇದ್ದೀನಿ. ಸೊ ನೀವು ವಿನುತಾ ಅವರೇ, ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು. ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು. ಶೇರ್ ಮಾಡಿ. Yes, ma'am. Ma'am, can you hear me? Yes, we can hear you, ma'am. Kindly go ahead. ನಮಸ್ಕಾರ ಎಲ್ಲರಿಗೂ. ನಾನು ಇಟ್ಕೊಳ್ಳಿ. ಎಸ್, ಶೀಸ್ ತ್ರಿವೇಣಿ ಸ್ಟಾರ್ಟ್ ಮಾಡ್ತಾರೆ ಆರಾಮಾಗಿ. ಸನಾತನ ಆರ್ಗನೈಸೇಷನ್ ವಿನೋದ್ ಕುಮಾರಿ ಟೀಮ್ ಇಂದ ತ್ರಿವೇಣಿ ಅಂತ ನನ್ನ ಹೆಸರು. ನನ್ಗೆ 30 ವರ್ಷದಿಂದ ಇದು ವೆರಿಕೋವೆನ್ಸ್ ಇತ್ತು. ಮತ್ತೆ ಅರ್ನಿ ಆಪರೇಷನ್ 2 ಸತಿ ಆಗಿದೆ. ವೆರಿಕೋವೆನ್ಸ್ 2 ಸತಿ 4 ಸತಿ ಆಗಿದೆ. ಇವಾಗ 20 ದಿವಸದಿಂದ ಇಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದೀನಿ. ನಂಗೆ ಬ್ಯಾಲೆನ್ಸ್ ಇರ್ಲಿಲ್ಲ. ಇದಕ್ಕೆ ಬೆಲ್ಟ್ ಹಾಕೊಂತಿದ್ದೆ, ಕಾಲಿಗೆ ಸಾಕ್ಸ್ ಹಾಕೊಂತಿದ್ದೆ. ಇವಾಗ ವಿತೌಟ್ ಬೆಲ್ಟ್ ಮತ್ತೆ ಸಾಕ್ಸ್ ಹಾಕೊಂಡಳೆ ನಡೀತಾ ಇದ್ದೀನಿ. ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಕಂಟಿನ್ಯೂ ಮಾಡಿ ತ್ರಿವೇಣಿ ಅವರೇ, ಕಂಟಿನ್ಯೂ ಮಾಡಿ. ಇವಾಗ ನಂಗೆ ಬ್ಯಾಲೆನ್ಸ್ ಇರ್ಲಿಲ್ಲ, ಬೀಳ್ತಾ ಇದ್ದೆ. ಇವಾಗ ತುಂಬಾ ಚೆನ್ನಾಗಿ ನಡೀತಾ ಇದ್ದೀನಿ. ಥ್ಯಾಂಕ್ ಯು ಇಲ್ಲಿ ಥ್ಯಾಂಕ್ ಯು ವಿನೋದ ಕುಮಾರಿ ಮತ್ತೆ ಶೀಲಾ ಮೇಡಮ್. ಥ್ಯಾಂಕ್ ಯು. ನನಗೆ ತುಂಬಾ ಹೆಲ್ಪ್ ಆಗಿದೆ. ಇದರಿಂದ ನಂಗೆ ತುಂಬಾ ಸಂತೋಷವಾಗಿದ್ದೀನಿ. ಇನ್ನು ನಂಗೆ ಚೆನ್ನಾಗಿ ಆರೋಗ್ಯ ಬರ್ಲಿ ಅಂತ ವಿಶ್ ಮಾಡಿ ಮೇಡಮ್.
ಓ ಡೆಫಿನೆಟ್ಲಿ ತ್ರಿವೇಣಿ ಅವರೇ 2025 ಸ್ಟಾರ್ಟ್ ಆಗೋ ಮುಂಚೆನೆ ನಿಮ್ ಕೈಗೆ ಹೀಲಿ ಸಿಕ್ಕಿದೆ ಅಂದ್ರೆ ಅದು ನಿಮ್ಮ ಜೀವನಕ್ಕೆ ಇನ್ನೂ ಒಳ್ಳೆಯದಾಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಸಿಕ್ಕಿರುವಂತದ್ದು. ಸೊ ನಿಮ್ಗೆ ಎಲ್ಲರೂ ಬ್ಲೆಸ್ ಮಾಡ್ತೀವಿ, ನಿಮ್ಗೆ ಎಲ್ಲರೂ ಕೂಡ ಬ್ಲೆಸ್ ಮಾಡ್ತೀವಿ. ಸೊ ಅಷ್ಟು ಜನಗಳು ಕೂಡ ನಮ್ಮ ತ್ರಿವೇಣಿ ಮೇಡಮ್ ಅವ್ರಿಗೆ ಬ್ಲೆಸ್ ಮಾಡೋಣ. ನಿಮ್ಗೆ ಮತ್ತಷ್ಟು ಆರೋಗ್ಯ, ಆಯುಷು ಎಲ್ಲವನ್ನು ದೇವರು ಕೊಟ್ಟು ನಿಮ್ಮನ್ನ ಕಾಪಾಡ್ಲಿ. ಬ್ಲೆಸ್ ಯು. Thank you, madam. Thank you, Sheila, madam. Thank you, Ashwini, madam. Thank you, Vinod Kumari, madam. Thank you so much. ದ ರಾಕ್ ಸ್ಟಾರ್ ಇಸ್ ಶೀಲಾ ಅವರು ತುಂಬಾ ಜನರನ್ನ ಇನ್ಸ್ಪೈರ್ ಮಾಡ್ತಾರೆ. ಬಹಳ ಕಡಿಮೆ ಮಾತಾಡ್ತಾರೆ, ಬಟ್ ಥ್ಯಾಂಕ್ಸ್ ಮೇಡಮ್, ಅವ್ರಿಗೆ ತುಂಬಾ ಥ್ಯಾಂಕ್ಸ್. ನನ್ಗೆ 20 ದಿವಸದಲ್ಲೇ ನಾನು ಇಷ್ಟು ಒಂಚೂರು ಬ್ಯಾಲೆನ್ಸ್ ಇಲ್ದಲೆ ನಾನು ತುಂಬಾ ಬೀಳ್ತಿದ್ದೆ. ನಾನು ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಹೆದರ್ತಾ ಇದ್ದೆ. ಇವಾಗ ನಾನು ಒಬ್ಳೆ ಓಡಾಡ್ತಿದ್ದೀನಿ ಮೇಡಮ್. ಬರೀ 20 ದಿವಸದಿಂದ ಟ್ರೀಟ್ಮೆಂಟ್ ಅಷ್ಟೇ ನಾನು ತಗೊಂಡಿರೋದು. ತುಂಬಾ ಆಪರೇಷನ್ ಆಗಿದೆ ಮೇಡಮ್. ಓಕೆ ವೆರಿ ಗುಡ್. ಸೊ ನಿಮ್ಗೆ ಮತ್ತಷ್ಟು ಆರೋಗ್ಯ ಸಿಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಬ್ಲೆಸ್ ಯು ತ್ರಿವೇಣಿ ಅವರು. ನಿಮ್ಗೆ ಇನ್ನೂ ಚೆನ್ನಾಗಾಗುತ್ತೆ. 2025 ಮುಂಚೆನೆ ನೀವು ಹೀಲಿನ ತಗೊಂಡಿದ್ದೀರಾ, ನಿಮ್ಗೆ ಮತ್ತಷ್ಟು ಚೆನ್ನಾಗಾಗುತ್ತೆ ಅಂತ ಭಾವಿಸ್ತೀನಿ. ಇವಾಗ ನಮ್ಮ ನೆಕ್ಸ್ಟ್ ಪರ್ಸನ್ ಯಾರು ಬಂದು ಟೆಸ್ಟಿಮೋನಿ ಶೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಆಶ್ಕಾ ಅವರು ನಮ್ಮನ್ನ ಹೆಲ್ಪ್ ಮಾಡ್ತಾ ಇದ್ದಾರೆ. ವಿನಾಯ್ ನಾಯಕ್ ಅವ್ರು ಇದಾರ ಇಲ್ಲಿ? ಯಾರ್ಯಾರು ವಿರ್ಚುವಲ್ ಆಗಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಓಕೆ, ವಿನಾಯ್ ನಾಯಕ್ ಅವ್ರು ಇದ್ದಾರೆ. ಸೊ ಅಲ್ಲಿವರೆಗೂ ನಾವು ಅಶ್ವಿನಿ ಅವ್ರ ಕಡೆಯಿಂದ ಟೆಸ್ಟಿಮೋನಿನ ಕೇಳಿಸ್ಕೊಳ್ಳೋಣ. ಅಶ್ವಿನಿ ಅವರೇ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್. ಸೊ ನಿಮ್ಮನ್ನ ಸ್ಪಾಟ್ಲೈಟ್ ತಗೊಂಡ್ತಾ ಇದ್ದೀನಿ ಅಶ್ವಿನಿ ಅವರೇ. ಹ್ಯಾಡ್ ಟು ಸ್ಪಾಟ್ಲೈಟ್. Ashwini, we have already person Vinayak Nayak on spotlight. Oh, Vinayak Nayak is already in the spotlight. Oh, okay, sure. Yeah. Yes, Vinayak Nayak, kindly go ahead. ನಮಸ್ತೆ ಟು ಆಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ನಾಯಕ್ ಅಂತ. ನಾನು ರೇಖಿ ಮಾಸ್ಟರ್ ಮತ್ತು ಅಸ್ಟ್ರಾಲಜರ್ ಇದ್ದೀನಿ. ಹೋದ 1 ವರ್ಷದಿಂದ ಹೀಲಿ ಉಪಯೋಗಿಸ್ತಾ ಇದ್ದೀನಿ. ಅತ್ಯಂತ ಅದ್ಭುತವಾದಂತ ರಿಸಲ್ಟ್ಸ್ ಗಳು ಬಂದಿವೆ. ಎಲ್ಲಕ್ಕಿಂತ ಮಹತ್ವದ ಏನಂದ್ರೆ, ನಮ್ಮ ತಾಯಿಯವರು 6 ತಿಂಗಳ ಹಿಂದೆ ಸ್ವಲ್ಪ ಏಜ್ ರಿಲೇಟೆಡ್ ಇಶ್ಯೂಸ್ ನಿಂದ ಬೆಡ್ ರಿಡನ್ ಆಗಿದ್ರು, ಬಹಳ ಪೇನ್ ನಲ್ಲಿ ಇದ್ರು. ರೇಖಿ ಮತ್ತು ಅಂದ್ರೆ ಹೀಲಿಯನ್ನ ಉಪಯೋಗಿಸಿ ಅವರ ಪೇನ್ ಅನ್ನ ನಾವು ಕನ್ಸಿಡರಬಲಿ ರೆಡ್ಯೂಸ್ ಮಾಡ್ಲಿಕ್ಕಾಯ್ತು. ಈಗ ಅವರು ಆರಾಮಾಗಿದ್ದಾರೆ, ಪೇನ್ ಏನೂ ಇಲ್ಲ. ಅವರು ಸ್ವಲ್ಪ ದಿನ ಬಹಳ ಪೇನ್ ನಲ್ಲಿ ಇದ್ರು. ಹೀಲಿ ಅವರಿಗೆ ಬಹಳ ಕ್ವಿಕ್ ಆಗಿ ಪೇನ್ ರಿಲೀಫ್ ಕೊಡ್ತು. ಇದು ಒಂದು. ಎರಡನೇದ್ದು, ನಮ್ಮ ಮಿಸ್ಸಸ್ಗೆ ಮೆನೋಪಾಸಲ್ ಇಶ್ಯೂಸ್, ಪ್ರೀ ಮೆನೋಪಾಸಲ್ ಇಶ್ಯೂಸ್ ನಿಂದ ಬಹಳ ಹೆಲ್ತ್ ಕೆಟ್ಟಿತ್ತು. ಸೊ ನಾನು ಡೈಲಿ ಹೋಲಿಸ್ಟಿಕ್ ಹೆಲ್ತ್ ಮತ್ತೆ ಹೆಲ್ತ್ ರಿಲೇಟೆಡ್ ಬೇರೆ ಪ್ರೋಗ್ರಾಮ್ಸ್ ರನ್ ಮಾಡ್ತಾ ಇದ್ದೆ. ಅದರಿಂದ ಅವ್ರ ಹೆಲ್ತ್ ಸ್ಟೆಬಿಲೈಸ್ ಆಗಿದೆ ಓವರ್ ದ ಲಾಸ್ಟ್ ಫ್ಯೂ ಮಂತ್ಸ್. ಅದೇ ರೀತಿಯಲ್ಲಿ ನನ್ನ ಮಗನಿಗೆ ಕರಿಯರ್ ನಲ್ಲಿ ಬಹಳ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಸತತವಾಗಿ ಹೀಲಿಯನ್ನ ಉಪಯೋಗಿಸಿ ಈಗ ಅವನು ಸ್ಲೋಲಿ ಸ್ಟೆಬಿಲೈಸ್ ಆಗ್ತಾ ಇದ್ದಾನೆ ಕರಿಯರ್ ನಲ್ಲಿ. ಪ್ಲಸ್ ನನಗೆ ಬಹಳಷ್ಟು ಪ್ರಾಸ್ಪೆರಿಟಿ ರಿಲೇಟೆಡ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕಾಣ್ತಾ ಇವೆ. ಅದೇ ರೀತಿಯಲ್ಲಿ ನಾನು ಕೋಹೆರೆನ್ಸ್ ಬಹಳ ರನ್ ಮಾಡ್ತಾ ಇದ್ದೆ. ಮಾನಸಿಕ ಸ್ಥೈರ್ಯ, ಸ್ಟೆಬಿಲಿಟಿ ಹೆಚ್ಚೆಚ್ಚು ಡೇ ಬೈ ಡೇ ಕಾಣ್ತಾ ಇದೆ. ಆಲ್ರೌಂಡ್ ಪಾಸಿಟಿವಿಟಿ ಕಾಣ್ತಾ ಇದೆ. ಫ್ಯಾಮಿಲಿ ಹಾರ್ಮನಿ ಅದೊಂದು ಪ್ರೋಗ್ರಾಮ್ ನಾವು ಸತತವಾಗಿ ರನ್ ಮಾಡ್ತಾ ಇದೀವಿ. ಸೊ ಮನೆಯಲ್ಲಿ ನಾರ್ಮಲಿ ಇರುವಂತಹ ನೆಗೆಟಿವಿಟಿ ಬಹಳಷ್ಟು ಕಡಿಮೆ ಆಗಿದೆ. ಟು ಎ ಲಾರ್ಜ್ ಎಕ್ಸ್ಟೆಂಟ್ 75% ಗಿಂತ ಹೆಚ್ಚು ಅನ್ಬಹುದು. ಸೊ ಇದು ನಮ್ಮ ಹೀಲಿಯಿಂದ ಒಂಥರ ನಮ್ಮ ಜೀವನದಲ್ಲಿ ಸಂಪೂರ್ಣವಾದಂತಹ ಬದಲಾವಣೆ ಆಗಿದೆ. ವೆರಿ ಮಿರಾಕ್ಯುಲಸ್ ಲಾಸ್ಟ್ 1 year ನಲ್ಲಿ. ಇದಕ್ಕಾಗಿ ನಾವು ಅತ್ಯಂತ ಚಿರಋಣಿ ಆಗಿರೋದು ನಮ್ಮ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಶಿವಯೋಗಿ ಮದನ್ ಭಾವಿ ಸರ್ ಅವರಿಗೆ. ಅವರೇ ನಮ್ಮನ್ನ ರೇಖಿಗೆ ಹೀಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ವಿನಯ್ ನಾಯಕ್ ಅವರೇ. ನಿಮ್ಮ ಟೆಸ್ಟಿಮೋನಿ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ನೆಲೆಸಿರುವಂತ 138 ಜನಗಳು ಎಲ್ಲರೂ ಕೂಡ ವಿನಯ್ ನಾಯಕ್ ಅವ್ರನ್ನ ಬ್ಲೆಸ್ ಮಾಡೋಣ. ತುಂಬಾ ಜನಕ್ಕೆ ಗೊತ್ತಿದ್ದಾರೆ. ವಿನಯ್ ನಾಯಕ್ ಅವರು ಡೈರೆಕ್ಟರ್ ಕೂಡ ಹೌದು. ಸಾಕಷ್ಟು ಜನಕ್ಕೆ ಹೀಲಿ ಮುಖಾಂತರ ಹೆಲ್ಪ್ ಮಾಡ್ತಿದ್ದಾರೆ, ಹೀಲಿ ಟ್ರೈನಿಂಗ್ ಕೊಡ್ತಾರೆ, ಸೆಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿನಯ್ ನಾಯಕ್ ಅವರೇ. ಎಲ್ಲರೂ ಕೂಡ ವಿನಯ್ ನಾಯಕ್ ಅವರಿಗೆ ಬ್ಲೆಸಿಂಗ್ಸ್ ನ ಕಳಿಸಿ. ವಿನಯ್ ನಾಯಕ್ ನಿಮ್ಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೇದ್ ಮಾಡ್ಲಿ. 2025 ನಿಮ್ಗೆ ಬಹಳ ಚೆನ್ನಾಗಿ ಸಕ್ಸಸ್ ನ ತಗೊಂಡ್ಕೊಳ್ಳಿ ಅಂತ Thank you everybody. Thanks for your blessings. Yes.
ಇವಾಗ ನಮ್ಮ ನೆಕ್ಸ್ಟ್ ಪರ್ಸನ್ ಇದ್ದಾರೆ ಚರಣ್ ವಿಕ್ರಮ್ ಅವರು. Next is Lokesh. ಲೋಕೇಶ್. ಆರ್ ವಿ ಏಬಲ್ ಟು ಸಿ ಲೋಕೇಶ್ ಹಿಯರ್? ಎಸ್ ಮ್ಯಾಮ್. ಮ್ಯೂಟ್ ಆಗಿದೆಯಾ? ಮ್ಯೂಟ್ ಆಗಿದೆಯಾ? ಅನ್ಮ್ಯೂಟ್. ಹಾ ಲೋಕೇಶ್ ಅವರೇ ಕಂಟಿನ್ಯೂ ಮಾಡಿ. ಮೇಡಮ್ ಕೇಳ್ತಾ ಇದೆಯಾ? ಕೇಳಿಸ್ತದೆ, ಕಂಟಿನ್ಯೂ ಮಾಡಿ ಲೋಕೇಶ್ ಅವರೇ. ನಮಸ್ತೆ ಮೇಡಮ್, ನನ್ನ ಹೆಸರು ನಮಸ್ತೆ. ಲೋಕೇಶ್ ಅಂತೇಳಿ ಮಂಗಳೂರಿನ ಮಾತಾಡ್ತಾ ಇದ್ದೇನೆ. ಪ್ರಥಮವಾಗಿ ನನ್ನ ಇಬ್ಬರು ಗುರುಗಳಾದಂತಹ ವಿಜಯ ಗುರುಜಿ ಮತ್ತು ಮದನ್ ಭಾಯಿ ಗುರುಜಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇಂಥ ಒಂದು ಅಮೂಲ್ಯವಾದ ಒಂದು ವಸ್ತು ನನ್ನ ಕೈಗೆ ಕೊಟ್ಟಂತಹ ಇಬ್ಬರು ಗುರುಗಳಿಗೆ ಅಂದ್ರೆ ಎಷ್ಟು ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾನು ಕಳೆದ ಒಂದು ವರ್ಷದಿಂದ ನಾನು ಈ ಒಂದು ನನ್ನ ಮಿಸಸ್ ಇದೊಂದು ಕಣ್ಣಿದ್ದೊಂದು ಪ್ರಾಬ್ಲಮ್ ಇತ್ತು. ಅಂದ್ರೆ ಆಕ್ಚುಲಿ ಇವರಿಗೆ 36 ಇಯರ್ಸ್. ಈ ಏಜ್ ಅಲ್ಲಿ ಕಾಟ್ರಾಕ್ಟ್ ಅಷ್ಟು ಬೇಗ ಇಶ್ಯೂ ಬರುದಿಲ್ಲ. ಬಟ್ ಇವರದು ಎರಡು ಕಣ್ಣಲ್ಲಿ ಕೂಡ ಕಾಟ್ರಾಕ್ಟ್ ಮತ್ತು ರೆಟಿನಾ, ಎರಡು ರೆಟಿನೋ ಮತ್ತು ಇಶ್ಯೂ ಇತ್ತು. ಲೆಫ್ಟ್ ಲಾಸ್ಟ್ ಇಯರ್ ಆಯ್ತು, ರೈಟ್ ಇದು ಲಾಸ್ಟ್ ಡಿಸೆಂಬರ್ ಅಲ್ಲಿ ಆಯ್ತು. ಅಂದ್ರೆ 2 years ಮುಂಚೆ ಲೆಫ್ಟ್ ಇದು ಸರ್ಜರಿ ಆಯ್ತು, ರೆಟಿನಾ ಮತ್ತು ಕಾಟ್ರಾಕ್ಟ್. ಬಟ್ ಅವರಿಗೆ ದೂರದ ಕಾಣ್ತಾ ಇರಲಿಲ್ಲ, ಲೋ ಆಗ್ತಾ ಬರ್ತಾ ಇತ್ತು. ಕಾರಣ ಲೆಫ್ಟ್ ಸೈಡ್ ಆಗಿ ಲಾಸ್ಟ್ ಇಯರ್ ರೈಟ್ ಇದೆ, ಬಟ್ ರೈಸ್ ಇಸ್ ವೆರಿ ಸೀರಿಯಸ್ ಕಂಡೀಷನ್ ಇತ್ತು. ಯಾಕಂತ ಹೇಳಿದ್ರೆ ಅವರ ಕಣ್ಣಲ್ಲಿ ಕಾಟ್ರಾಕ್ಟ್ ಆಗಿ ರೆಟಿನಾ ಆಗುವಾಗ ರೆಟಿನಾನಲ್ಲಿ ಒಂದು ವೈರಸ್ ಅಂದ್ರೆ ಅವರ ನರದಲ್ಲಿ ಒಂದು ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರು. ಅದು ಲಾಸ್ಟ್ ನವೆಂಬರ್ ಅಲ್ಲಿ ಚೆಕ್ ಮಾಡುವಾಗ ಇನ್ಸ್ಪೆಕ್ಷನ್ ಗೊತ್ತಾಯ್ತು. ಆ ಇನ್ಸ್ಪೆಕ್ಷನ್ ಇಂದಾಗಿ ಕಣ್ಣು ಊತ ಬರ್ತಾ ಇತ್ತು, ನರ್ವ್ಸ್ ಅಲ್ಲಿ ಊತ ಬರ್ತಾ ಇತ್ತು. ಲಾಸ್ಟ್ ಅದಕ್ಕೊಂದು ಆಂಟಿಬಯೋಟಿಕ್ 1000 mg ಪರ್ ಡೇ 3 ಟ್ಯಾಬ್ಲೆಟ್ಸ್. ಆಕ್ಚುಲಿ ಅಷ್ಟು ಸ್ಟ್ರಾಂಗ್ ಟ್ಯಾಬ್ಲೆಟ್ ಕೊಟ್ಟರು ಕೂಡ 3 months ಕೊಟ್ಟಿದ್ದಾರೆ, ಅದು ಯಾವುದೇ ರಿಕವರಿ ಆಗಿ ಕ್ಯೂರ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಲಾಸ್ಟಿಗೆ ಡಾಕ್ಟರ್ ಹೇಳಿದ್ರು ಇದು ಆಗ್ತಾ ಇಲ್ಲ, ಸ್ಟಾಪ್ ಮಾಡಿ, ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ರು. ಆದ್ರೂ ಅದು ಸೇಮ್ ಇಶ್ಯೂ ಜಾಸ್ತಿ ಆಗ್ತಾನೆ ಇತ್ತು. ಎಂಡಿಗೆ ಹೇಳಿದ್ರು ಒಂದು ಲಾಸ್ಟ್ ಏಪ್ರಿಲ್ ಟೈಮ್ ಅಲ್ಲಿ ಹೇಳಿದ್ರು ಅದಕ್ಕೆ ಏನಿಲ್ಲ, ಲಾಸ್ಟ್ ಆಪ್ಷನ್ ಇಂಜೆಕ್ಷನ್ ಕೊಡ್ಬೇಕು ಆ ನರ್ವ್ಸ್ಗೆ. ಇಂಜೆಕ್ಷನ್ ಕೊಟ್ರೆ ಬಟ್ ಒಂದ್ ಕಂಡೀಷನ್, ಯಾವಾಗ್ಲೂ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆ ಕಣ್ಣಲ್ಲಿ ಅಂತ ಹೇಳಿದ್ರು. ಹಂಗಂದ್ರೆ ಅಲ್ಲಿ ಹೋಗ್ಬಿಟ್ಟು ತುಂಬಾ ಕೂಗ್ತಾ ಇದ್ರು. ಯಾಕಂತ ಹೇಳಿದ್ರೆ ಇದು ತುಂಬಾ ಅಂದ್ರೆ ಅದೊಂದು ಇದೇ ಭಕ್ತಿ ಇತ್ತು, ಇಂಜೆಕ್ಷನ್ ಕೂಗ್ತಾ ಇದ್ರು. ಅಂದ್ರೆ ಡಾಕ್ಟರ್ ಹೇಳಿದ ಒಂದು ಮಾತು, ಇನ್ ಫ್ಯೂಚರ್ ಅಲ್ಲಿ ಯಾವಾಗ್ಲೂ ನಿಮ್ಮ ಕಣ್ಣಲ್ಲಿ ಅದು ಒಂಥರ ವೈರಸ್ ಅಂದ್ರೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ನೀವು ರೆಡಿ ಆಗಿರ್ಬೇಕು ಅಂತ ಹೇಳಿ. ಪುಣ್ಯಕ್ಕೆ ನಮ್ಗೆ ವಿಜಯ ಗುರುಜಿ ಅವರು ನಮ್ಮ ಒಂದು ಆಪತ್ತ ದೇವರವರು, ಅವರು ಒಂದ್ ಕಡೆ ಅವರ ನಮ್ಮ ಸೆಂಟರ್ಗೆ ಹೋಗಿ ನಮ್ದು ಒಂದು ಇದು ಕೊಡ್ತಾ ಅಂದ್ರೆ ಅವ್ರು ಹೀಲಿ ಕೊಡ್ತಾ ಇದ್ರು. ಆ ಹೀಲಿ ಡಿವೈಸ್ ಅನ್ನು ನಾನು ಇಡ್ತಾ ಇದ್ದೆ. ಏನೋ ಅಲ್ಲಿ ಹೋಗುವಾಗ ಆಕ್ಚುಲಿ ನಾನು ಮೇ 15th ಹೋಗುವಾಗ ಅದಕ್ಕೆ ಇಂಜೆಕ್ಷನ್ ಕೊಡ್ಬೇಕಿತ್ತು. ಬಟ್ ಏನೋ ಡಾಕ್ಟರ್ ಹೇಳಿದ್ರು ಇನ್ನು ಜಾಸ್ತಿ ಆಗಿಲ್ಲ, ಪರವಾಗಿಲ್ಲ 1 month ಕಂಟಿನ್ಯೂ ಮಾಡುವ ಅಂತ ಹೇಳಿ. ಅಂದ್ರೆ ಆ ಜಾಸ್ತಿ ಆಗ್ತದೋ ಅಲ್ಲಿ ಸ್ಟಾಪ್ ಆಗಿದೆ ಅಂದ್ರೆ ಒಂದು 10 times ಅಲ್ಲಿ ನಮ್ಗೆ ಸ್ವಲ್ಪ ಸ್ಟಾಪ್ ಆಯ್ತು, ಇನ್ಕ್ರೀಸ್ ಆಗುದು. ತುಂಬಾನೇ ಖುಷಿ ಆಯ್ತು. ಸದ್ಯಕ್ಕೆ ಗುರುಜಿ ಹೇಳಿದ್ರು ಕೆಲಸ ಮಾಡಿ ಸದ್ಯಕ್ಕೆ ನೀನು ಮನದಲ್ಲಿ ಒಂದು ಬುಕ್ ಮಾಡು ಅಂತ ಹೇಳಿ. ಅದು ನನಗೆ June 1st ಬಂತು. June 1st ಇಂದ June 13th ಹೋಗಂದ್ರೆ 13 days ಅಲ್ಲಿ ನನಗೆ ತುಂಬಾನೇ ಒಂದು ಬದಲಾವಣೆ. ಹೋಗುವಾಗ ಅರೌಂಡ್ 40% ಕ್ಯೂರ್ ಆಗಿದೆ. ಆ ಏನೋ ನರದಲ್ಲಿ ಊತ ಬರ್ತಿತ್ತು, ತುಂಬಾನೇ ಕಡಿಮೆ ಆಯ್ತು. ಜುಲೈಲಿ ಹೋಗುವಾಗ 1 month ಹೋಗಿ ಕಂಪ್ಲೀಟ್. ಯಾಕಂತ ಹೇಳಿದ್ರೆ ಅದು ರಿಸಲ್ಟ್ ಅಲ್ಟಿಮೇಟ್. ಅದೊಂದು ನಮ್ದು ಆನಂದದ ಕ್ಷಣನೇ ಬೇರೆ. ಯಾಕಂತ ಹೇಳಿದ್ರೆ ಅಂತ ಒಂದು ಅದ್ಭುತವಾದಂತ ಹೀಲಿ ಇದರಿಂದಾಗಿ ನಮ್ಗೆ ಅದು ಯಾರು ಊಹಿಸದ ರೀತಿಯಲ್ಲಿ ನನಗೆ ಅದು ಒಂಥರ ರಿಸಲ್ಟ್ ಬಂದಿದೆ. ಅದನ್ನು ಡಾಕ್ಟರ್ ಶಾಕ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಇಂಜೆಕ್ಷನ್ ಕೊಟ್ಟಿಲ್ಲ, ಅದು ಹೇಗೆ ರಿಕವರಿ ಆಯ್ತು ಅಂತ ಹೇಳಿ. ಬಟ್ ಡಾಕ್ಟರ್ಗೆ ಇನ್ನೂ ಹೇಳಿಲ್ಲ, ಬಟ್ ಇನ್ನು ತೋರಿಸ್ತೇನೆ. ಯಾಕಂದ್ರೆ ನನಗೆ ರಿಕವರಿ ಆದ್ಮೇಲೆ ತೋರಿಸ್ಬೇಕು ಅಂತ ಹೇಳಿ. ಈಗ ಎವ್ರಿ 3 months ಒಂದು ವಿಸಿಟ್ ಉಂಟು. ಡಾಕ್ಟರ್ ಕೇಳಿದ್ರು ನಾನು ನಿಮ್ಗೆ ಇಂಜೆಕ್ಷನ್ ಕೊಟ್ಟಿದ್ದೇನಾ ಅಂತ. ಇಲ್ಲ ಅಂತ, ಮತ್ತೆ ಎಷ್ಟು ರಿಕವರಿ ಆಯ್ತು ಅಂತ ಹೇಳಿ. ಆದ್ರೂ ನಾನು ಹೇಳಿಲ್ಲ, ಯಾಕಂದ್ರೆ ಇನ್ನೂ ರಿಕವರಿ ಆದ್ಮೇಲೆ ಕೊಡ್ಬೇಕು ಅಂತ ಹೇಳಿ ನಾನು ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದೇನೆ. ಧನ್ಯವಾದಗಳು ಮೇಡಮ್. ಹಲೋ. ಬಹಳ ಖುಷಿ ಆಯ್ತು ಲೋಕೇಶ್ ಅವರೇ, ನಿಮ್ಮ ಮಾತನ್ನ ಕೇಳಿ ಬಹಳ ಖುಷಿ. ಖಂಡಿತ. ಕಣ್ಣು ಎಷ್ಟು ನೋಡಿ ಅಮೂಲ್ಯ. ಮಿಸಸ್ ಓಕೆ, ನಮಸ್ತೆ. ಕಣ್ಣು ಎಷ್ಟು ಅಮೂಲ್ಯ ಎಲ್ಲರಿಗೂ ಅಲ್ವಾ? ಖಂಡಿತ ಮೇಡಮ್, ಸೊ ಎಷ್ಟು ಖಂಡಿತ. ಅಮೂಲ್ಯ ಕಣ್ಣು ಎಲ್ಲರಿಗೂ. ನಮ್ಗೆ ಇವರ ಕಣ್ಣಿನ ಬಗ್ಗೆ ಟೆಸ್ಟಿಮೋನಿ ತಿಳ್ಕೊಂಡು ನಮಗ್ ಬಹಳ ಖುಷಿ ಆಯ್ತು. ಅವ್ರಿಗೆ ಮತ್ತಷ್ಟು ದೇವರು ಒಳ್ಳೆ ಆರೋಗ್ಯನ ಕೊಡ್ಲಿ, ಅವರ ಕಣ್ಣು ಪೂರ್ತಿ ಹೀಲ್ ಆಗ್ಲಿ ಅಂತ ಎಲ್ಲರೂ ವಿಶ್ ಮಾಡೋಣ. ಅವ್ರಿಗೆ ವಿಜಯ್ ಗುರುಜಿ ಅವ್ರಿಗೆ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರ, ದೊಡ್ಡ ಸಲ್ಯೂಟು ಕೂಡ ಹೌದು. ನೀವು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಮ್ಯಾಂಗ್ಳೂರಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ ನಿಮ್ ಬಗ್ಗೆ ವಿಜಯ್ ಗುರುಜಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಲೋಕೇಶ್ ಅವ್ರಿಗೆ ಎಲ್ಲರೂ ಬ್ಲೆಸ್ ಮಾಡೋಣ. ಲೋಕೇಶ್ ಅವ್ರು ನಿಮ್ಗೆ ಮನಸ್ಸಲ್ಲಿ ಅನ್ಕೊಳ್ಳಿ, ನಿಮ್ಗೆ ಏನೇನ್ ಬೇಕು ಎಲ್ಲ ಫೀಲ್ ಮಾಡ್ಕೊಳ್ಳಿ, ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲರೂ ಕೂಡ 132 people ಎಲ್ಲರೂ ಕೂಡ ಲೋಕೇಶ್ ಅವ್ರಿಗೆ ಬ್ಲೆಸ್ ಮಾಡೋಣ. ಒಳ್ಳೆ ಆರೋಗ್ಯ ಸಿಗ್ಲಿ ನಿಮ್ಗೆ, ದೇವರು ಎಲ್ಲವನ್ನು ಕೊಟ್ಟು ಅನುಕೂಲ ಮಾಡ್ಲಿ. ಆಯುಷ್, ಆರೋಗ್ಯ,
ಎಲ್ಲವೂ ಕೂಡ ನಿಮ್ಗೆ ಸಿಗ್ಲಿ ಅಂತ ನಾವು ಭಾವಿಸೋಣ. ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು ಲೋಕೇಶ್ ಅವರೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಸೊ ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು ಯಾರು? Next is Rajalakshmi. ರಾಜಲಕ್ಷ್ಮಿ. ಓಕೆ, ಎಸ್ ರಾಜಲಕ್ಷ್ಮಿ ಮ್ಯಾಮ್, ಓವರ್ ಟು ಯು. Please unmute Rajalakshmi. Yes, unmuted. ಕೈಂಡ್ಲಿ Yeah. ಗೋ ರಾಜಲಕ್ಷ್ಮಿ ಅವರೇ, ಕೈಂಡ್ಲಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜಲಕ್ಷ್ಮಿ ಅಂತ, ನಾ ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಾನ್ ಬಂದು ಕೇಳ್ತಾ ಇದೆಯಲ್ಲ ನಾನು ಮಾತಾಡೋದು? ಹೇಳ್ತಾರೆ, ಕಂಟಿನ್ಯೂ ಮಾಡಿ. ಓಕೆ. ನಾನು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಹೇಳ್ಕೊಡ್ತೀನಿ, ಪ್ರಿಸೆಪ್ಟರ್ ನಾನು ಹಾರ್ಟ್ಫುಲ್ನೆಸ್. ಪ್ಲಸ್ ನಾನು ಕ್ವಾಂಟಮ್ ಹೀಲರ್ ಕೂಡ. ನಾನು ತುಂಬಾ ಜನಕ್ಕೆ ಹೀಲಿಂಗ್ ಕೂಡ ಮಾಡ್ತಾ ಇದ್ದೆ. ಸೊ ನನಗೆ ಈ ಡಿವೈಸ್ ಬಂದು ಸುರೇಶ್ ಆಚಾರ್ಯ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಸುರೇಶ್ ಗುರೂಜಿ ಅವರು. ಅವ್ರು ಹೇಳಿದ ದಿವಸದಿಂದ ನನ್ಗೆ ಒಂದೇ ಮನ್ಸಲ್ಲಿ ಒಂದು ತಪಸ್ ಮಾಡ್ತಾರಲ್ಲ ಆತರ, ನಂಗೆ ಅದು ಡಿವೈಸ್ ಬೇಕು. ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ನನಗ್ ಬೇಕು ಅದು ಅಂತ. ಒಂದು 24 hours ಒಂದು ಕಾನ್ಸ್ಟೆಂಟ್ ರಿಮೆಂಬರೆನ್ಸ್ ಅಂತಾರಲ್ಲ, ಆತರ ಹೇಳಿದು ರಿಮೆಂಬರೆನ್ಸ್ ಸ್ಟಾರ್ಟ್ ಆಯ್ತು ನನಗೆ ಆಗ್ತಾ ಇದೆ ಯಾಕೆ ನಾನು ಹೀಗ್ ಮಾಡ್ತಾ ಇದ್ದೀನಿ ಅಂತ. ಅಷ್ಟು ಅದ್ರ ಮೇಲೆ ನನ್ಗೆ ಬೇಕು ಅಂತ. ಅಂತೂ ಇಂತೂ October 16th ಅದು ನನ್ ಕೈ ಸೇರ್ತು. ಅವತ್ತಿಂದ ಇವತ್ತಿನವರೆಗೆ ಐ ಆಮ್ ಸೂಪರ್ಬ್ ಹ್ಯಾಪಿ ಅಂಡ್ ಸೂಪರ್ಬ್ ಹೆಲ್ತಿ. ಏನಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಕೊರೋನಾ ಆದ್ಮೇಲೆ ಬ್ಯಾಕ್ ಪೇನ್ ತುಂಬಾ ಇತ್ತು. ವಿತಿನ್ 2 days ಅಷ್ಟೇ ನಾನು ಇವತ್ತಿನವರೆಗೆ ಆ ಬ್ಯಾಕ್ ಪೇನ್ ಬರ್ಲಿಲ್ಲ ನನಗೆ, ಅದು ಹೀಲಿ ಪ್ರೋಗ್ರಾಮ್ಸ್ ತಕೊಳ್ಳಿಕ್ ಸ್ಟಾರ್ಟ್ ಮಾಡಿದ್ಮೇಲೆ. ಆಮೇಲೆ ಬಂದು ನನ್ನ ಹಸ್ಬೆಂಡಿಗೆ ಯಾವಾಗ್ಲೂ ವರ್ಟಿಗೋ ಇತ್ತು, ಡಯಾಬಿಟೀಸ್ ಇತ್ತು, ಅವರಿಗೆ ಇದೆ, BP ಇದೆ, ಮತ್ತೆ ಮೈಗ್ರೇನ್ ಹೆಡೇಕ್ ಇದೆ. ಇವಾಗ ಅವರು ಬೆಳಗ್ಗೆ ಏಳುವಾಗ ಪ್ರತಿ ದಿನ ಏನಾದ್ರೂ ಒಂದು ಪ್ರಾಬ್ಲಮ್ ಅವರಿಗೆ, ಹೆಲ್ತ್ ಇಶ್ಯೂಸ್, ಏನಾದ್ರೂ ಹುಷಾರಿಲ್ಲ, ಯಾವಾಗ್ಲೂ ಮಲ್ಕೊಂಡಿರೋದು ಆತರ. ಇವಾಗ ಈ ಡಿವೈಸ್ ಬಂದ್ಮೇಲೆ ಈ ಒಂದು 2 months ಇಂದ ಹೀ ಸೂಪರ್ ಹ್ಯಾಪಿ, ಖುಷಿಯಾಗಿದ್ದಾರೆ. ಮತ್ತೆ ಇನ್ನೊಂದು ನಾನು ಹೇಳ್ಬೇಕು ಅಂದ್ರೆ, ಅವ್ರ ಅಣ್ಣ ಮೊನ್ನೆ ಅಡ್ಮಿಟ್ ಆಗಿದ್ರು ಸಂಡೇ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಸೊ ICU ಅಲ್ಲಿ ಅವರನ್ನ ಇಟ್ರು. ಅವ್ರು ಹೇಳಿದ್ರು ಅವ್ರನ್ನ ಆಪರೇಟ್ ಮಾಡಕ್ಕಾಗಲ್ಲ, ಅವ್ರದ್ದು ಬ್ಲಡ್ ಹಿಮೋಗ್ಲೋಬಿನ್ ಬಂದು 6 ಇದೆ, ಅದು ಆಗಲ್ಲ ಅಂತ ಹೇಳಿದ್ರು. ನಾನು ಕೂಡ್ಲೆ ಅವರ ಫೋಟೋ ತಗೊಂಡು ಅವರದು ಹೀಲಿ ಡಿವೈಸ್ಗೆ ಹಾಕಿ ಅವರಿಗೆ ಹೀಲಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಸಾಧಾರಣ ಒಂದು ಈವ್ನಿಂಗ್ 4 o'clock ಸ್ಟಾರ್ಟ್ ಮಾಡಿದ್ದು. 7:30ಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದು ಹೇಳಿದ್ರು ಅವ್ರದ್ದು ಹಿಮೋಗ್ಲೋಬಿನ್ 8ಗೆ ಬಂದಿದೆ ಅಂತ. ವಿತಿನ್ 2 hours ಅಲ್ಲಿ 2-3 hours ಅಲ್ಲಿ ಅವರ ಹಿಮೋಗ್ಲೋಬಿನ್ ಹೈ ಆಗಿದೆ. ನನಗೆ ಕೇಳಿ ಆಶ್ಚರ್ಯ ಆಯ್ತು, ಇದೇನು ಮಿರಾಕಲ್ಲ, ಇದು ಒಂದ್ ಸಂಜೀವಿನಿ ಅಂತಲೇ ಹೇಳ್ಬೋದು. ನನ್ಗೆ ಅಷ್ಟೊಂದು ಖುಷಿ ಆಯ್ತು ಅವರು ಹಾಗೆ ಹೇಳುವಾಗ. ಮತ್ತೆ ಹೇಳಿದ್ರು ಮರುದಿನ ಬೆಳಗ್ಗೆ ಹೇಳಿದ್ರು ಟ್ಯೂಸ್ಡೇ ಮಾರ್ನಿಂಗ್, ಈ ವೀಕಲ್ಲೇ ಟ್ಯೂಸ್ಡೇ ಮಾರ್ನಿಂಗ್ ಹೇಳಿದ್ರು ಅವ್ರದ್ದು 10ಗೆ ಬಂದಿದೆ ಅಂತ. ಅಂದ್ರೆ ನಾನ್ ಪ್ರೋಗ್ರಾಮ್ ರನ್ ಮಾಡ್ತಾನೆ ಇದ್ದೆ ಅವರಿಗೋಸ್ಕರ. ನಾನೇನ್ ಗೋಲ್ಡ್ ಪ್ರೋಗ್ರಾಮ್ ಅದು ಇದು ಏನು ಮಾಡ್ಲಿಲ್ಲ, ಆಲ್ ಹೀಲಿ ಪ್ರೋಗ್ರಾಮ್ ಹಾಕಿದೆ, ಅದ್ರಲ್ಲಿ ಏನ್ ಬರುತ್ತೋ ಅದನ್ನ ಹಾಕ್ತಾ ಹೋದೆ. ನನಗ್ ಗೊತ್ತಿಲ್ಲ ಏನಂತ, ಬಟ್ ನಾನ್ ಪ್ರೇಯರ್ ಮಾಡಿದೆ ಅವ್ರಿಗೋಸ್ಕರ, ಅವ್ರು ಚೆನ್ನಾಗಾಗ್ಲಿ, ಹುಷಾರಾಗ್ಲಿ ಅಂತ ಹೇಳಿ. ಅವರು ಇವಾಗ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ ನಿನ್ನೆಯಿಂದ. ಅದೊಂದು ಸೂಪರ್ ನನ್ನ ಲೈಫಲ್ಲಿ ನಾನು ಒಂದು ಟರ್ನಿಂಗ್ ಪಾಯಿಂಟ್ ಅವರದ್ದು ಅಂತ ಅನ್ಕೊಳ್ತೀನಿ. ಅಷ್ಟು ಅಂದ್ರೆ ಪ್ರತಿಯೊಂದಕ್ಕೂ ಇದ್ರಲ್ಲಿ ನನಗೆ ಒಂದು 6-7 ಜನ ಕ್ಲೈಂಟ್ಸ್ ಇದ್ದಾರೆ. ಅವ್ರಿಗೂ ಯಾವಾಗ್ಲೂ ಹೀಲಿ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೀನಿ. ಅವರು ತುಂಬಾ ಸೂಪರ್ಬ್ ಆಗಿದ್ದಾರೆ. ಅವ್ರದ್ದು ಎಲ್ಲ ರಿಲೇಶನ್ಶಿಪ್ ಇರ್ಬೋದು, ನಾವ್ ಎಲ್ಲಾ ಪ್ರೋಗ್ರಾಮ್ ಅನ್ನು ಡೈಲಿ ರನ್ ಮಾಡ್ತಾ ಇರ್ತೀನಿ. ಅಂದ್ರೆ ನನ್ನ ಹತ್ರ 24 hours ಅದು ರನ್ ಆಗ್ತಾನೆ ಇರುತ್ತೆ. ರಾತ್ರಿ ಮಲ್ಕೊಂಡಾಗ ಮ್ಯಾಗ್ ಹೀಲಿ ಯೂಸ್ ಮಾಡ್ತೀವಿ, ಇಲ್ದಿದ್ರೆ ಇದು ಯಾವಾಗ್ಲೂ ಒಂದಲ್ಲ ಒಂದ್ ಪ್ರೋಗ್ರಾಮ್ಸ್ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಇನ್ ಲೈಫ್ ಅಲ್ಲಿ. ಏನು ನಾನು ಕ್ವಾಂಟಮ್ ಹೀಲಿಂಗ್ ಅಲ್ಲಿ ಮಿರಾಕಲ್ಸ್ ಕಾಣ್ತಾ ಇದ್ದೆ, ಅದೇ ಇದು ನನ್ಗೆ ಇನ್ನು ಈಸಿಯಾಗಿ, ನನ್ನ ಟೈಮ್ ಏನಿಲ್ಲ, 1-2-3 minutes ಅದಕ್ಕೋಸ್ಕರ ಆಪರೇಟ್ ಮಾಡಿ ಬಿಟ್ರೆ ಅದು 1/2 hour ಕೊಡುತ್ತಲ್ಲ, ಅದು ನನ್ಗೆ ತುಂಬಾ ಹೆಲ್ಪ್ ಆಗಿದೆ. ನಾನು ಸುರೇಶ್ ಗುರೂಜಿ ಅವರಿಗೆ, ಪ್ರಸಾದ್ ಗುರೂಜಿ ಅವರಿಗೆ, ಮತ್ತೆ ಮದನ್ ಬಾಬುಜಿ ಶಿವಯೋಗಿ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಂಗೆ ಈ ಆಪರ್ಚುನಿಟಿ ಕೊಟ್ಟ ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನಿಯನ್ನ ಕೇಳಿ ರಾಜಲಕ್ಷ್ಮಿ ಅವರೇ. ಹಿಮೋಗ್ಲೋಬಿನ್ ಕೂಡ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು ಬಹಳ ಒಂದು ಒಳ್ಳೆ ಟೆಸ್ಟಿಮೋನಿನ ಕೊಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಬೇಕಾಗಿದ್ದವ್ರಿಗೆ ಹೆಲ್ಪ್ ಮಾಡಿದ್ದೀರಲ್ಲ. ಅಂಡ್ ನೀವ್ ಹೇಳಿದ್ದು ಕರೆಕ್ಟ್, ಹೀಲಿ ನಿಜವಾಗ್ಲೂ ಸಂಜೀವಿನಿದೆ. ನಾವು ಅಷ್ಟು ಧನ್ಯರಿದ್ದೀವಿ, ನಮ್ ಕೈಗೆ ಸಿಕ್ಕಿದೆ.
ಓಕೆ. ಖಂಡಿತ. ಸೊ ಇವಾಗ ಎಲ್ಲರೂ ಕೂಡ ರಾಜಲಕ್ಷ್ಮಿ ಅವ್ರಿಗೆ ನಾವು ಬ್ಲೆಸ್ಸಿಂಗ್ಸ್ ಅನ್ನ ಸೆಂಡ್ ಮಾಡಿದ, ರಾಜಲಕ್ಷ್ಮಿ ಅವರೇ ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು, ನಿಮ್ಗೆ ದೇವರು ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ನಿಮ್ಗೆ ಒಳ್ಳೇದನ್ನ ಮಾಡ್ಲಿ, 2025 ಅಲ್ಲಿ ನೀವು ಅಂದ್ಕೊಂಡಿದ್ದಷ್ಟು ಕೂಡ ನಿಮ್ಗೆ ಸಿಗ್ಲಿ ಅಂತ, ನಿಮ್ಮ ಮುಖಾಂತರ 100 ಜನ ಇನ್ನು 1000 ಜನ ಹೀಲ್ ಆಗ್ಲಿ ಅಂತಾನು ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ತೀವಿ. ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು ರಾಜಲಕ್ಷ್ಮಿ ಅವರೇ, ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಇವಾಗ ಥ್ಯಾಂಕ್ ಯು ಆಲ್. ಪಾರ್ಟಿಸಿಪೆಂಟ್ ಆನಂದ್ ಕುಮಾರ್ ಅವರು ನಮ್ಮ ಬಹಳ ಹತ್ರದ ವ್ಯಕ್ತಿ ಇವರು, ಅಂದ್ರೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆನಂದ್ ಕುಮಾರ್ ಅನಿಗಿರಿ ಸರ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಟೆಸ್ಟಿಮೋನಿ ಇವತ್ತು ಕೊಡೋಕ್ಕೆ ನನಗೆ ತುಂಬ ಆನಂದ ಅನ್ನಿಸ್ತಾ ಇದೆ. ಇಲ್ಲಿ ನನ್ನ ಹೆಸರು ಆನಂದ್ ಅಂತ, ನಾನು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಇಲ್ಲಿ ನನಗೆ ಸಜೆಸ್ಟ್ ಮಾಡಿದ್ದು ಶಿವಯೋಗಿ ಗುರುಜಿಯವರು. 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಆಗಿರೋ ಇಂಪ್ರೂವ್ಮೆಂಟ್ಸ್ ತುಂಬ ಇದೆ. ಅದರಲ್ಲಿ ಮೇನ್ ನನಗೆ ಸ್ಲೀಪ್ ತುಂಬ ಚೆನ್ನಾಗಿ ರಾತ್ರಿ ನಿದ್ದೆ ಮಾಡ್ತೀನಿ, ಡೀಪ್ ಸ್ಲೀಪ್ ಇರುತ್ತೆ. ಆಮೇಲೆ ಸ್ಕಿನ್ ತುಂಬ ಇಂಪ್ರೂವ್ ಆಗಿದೆ, ಗ್ಲೋ ಆಗ್ತಾ ಇದೆ ಸ್ಕಿನ್ನು. ಹೇರ್ ಫಾಲ್ ರಿಡಕ್ಷನ್ ಆಗಿದೆ. ಮೊದಲು ಹೇರ್ ಫಾಲ್ ತುಂಬ ಆಗ್ತಿತ್ತು, ಅದು ಈಗ ಹೇರು ಡೈ ಮಾಡ್ತಾ ಇದೆ. ಡೈ ಮಾಡೋದು ಸ್ಟಾಪ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಮೈ ಹೇರ್ ಈಸ್ ಬಿಕಮಿಂಗ್ ಡಾರ್ಕ್ ಬ್ಲ್ಯಾಕ್ ಆಗ್ತಾ ಇದೆ. ದಿಸ್ ಈಸ್ ಅ ಮಿರಾಕಲ್. ಆ್ಯಂಡ್ ಐ ಸ್ಟಾರ್ಟೆಡ್ ಹೀಲಿ ವಿತ್ ಅ ಗೋಲ್ಡ್ ಸೈಕಲ್. ನನಗೆ ತುಂಬ ಫೇವ್ರೇಟ್ ಪ್ರೋಗ್ರಾಮ್ಸ್ ಅಂದರೆ ಮೆರಿಡಿಯನ್ಸು, ಚಕ್ರಾಲ್ ಪ್ರೋಗ್ರಾಮ್ಸು. ಇನಿಷಿಯಲಿ ಐ ಬಾಟ್ ಹೀಲಿ ವಿತ್ ರೆಸೊನೆನ್ಸ್ ಪ್ಲಸ್ ಡಿವೈಸ್ ತಗೊಂಡಿದ್ದೆ. ಲೇಟರ್ ಆನ್ ಅದರದ್ದು ಅಡ್ವಾಂಟೇಜಸ್ ನೋಡಿಬಿಟ್ಟು ಅಪ್ಗ್ರೇಡ್ ಮಾಡಿದೆ ಪ್ರೊಫೆಷ್ನಲ್ ಆಗಿ. ಪ್ರೊಫೆಷ್ನಲ್ಲಿ ತುಂಬ ಪ್ರೋಗ್ರಾಮ್ಸ್ ಇದ್ದಾವೆ. ಅದರಲ್ಲಿ ಲೈಕ್ ವಾಸ್ತು ಕರೆಕ್ಷನ್ ಇದೆ, ದೆನ್ ಈ ಸ್ಟೆಮ್ ಸೆಲ್ ಥೆರಪಿ ಇದೆ, ಸ್ಕಿನ್ ಬ್ಯೂಟಿ ಇದೆ, ದೆನ್ ನ್ಯೂಟ್ರಿಷನ್ ಇದೆ, ಡಿಜಿಟಲ್ ನ್ಯೂಟ್ರಿಷನ್, ಮೆನಿ ಮೋರ್ ಪ್ರೋಗ್ರಾಮ್ಸ್ ಡಿಪೆಂಡಿಂಗ್ ಆನ್ ಅವರ್ ರಿಕ್ವೈರ್ಮೆಂಟ್. ತುಂಬ ಅಮೇಝಿಂಗ್ ಡಿವೈಸ್ ಇದೆ ಇದು. ಇವಾಗ ಇನ್ನೂ ಈ 220 ಪ್ರೋಗ್ರಾಮ್ಸ್ ಫುಲ್ ಯೂಸ್ ಮಾಡೋಕ್ಕಾಗಿಲ್ಲ. ಡೈಲಿ ಪ್ರೋಗ್ರಾಮ್ ಸ್ಟಡಿ ಮಾಡ್ತಾನೆ ಇದೆ. ಇದೊಂಥರ ಬಿಗ್ ಓಷನ್ ಆಗಿದೆ ನನಗೆ. ಹೊಸ ಪ್ರೋಗ್ರಾಮು, ಹೊಸ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ. ಈಗ ನಾನು ಕಲಿತಾ ಇರೋ ಪ್ರೋಗ್ರಾಮ್ಸ್ ಅಂದರೆ ಪರ್ಸ್ನಲ್ ಗ್ರೋತ್ ಅಂತ. ನಿನ್ನೆ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ. ಅದರಲ್ಲಿ ಪರ್ಸ್ನಲ್ ಗ್ರೋತ್ ಬಗ್ಗೆ ಹೆಚ್ಚಿಗೆ ನಾಲೆಜ್ ಸಿಕ್ಕಿದೆ. ಕಾಸ್ಮಿಕ್ ಗ್ರೋತ್ ಅಂತ ಇನ್ನೊಂದು ಪ್ರೋಗ್ರಾಮ್ ಇದೆ, ಅದನ್ನು ಮಾಡ್ತಾ ಇದ್ದೀನಿ. ನಾನು ಯೂಶಲಿ ರನ್ ಮಾಡೋದು ಹೇಗೆ ಅಂತಂದರೆ, ಕೋಚ್ ಅನಾಲಿಸಿಸ್ ಅಂತ ಪ್ರೋಗ್ರಾಮ್ ಇದೆ, ಅದನ್ನು ರನ್ ಮಾಡಿಬಿಟ್ಟು ಐ ಐಡೆಂಟಿಫೈ ದ ಇಶ್ಯೂಸ್, ಅಕಾರ್ಡಿಂಗ್ಲಿ ಪ್ರೋಗ್ರಾಮ್ ಮಾಡಿಬಿಟ್ಟು ಡೈಲಿ 3 times ಸೇಮ್ ಪ್ರೋಗ್ರಾಮ್ ಯೂಸ್ ಮಾಡ್ತೀನಿ. ಇದರ ಜೊತೆಗೆ ಇನ್ನೊಂದು ಅಮೇಝಿಂಗ್ ಡಿವೈಸ್ ಇದೆ, ಮ್ಯಾಗ್ ಹೀಲಿ ಅಂತ. ನಾನು ಕ್ಲಾಸಿಕ್ ಪ್ರೋಗ್ರಾಮ್, ಮ್ಯಾಗ್ ಹೀಲಿ ಕ್ಲಾಸಿಕ್ ಇದೆ ನನ್ನ ಹತ್ರ. ಅದರಲ್ಲಿ ಮೆರಿಡಿಯನ್ ಪ್ರೋಗ್ರಾಮ್ ಪರ್ಚೇಸ್ ಮಾಡಿದ್ದೀನಿ. ತುಂಬ ಯೂಸ್ಫುಲ್ ಆಗಿದೆ. ಆ್ಯಂಡ್ ನಾಟ್ ಓನ್ಲಿ ಐ ಹ್ಯಾವ್ ಟ್ರೈಡ್ ಹೀಲಿ ಆನ್ ಮೈ ಸೆಲ್ಫ್, ಐ ಹ್ಯಾವ್ ಆಲ್ಸೋ ಟ್ರೈಡ್ ಆನ್ ಮೈ ಫ್ಯಾಮಿಲಿ ಮೆಂಬರ್ಸ್. ಲೈಕ್ ನಮ್ಮ ಮದರಿಗೆ ಸಯಾಟಿಕಾ ಪ್ರಾಬ್ಲಮ್ ಇತ್ತು. ಒಂದು 3 ವಾರದಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅವ್ರದ್ದು. ಅಪ್ಪಂಗೆ ಸ್ಲೀಪ್, ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಯೂಸ್ ಮಾಡ್ತಾ ಇರೋದ್ರಿಂದ. ಸಿಸ್ಟರ್ಸಿಗೂ ಟ್ರೈ ಮಾಡಿದ್ದೀನಿ, ಅವರು ಹೇಳ್ತಾ ಇದ್ದಾರೆ ಸ್ಕಿನ್ ಇಂಪ್ರೂವ್ ಆಗಿದೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ, ಹೋಪ್ಸ್ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ಇಟ್ ಈಸ್ ಅಮೇಝಿಂಗ್ ಡಿವೈಸ್. ಇಟ್ಸ್ ಅ ಪ್ರೆಷಿಯಸ್ ಗಿಫ್ಟ್ ಬೈ ಗಾಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ ಸ್ಕ್ಯಾನ್ಸ್ ಅವರ್ ಪ್ರಾಬ್ಲಮ್ಸ್ ಆ್ಯಂಡ್ ಇಟ್ ಗಿವ್ಸ್ ಸೂಟಬಲ್ ವೈಬ್ರೇಷನ್ಸ್ ಆ್ಯಂಡ್ ಇಟ್ ಹೀಲ್ಸ್ ಅಸ್. ಹಾಗಾಗಿ ಇದು ನನಗೆ ಅಮೇಝಿಂಗ್ ಡಿವೈಸ್ ಅನಿಸಿದೆ. ನಾಟ್ ಓನ್ಲಿ ದ್ಯಾಟ್, ಯೂಸ್ ಮಾಡ್ತಾ ಇರೋದ್ರಿಂದ ನಾವು ತುಂಬ ಸೆಲ್ಫಿಶ್ ಅಂತ ಆಗಬಾರ್ದಲ್ವ. ಹಾಗಾಗಿ ತುಂಬ ಜನಗಳಿಗೆ ಹೆಲ್ಪು ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾಂಡ್ ಹೋಲ್ಡಿಂಗ್ ಮೆನಿ ಹೀಲಿ ಯೂಸರ್ಸ್ ಆ್ಯಂಡ್ ಐ ಆಮ್ ಕಂಟಿನ್ಯೂ ಟು ಲರ್ನ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಿಸ್ ಟೆಸ್ಟಿಮೋನಿ. ಥ್ಯಾಂಕ್ ಯು ಎವ್ರಿಬಡಿ. Ashwini, you have to unmute. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಹೀಲಿ ಮುಖಾಂತರ ಅಂತ ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್. ನೀವು ಮಾಡ್ತಾ ಇರೋ ಅಷ್ಟು ಹೆಲ್ಪ್ ಕೂಡ ಅದು ದೊಡ್ಡ ಮಟ್ಟಕ್ಕೆ ಪ್ರಭಾವನ ಬೀರ್ತಾ ಇದೆ. ತುಂಬಾ ಜನಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ಹೀಲಿ ಮುಖಾಂತರ. ನಿಮ್ಮ ಹೀಲಿ ಯೂಸೇಜ್ ಅನ್ನ ನಮಗೆ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಅಂಡ್ ಎಲ್ಲರೂ ಕೂಡ ಆನಂದ್ ಅನಿಗಿರಿ ಸರ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಎಲ್ಲರೂ ಕೂಡ ಬ್ಲೆಸ್ ಮಾಡೋಣ. ಸೊ ಆನಂದ್ ಅನಿಗಿರಿ ಸರ್, ನಿಮ್ಗೆ 2025 ಬೆಸ್ಟ್ ಆಗಿರ್ಲಿ ಅಂತ ನಿಮ್ಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದೀವಿ. ನಿಮ್ಗೆ ದೇವ್ರ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಡ್ಲಿ, ಮತ್ತೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಎಲ್ಲ ಆಯುಷ್ ಆರೋಗ್ಯವನ್ನು ಕೊಡ್ಲಿ. ನಿಮ್ಮನ್ನ ಸಿಂಗಾಪುರಲ್ಲಿ ಮೀಟ್ ಮಾಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಬ್ಲೆಸ್ ಯು ಆನಂದ್ ಸರ್, ಬ್ಲೆಸ್ ಯು. ನಮಸ್ತೆ.
ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು ಸಂದೀಪ್ ಅವರು. ಸೊ ಸಂದೀಪ್ ಅವರನ್ನ ಸ್ಪಾಟ್ಲೈಟ್ಗೆ ತಗೊಂಬರೋಣ. ಎಸ್ ಸಂದೀಪ್ ಅವರೇ, ಓವರ್ ಟು ಯು. ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು ಸಂದೀಪ್ ಅವರೇ. ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು ಸಂದೀಪ್ ಅವರೇ. ಅನ್ಮ್ಯೂಟ್ ಮಾಡಿ. ಹಾ, ಕರೆಕ್ಟ್. ಗೋ ಅಹೆಡ್. ನಮ್ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ನಮಸ್ಕಾರ ಎಲ್ರಿಗೂ. ನಮಸ್ತೆ. ನಮಸ್ಕಾರ, ನನ್ನ ಹೆಸರು ಸಂದೀಪ್ ಅಂತ, ಹುಬ್ಳಿಯಿಂದ. ನನ್ಗೆ ಹೀಲಿನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಗುರುಗಳಾದಂತ ಶಿವಗ್ ಸರ್ ಇಂದ ಹೀಲಿನ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಹೀಲಿನ ಲಾಸ್ಟ್ 7 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಹೀಲಿ ನನ್ಗೆ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ತುಂಬಾ ಚೆನ್ನಾಗಿದೆ ಮ್ಯಾಮ್. ಫಸ್ಟ್ ಹೇಳ್ಬೇಕಂದ್ರೆ ಇಲ್ಲಿ ನಾನು ನಂದೆ ಫಸ್ಟ್ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಮ್ಯಾಮ್. ನಂಗೆ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಶೇರ್ ಮಾಡ್ಬೇಕೇನಾದ್ರು? 1 ಸೆಕೆಂಡ್. ಸೊ 1 ಸೆಕೆಂಡ್. ನಿಮ್ಮ ರಿಪೋರ್ಟ್ ಅನ್ನ ಶೇರ್ ಮಾಡ್ತಾರೆ, ನೀವು ಕಂಟಿನ್ಯೂ ಮಾಡಿ. ಹಾ ಮ್ಯಾಮ್, ನಾನು ಕಂಟಿನ್ಯೂ ಮಾಡ್ಬೋದಲ್ಲ? ಕಂಟಿನ್ಯೂ ಮಾಡಿ ಸಂದೀಪ್ ಅವರೇ. ಮೇನ್ಲಿ ಮ್ಯಾಮ್ ನಂಗೆ ಮೈಗ್ರೇನ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಿತ್ತು. ಒಂದು 6 to 7 years ಇಂದ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ನಮಗೆ ಸ್ಕೂಲ್ ಡೇಸ್ ಇಂದ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ತಲೆ ತುಂಬಾ ನೋಯ್ತಾ ಇತ್ತು. ನಾನು ಅದೇ ಟ್ರೈ ಮಾಡ್ಬೇಕಂತ ಹೇಳಿ ಹೀಲಿ ಸ್ಟಾರ್ಟ್ ಮಾಡಿದೆ. ಅದ್ ಮಾಡಿ ವಿದಿನ್ 1 week ಅಲ್ಲಿ ನನ್ನ ಮೈಗ್ರೇನ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಕಮ್ಮಿ ಆಯ್ತು. ತಲೆನೋವು ಇನ್ನೂವರೆಗೂ ಬಂದಿಲ್ಲ. ಹೀಲಿ ಯೂಸ್ ಮಾಡಕತ್ತ ಇಲ್ಲಿವರೆಗೂ ನನಗೆ ತಲೆನೋವು ಅನ್ನೋದೇ ಬಂದಿಲ್ಲ ವಾಪಸ್ಸಿಂದ. ಮತ್ತೆ ಆಮೇಲೆ ಚೇಂಜಸ್ ಏನಂದ್ರೆ ಮ್ಯಾಮ್, ಸ್ಕಿನ್ ಚೇಂಜ್ ಆಯ್ತು, ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಎಲ್ಲ. ಮೊದಲಾದ್ರೆ ಕಾನ್ಫಿಡೆನ್ಸ್ ಎಲ್ಲ ಲೋ ಆಗ್ತಾ ಇತ್ತು. ಅದೆಲ್ಲ ಚೇಂಜಸ್ ಆಯ್ತು ಮ್ಯಾಮ್. ಅದು ನಾನ್ ಚೇಂಜಸ್ ಅನ್ನೋದಕ್ಕಿಂತ ಜನನೇ ಐಡೆಂಟಿಫೈ ನೋಡಿ ಹೇಳ್ತಾ ಇದ್ರು ಮ್ಯಾಮ್, ಏನಿದು, ಏನ್ ಚೇಂಜ್ ಮಾಡ್ತಿದ್ಯಾ, ಏನೋ ಚೇಂಜಸ್ ಕಾಣ್ತಿದ್ಯಾ ಅಂತ ಹೇಳಿ ಜನನೇ ನನಗೆ ಐಡೆಂಟಿಫೈ ಮಾಡಿದ್ರು ಮ್ಯಾಮ್. ಮತ್ತೆ ಈಗ ರಿಪೋರ್ಟ್ ತೋರಿಸ್ತಾ ಇದ್ದೀರಲ್ಲ, ಇದು ಆಕ್ಚುಲಿ ನಮ್ಮ ತಾಯಿಯವ್ರ ರಿಪೋರ್ಟ್ ಮ್ಯಾಮ್. ಇದು ನಮ್ಮ ತಾಯಿಯವ್ರದ್ದು. ಅದು ಶುಗರ್ 279 ಇತ್ತು ಮ್ಯಾಮ್. ಫಸ್ಟ್ ನಾವು ಚೆಕ್ ಮಾಡಿಸಿದ್ವಲ್ಲ, ಈಗ ನೀವು ಶೋ ಮಾಡ್ತಾ ಇದ್ರಲ್ಲ, ಈ ರಿಪೋರ್ಟ್ 279 ಇತ್ತು. ಅವ್ರಿಗೆ 100 meter ಡಿಸ್ಟೆನ್ಸ್ ವಾಕ್ ಮಾಡಕ್ ಆಗ್ತಿರ್ಲಿಲ್ಲ ಮ್ಯಾಮ್. ಫಸ್ಟ್ ಬಿಫೋರ್ ಹೀಲಿಕ್ ತಗೊಂಡ್ರೆ ಅವ್ರಿಗೆ 100 meter ವಾಕ್ ಮಾಡಕ್ ಆಗ್ತಿರ್ಲಿಲ್ಲ. ಸುಸ್ತು, ಎಲ್ಲಾದ್ರೂ ಹೋಗೋದು ಕುತ್ಕೊಳ್ಳೋದು, ಮತ್ತೆ ಡಿಸ್ಟೆನ್ಸ್ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿ ಮತ್ತೆ ಕುತ್ಕೊಳ್ಳೋದು. ಅದನ್ನ ನೋಡಿ ತುಂಬಾ ನಂಗೆ ಬೇಜಾರಾಗ್ತಾ ಇತ್ತು. ಏನದು, ಏನ್ ಚೇಂಜಸ್ ಮಾಡ್ಬೋದು, ಇವರಿಂದ ನನ್ಗೆ ಏನ್ ಹೆಲ್ಪ್ ಆಗ್ಬೋದು ಅಂತ ನಾನು ಹೀಲಿ ಪರ್ಸೇಸ್ ಮಾಡ್ಬೇಕಾದ್ರೂ ಅದೇ ಕೇಳಿದೆ. ಡಿಸ್ಟೆನ್ಸ್ ಇಂದ ಏನಾದ್ರು ಹೆಲ್ಪ್ ಆಗುತ್ತಾ ಇದು ಹೀಲಿ? ನಾನು ಪರ್ಸನಲ್ ಯೂಸ್ ಮಾಡ್ತೀನಿ, ಡಿಸ್ಟೆನ್ಸ್ ಇರೋರು ಗೊತ್ತಿಲ್ದಂಗೆ ಯೂಸ್ ಮಾಡಕ್ಕಾಗತ್ತಾ? ಯಾವಾಗ ಸರ್ ಹೇಳಿದ್ರು ಇಲ್ಲ ಡಿಸ್ಟೆನ್ಸ್ ಇಂದ ಹೀಲ್ ಮಾಡ್ಬೋದು ಅಂತ ಹೇಳಿದ್ರು. ಮತ್ತೆ ಇದು ಈಗ ತೋರಿಸಿದಲ್ಲ, ಇದು ಆಫ್ಟರ್ ರಿಪೋರ್ಟ್ಸ್ ಮ್ಯಾಮ್. ಇದು ಈಗ ತೋರಿಸಿದಲ್ಲ 129. ಇದು ನಮ್ಮ ತಾಯಿಯವ್ರದ್ದು ಶುಗರ್ ಪೂರ್ತಿಯಾಗಿ ನಾರ್ಮಲ್ ಆಗಿದೆ. ಡಿಸ್ಟೆನ್ಸ್ ಇಂದ ಹೀಲ್ ಮಾಡಿದಾದ್ಮೇಲೆ ಅವ್ರದ್ದು ರಿಪೋರ್ಟ್ಸ್ ಪೂರ್ತಿಯಾಗಿ ನಾರ್ಮಲ್ ಆಗಿದೆ. ಇದು ಈಗ ರೆಗ್ಯುಲರ್ ಆಗಿ ಅದು ಶುಗರ್ ಟ್ಯಾಬ್ಲೆಟ್ಸ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ ಮ್ಯಾಮ್. ಇದು ನಮ್ಮ ತಾಯಿಯ ರಿಪೋರ್ಟ್. ಇದು ಮ್ಯಾಮ್. ಮತ್ತೆ ವೈಫ್ದು ವರ್ಕ್ ಫ್ರಮ್ ಹೋಮ್ ಇದೆ ಮ್ಯಾಮ್. ಅವ್ರದ್ದು ಆಕ್ಚುಲಿ ಲಾಸ್ಟ್ ಮಂತ್ ಸಿಸೇರಿಯನ್ ಆಯ್ತು ಮ್ಯಾಮ್. ಅವ್ರದ್ದು ಪಾಪ ಆಯ್ತಲ್ಲ, ಸಿಸೇರಿಯನ್ ಆಯ್ತು. ಅವಾಗ ಅವ್ರದ್ದು ಏನಾಗಿತ್ತು ಅಂದ್ರೆ ಸಿಸೇರಿಯನ್ ಪೇನ್ ಇತ್ತು ಮ್ಯಾಮ್. ಅವಾಗ ಸಿಸೇರಿಯನ್ ಪೇನ್ ಇತ್ತು, ತುಂಬಾ ಸಿವಿಯರ್ ಪೇನ್ ಬರ್ತಾ ಇತ್ತು, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇತ್ತು. ನಾನು ಅವಾಗ ಸರ್ ಕೇಳಿದೆ, ಸರ್ ಹಿಂಗೆ ಮತ್ತೆ ಸ್ವಲ್ಪ ಪಾಪ ಕಿರಿಕಿರಿ ಮಾಡ್ತಿದೆ, ಮತ್ತೆ ಅವ್ರಿಗೆ ಯಾವ ರೀತಿ? ಇಲ್ಲ ಸರ್, ಒಂದ್ ರೀತಿ ಪ್ರೋಗ್ರಾಮ್ ಹೇಳಿದ್ರು, ಇದು ರನ್ ಮಾಡಿ ನೋಡಿ ಅಂತ ಹೇಳಿ. ಆಕ್ಚುಲಿ ಅವ್ರ ತಾಯಿ ಮನೇಲಿ ಇದ್ರು, ತವ್ರ ಮನೇಲಿ. ನಾನು ಇಲ್ಲಿ ನನ್ನ ಮನೆಯಲ್ಲಿದ್ದೆ. ನಾನು ಇಲ್ಲಿಂದಾನೆ ಅವ್ರು ವೈಬ್ರೇಷನ್ ಕ್ಯಾಚ್ ಮಾಡ್ಕೊಂಡು ಡಿಸ್ಟೆನ್ಸ್ ಅಲ್ಲಿ ಹೀಲ್ ಮಾಡಿದೆ. ಫಸ್ಟ್ ಟೈಮ್ ನಾನ್ ಅವ್ರಿಗೆ ಹೇಳಿದಾಗ ಅವರಿಂದ ಬಂದಿದ್ದು ಫಸ್ಟ್ ಟೈಮ್ ಒಂದು 2:30 2:30 ಅನ್ಸುತ್ತೆ, ಮಧ್ಯಾಹ್ನ 2:30 ನಾನು ರನ್ ಮಾಡಿದೆ. ಒಂದು half an hour ರನ್ ಮಾಡಿ ಅವ್ರು ಫೋನ್ ಮಾಡಿದೆ, ಏನಾಗ್ತಿದೆ? ಇಲ್ಲ ಏನೋ ಒಂಥರ ಮೈ ಜುಮ್ ಅಂದಂಗ ಅನಿಸ್ತ, ಪೇನ್ ಎಲ್ಲ ಸಡನ್ ಆಗಿ ಹೋದಂಗ ಆಗ್ತಿದೆ, ಎಲ್ಲೋ ತೀರ್ಥ ಸ್ನಾನ ಮಾಡ್ದಂಗ ಅಂತ ಅವರಿಂದ ನನ್ಗೆ ಗೊತ್ತಾದ್ರು ಮ್ಯಾಮ್. ಫಸ್ಟ್ ಟೆಸ್ಟಿಮನಿ, ಅವ್ರ ಟೆಸ್ಟಿಮನಿ ನಾನ್ ನೋಡಿದಾಗ ಇಲ್ಲ ಎಲ್ಲೋ ಹೋಗಿ ತೀರ್ಥ ಸ್ನಾನ ಮಾಡ್ದಂಗ ಆಯ್ತು, ಒಂಥರ ಫ್ರೆಶ್ನೆಸ್ ಬಂತು, ಮೈ ಬಾರೆಲ್ಲ ಹೋಯ್ತು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅವ್ರಿಗೆ ಹೀಲಿ ಮಾಡಿದಾಗ ಅವರಿಂದ ನಾನ್ ಕೇಳಿದ ಟೆಸ್ಟಿಮನಿ ಮ್ಯಾಮ್. ಇದು ಒಂದ್ ದಿನದಲ್ಲಿ ಏನ್ ಮಾಡಿದ್ವಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಈಗ ಯಾವ್ದೇ ರೀತಿ ಅವ್ರಿಗೆ ಪೇನ್ ಇಲ್ಲ, ಏನಿಲ್ಲ, ತುಂಬಾ ನಾರ್ಮಲ್ ಆಗಿದ್ದಾರೆ ಮ್ಯಾಮ್. ವರ್ಕ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ, ತುಂಬಾ ಕ್ಲಾರಿಟಿ ಇದೆ ಕೆಲಸ ಮಾಡ್ಬೇಕಾದ್ರೆ, ತುಂಬಾ ಚೆನ್ನಾಗಾಗ್ತಿದೆ ಮ್ಯಾಮ್ ಎಲ್ಲ. ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನಿ ಕೇಳಿ. ಡಯಾಬಿಟಿಸ್ ಅನ್ನುವಂಥದ್ದು ಎಲ್ಲರೂ ಕೂಡ ಇವತ್ತಿನ ದಿನಕ್ಕೆ ಫೇಸ್ ಮಾಡ್ತಾ ಇರುವಂತದ್ದು. ಹೌದು ಮ್ಯಾಮ್, ಹೌದು. ಅದರ ಮುಖಾಂತರ ನೀವು ಟೆಸ್ಟಿಮೋನಿನ ಕೊಟ್ಟಿದ್ದೀರಾ, ಸಾಕಷ್ಟು ಬದಲಾವಣೆನ ನೋಡಿದ್ದೀರಾ. ನಿಮ್ಗೆ ಮತ್ತಷ್ಟು ಬದಲಾವಣೆ ಸಿಗ್ಲಿ, ಮತ್ತಷ್ಟು ನಿಮ್ಮ ಎಮೋಷನಲ್ ಲೆವೆಲ್ ಆಗಿರ್ಲಿ, ಫಿಸಿಕಲ್ ಲೆವೆಲ್ ಆಗಿರ್ಲಿ, ಮೈಂಡ್ ಸೆಟ್ ಆಗಿರ್ಲಿ, ಅಷ್ಟು ಕೂಡ ಹೀಲ್ ಆಗಿರ್ಲಿ, ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಹೀಲ್ ಆಗ್ಲಿ ಅಂತ ಬ್ಲೆಸ್ಸಿಂಗ್ಸ್ ಅನ್ನ ಮಾಡ್ತೀವಿ ಸಂದೀಪ್ ಅವರೇ. ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು. ನಿಮ್ಗೆ ಎಲ್ಲವನ್ನೂ ಒಳ್ಳೇದಾಗ್ಲಿ, ನಿಮ್ ದೇವ್ರು ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಕೊಟ್ಟು ನಿಮ್ಗೆ ಒಳ್ಳೇದನ್ನ ಮಾಡ್ಲಿ. ಬ್ಲೆಸ್ ಯು, ಬ್ಲೆಸ್ ಯು ಸಂದೀಪ್ ಅವರೇ. ಬ್ಲೆಸ್ ಯು, ಬ್ಲೆಸ್ ಯು. ಹೋಲಿ ಡಿವೈಸ್ ಇದ್ದಂಗೆ ಎಲ್ರಿಗೂ ರೀಚ್ ಆಗ್ಲಿ. ಹೌದು, ಇಲ್ಲಿ ಹೋಲಿ ಡಿವೈಸ್, ಹೀಲಿ ಡಿವೈಸ್, ಹೋಲಿ ಡಿವೈಸ್ ಚೂಸ್ ಮಾಡೋದು ನಾವಲ್ಲ, ಅದೇ ಚೂಸ್ ಮಾಡೋದು ನಮ್ಗೆ. ಕರೆಕ್ಟ್. ಒಳ್ಳೆ ಹೆಸರನ್ನ ಹೇಳಿದ್ರಿ, ಹೀಲಿ ಡಿವೈಸ್, ಹೋಲಿ ಡಿವೈಸ್, ಸಂಜೀವಿನಿ. ಒಳ್ಳೆ ಹೆಸರುಗಳು ಬರುತ್ತೆ. ಟೆಸ್ಟಿಮೋನಿ ನೈಟ್ ನಾವು ಕಂಡಕ್ಟ್ ಮಾಡಿದಾಗ
ನಮ್ಗೆ ಹೀಲಿಗೆ ಸೂಟ್ ಆಗುವಂತ ಇನ್ನೊಂದು ಪದ ಕೂಡ ನಮ್ಗೆ ಪಾರ್ಟಿಸಿಪೆಂಟ್ಸ್ ಬಂದು ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಸಂದೀಪ್ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು ಅಶ್ವಿನಿ ಅವರು. ಇವಾಗ ನಾವು ಅಶ್ವಿನಿ ಅವರನ್ನ ಇಲ್ಲಿ ತಗೊಂಬರೋಣ. ಎಸ್, ನಮಸ್ತೆ ಅಶ್ವಿನಿ ಅವರೇ, ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ. ನಮಸ್ಕಾರ. ನಮಸ್ತೆ, ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ನಮಸ್ತೆ. ಓಕೆ. ನನ್ನ ಹೆಸರು ಅಶ್ವಿನಿ ಅಂತ, ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ನನಗೆ 3 weeks ಬ್ಯಾಕ್ ನಾನು ತಗೊಂಡೆ. ಇಂಟ್ರೊಡ್ಯೂಸ್ ಮಾಡಿದ್ ನನಗೆ ಮೀನಾ, ಡಾಕ್ಟರ್ ಮೀನಾ. ಅವಳು, ನನಗೆ ತುಂಬಾ ಹೆಲ್ತ್ ಇಶ್ಯೂ ಇತ್ತು. ನನಗೆ ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ಬಿಟ್ಟು ಕಾಲಿಗೆ ಆಗಿದೆ, ನೀ ಪೇನ್. ಆಫ್ಟರ್ ಕೋವಿಡ್, ಪೋಸ್ಟ್ ಕೋವಿಡ್ ತುಂಬಾ ಸಫರ್ ಆಗ್ತಾ ಇದ್ದೀನಿ ನಾನು. ಅದನ್ನ ನೋಡಿ ಮೀನಾ ಹೇಳಿದ್ಲು ನಂಗೆ. ಅವಳು ಶಿ ಇಸ್ ಮೈ ಕ್ಲಾಸ್ಮೇಟ್, ತುಂಬಾ ವರ್ಷದ ಮೇಲೆ ಮೀಟ್ ಆಗಿದ್ವಿ. ಮತ್ತೆ ಹೇಳಿದ್ಲು ಈ ತರ ತಗೊಳ್ಳಿ, ಚೆನ್ನಾಗಿದೆ ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ತಗೊಂಡು ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಕಾಲಿಗೆಲ್ಲ ಇಟ್ಕೊಂಡಿದ್ದೀನಿ. ನನಗೆ ಸಡನ್ ಆಗಿ ನೀ ಪೇನ್ ಶುರುವಾಗಿತ್ತು. ಸೊ ಅದು ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ವೀಕ್ ನಾನು ತಿರುಪತಿಗೆ ಹೋಗಿದ್ವಿ. ತಿರುಪತಿನಲ್ಲಿ ಫುಲ್ ನನಗೆ ತುಂಬಾ ಟೆನ್ಷನ್ ಇತ್ತು. ಹೆಂಗಪ್ಪ ನಾನು ತಿರುಪತಿ ಹೆಂಗ್ ಓಡಾಡ್ಬೇಕು, ಸ್ವಲ್ಪ ಹೊತ್ತು ಒಂದ್ ಸ್ವಲ್ಪ ಹೆಜ್ಜೆ ಇಡೋಷ್ಟಿಗೆ ನನಗೆ ಕಾಲ್ ನೋವಾಗಿ ಸುಸ್ತಾಗಿ ಮತ್ತೆ ಕೂತ್ಕೋಬೇಕಂತ ಅನಿಸ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿದೆ. ಅಲ್ಲಿಗೂ ತಗೊಂಡ್ ಹೋಗಿದ್ದೆ ನಾನು. ರೂಮ್ ನಲ್ಲೂ ಹಾಕೊಂಡ್ ಕೂತ್ಕೋತಾ ಇದ್ದೆ. ಅದು ಕಾಲಿಗೂ ಇಟ್ಕೋತಾ ಇದ್ದೆ. ಎಲ್ಲಾ ಮಾಡ್ಕೊಂಡಿದ್ದೀನಿ. ಅವ್ರು ಏನೇನ್ ಹೇಳಿದ್ ಎಲ್ಲ ಮಾಡಿದೀನಿ. ಬಟ್ ನಾನ್ ಚೆನ್ನಾಗಿ ದೇವ್ರ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಮೆಟ್ಲುಗಳು ಹತ್ತಿ ಇಳಿದು ಎಲ್ಲ ಮಾಡಿದೀನಿ. ನಮ್ ಮನೆಯವ್ರಿಗೂ ಶಾಕ್ ಆಗ್ಬಿಟ್ರು, ಚೆನ್ನಾಗಿ ಇದ್ ಮಾಡ್ತಿದ್ದೀನಿ ಅಂತ. ಅವರು ನನಗೆ ಹೊಗಳಿದ್ರು, ಚೆನ್ನಾಗಾಗ್ತಿದೀನಿ ಅಂತ ಹೇಳಿ. ಅವ್ರಿಗೂ ಖುಷಿ ಆಯ್ತು ಒಂದ್ ಸ್ವಲ್ಪ. ಆದ್ರಿಂದ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಹೀಲಿಗೆ. ಚೆನ್ನಾಗಿದ್ದೀನಿ. ಇನ್ನು ಈಗ 2 weeks ಆಯ್ತು ನಾನು ಶುರು ಮಾಡಿ. ಇನ್ನೂ ನಾನು ಚೆನ್ನಾಗ್ ಆಗ್ತೀನಿ ಅಂತ ನನ್ಗೆ ಹೋಪ್ಸ್ ಇದೆ. ಹಾಗೆ ನನ್ನ ಮೊಮ್ಮಗ, ಅವನು ಸ್ಕೂಲ್ ನಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು. ಸ್ಪೋರ್ಟ್ಸ್ ಡೇ ಇದ್ರೆ ನನಗೆ ಅಮ್ಮಮ್ಮ ಮಾಡಮ್ಮ ನನಗೆ ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಮೀನನ್ ಕೇಳಿ ನಾನು ಫಿಟ್ನೆಸ್ ಪ್ರೋಗ್ರಾಮು, ಆಮೇಲೆ ಅವನಿಗೆ ಎನರ್ಜಿ ಇಬ್ರು ಮೊಮ್ಮಕ್ಕಳಿಗೆ 2 ಕೊಟ್ಟಿದ್ದೀನಿ. ಇಬ್ಬೊಬ್ರು ಅವ್ರಿಗೆ ವಾಟರ್ ಆಕ್ಟಿವೇಶನ್ ಮಾಡಿದ್ದೆ. ಅವನಿಗೆ ದೊಡ್ಡವನಿಗೆ ಗೋಲ್ಡ್ ಮೆಡಲ್ ಬಂತು, 2 ಗೋಲ್ಡ್ ಮೆಡಲ್, 2 ಸಿಲ್ವರ್ ಮೆಡಲ್. ಸಣ್ಣವನಿಗೆ ಒಂದು 3rd ಪ್ರೈಸ್ ಬಂದಿದ್ದೆ. ಅವ್ರು ತುಂಬಾ ಖುಷಿಯಿಂದ, ಅಮ್ಮಮ್ಮ ನೀನು ವಾಟರ್ ಇದ್ ಮಾಡಿ ಕೊಟ್ಟಿದ್ಯಾ, ನನಗೆ ತುಂಬಾ ಎನರ್ಜೆಟಿಕ್ ಇದ್ದೆ ನಾನು, ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಮೆಡಲ್ಗಳು ಬಂತು ಅಂತ ಅವರು ತುಂಬಾ ಖುಷಿ ಪಟ್ರು, ಅವರ ಮಕ್ಕಳು ಎಲ್ಲಿಬ್ರು. ಆದ್ರೆ ನಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು ಮೀನಾಗೆ, ರಿತು, ಹೀಲಿಗೆ. ಹಾಗೆ ದಿನ ನಾನು ವಾಟರ್ ಇದು ಮಾಡ್ತಾ ಇದ್ದೀನಿ, ಆಕ್ಟಿವೇಶನ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಹಾರ್ಮೋನಿ ಮಾಡ್ಕೋತಾ ಇದ್ದೀನಿ. ಡೈಲಿ 3 to 4 hours, ಮಾರ್ನಿಂಗ್ 3 hours, ಈವ್ನಿಂಗು ಎಲ್ಲ ಮಾಡ್ತೀನಿ. ಬ್ಯಾಚ್ ಫ್ಲವರ್ ರೆಮಿಡಿನೂ ಇಡ್ತಾ ಇದ್ದೀನಿ ನಾನು. ನನ್ನ ಮೊಮ್ಮಗನಿಗೆ ಇದ್ ಮಾಡ್ಕೋತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ತುಂಬಾ ನನಗ್ ಚೆನ್ನಾಗಿದೆ. ನನಗ್ ಫ್ಯಾಮಿಲಿ ಹಾರ್ಮೋನಿ ಕೂಡ ನನಗೆ ತುಂಬಾ ಚೇಂಜ್ ಗೊತ್ತಾಗ್ತಾ ಇದೆ. ಫ್ಯಾಮಿಲಿ ನಾವಿರೋದನ್ನ ಸ್ವಲ್ಪ ಜನ ಇರೋದು, ನಾವು 5 ಜನ ಇದೀವಿ ಮನೆಯಲ್ಲಿ. ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ನನಗೆ ಚೇಂಜ್ ಆಗಿರೋದು. ಹಾಗೆ ಇದು ನನ್ನ ಮೊಮ್ಮಗಂದು ಡಾನ್ಸ್ ಪ್ರೋಗ್ರಾಮ್ ನಲ್ಲಿ ಇದು ಹೀಲಿನ ಡಿಸ್ಟಿಂಕ್ಟ್ ಹೇಲಿಂಗ್ ಮಾಡಿದ್ದೀನಿ. ಅವನಿಗೆ ಕಪ್ ಬಂದಿದೆ. ಇಂಡಿಯಾ ಚಾಂಪಿಯನ್ ಅಂತ ಹೇಳ್ಬಿಟ್ಟು, 2nd ಚಾಂಪಿಯನ್ ಅಂತ ಹೇಳ್ಬಿಟ್ಟು ಅವನಿಗೆ ಅವಾರ್ಡ್ ಬಂದಿದೆ. ಅವನು ಇನ್ನೂ ನನಗ್ ಬರ್ಬೇಕು, ನನ್ಗೆ ಇನ್ನೂ ಏನಾದ್ರು ಮಾಡಮ್ಮ ಅಂತ ಹೇಳ್ತಾನೆ ಇದ್ದಾನೆ ಅವನು. ಅಲ್ಲೂ ನಾನು ಶಿರ್ಡಿಗೆ ಹೋಗಿದ್ದ ಆಲ್ ಇಂಡಿಯಾ ಹಿಪ್ ಹಾಪ್ ಕಾಂಪಿಟೇಷನ್ಗೆ. ಅಲ್ಲಿಂದನೂ ಅವನಿಗೆ ಡಿಸ್ಟೆನ್ಸ್ ಸೀಲಿಂಗ್ ಮಾಡಿದ್ದೀನಿ. ಅವನು ತುಂಬಾ ಖುಷಿ ಪಟ್ಟಿದ್ದಾನೆ. ಅವ್ನು ತುಂಬಾ ಎನರ್ಜೆಟಿಕ್, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನನಗೆ ಒಳ್ಳೆ ಟೈಮ್ ನಲ್ಲಿ ನನಗೆ ಇದು ಹೀಲಿ ಸಿಕ್ಕಿದೆ. ಅದರಿಂದ ನನಗೆ ಬಹಳ ಚಿರಋಣಿ ಆಗಿದ್ದೀನಿ ನಾನು ಇದಕ್ಕೆ. ನನ್ಗೆ ಈಗ ನೆಕ್ಸ್ಟ್ ಬೇರೆದಕ್ಕೆಲ್ಲ ನಾನು ಯೂಸ್ ಮಾಡ್ಕೋಬೇಕು. ಇವಾಗ ನಾನು 2 weeks ಆಗಿರೋದ್ರಿಂದ 2 weeksಗೆ ನನ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿರೋದು. ಐ ಆಮ್ ವೆರಿ 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 ಥ್ಯಾಂಕ್ ಯು. ಮ್ಯಾಮ್ ಪ್ಲೀಸ್ ಅನ್ಮ್ಯೂಟ್. ಬಹಳ ಖುಷಿ ಆಯ್ತು ಅಶ್ವಿನಿ ಅವರೇ ನಿಮ್ಮ ಟೆಸ್ಟಿಮೋನಿಯನ್ನ ಕೇಳಿ. ನೀವು ಕೂಡ ಯೂಸ್ ಮಾಡಿ, ನಿಮ್ಮ ಮನೆಯವ್ರಿಗೂ ಕೂಡ ಕೊಟ್ಟಿ, ಮಕ್ಳಿಗೂ ಕೊಟ್ಟಿ, ವಾಟರ್ ಎನರ್ಜೈಸಿಂಗ್ ಪ್ರೋಗ್ರಾಮ್ಸ್ ಕೊಟ್ಟು ಅವ್ರನ್ನ ಕಾಂಪಿಟೇಷನ್ ಅಲ್ಲಿ ವಿನ್ ಮಾಡ್ಸಿದ್ದೀರಾ. ಅಷ್ಟು ಅಲ್ಲದೆ ತಿರುಪತಿ ಬೆಟ್ಟನೂ ಕೂಡ ಆಗ್ತಿದ್ದೀರಾ. ಬೇರೆ ಏನ್ ಬೇಕು? ಹೀಲಿ ಇದ್ರೆ ಎಲ್ಲಾನು ಪಾಸಿಬಲ್ ಆಗುತ್ತೆ ಅಶ್ವಿನಿ ಅವರೇ. ಅದನ್ನ ನೀವೇ ಅದನ್ನ ಹೇಳ್ತಾ ಇದ್ದೀರಾ.
ಸೊ ಬ್ಲೆಸ್ ಯು ಬ್ಲೆಸ್ ಯು ಖಂಡಿತ. ದೇವರು ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ನಿಮ್ಮನ್ನ ಕಾಪಾಡಲಿ. ಅಶ್ವಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದು ಟೆಸ್ಟಿಮೋನಿ ಶೇರ್ ಮಾಡಿದ್ದಕ್ಕೆ. ನಿಮ್ಗೆ ಎಲ್ಲವನ್ನು ಒಳ್ಳೇದಾಗಿರ್ಲಿ, ಫ್ಯಾಮಿಲಿ ಹಾರ್ಮೋನಿ, ಫ್ಯಾಮಿಲಿಯಲ್ಲಿ ರಿಲೇಶನ್ಶಿಪ್ ಎಲ್ಲನೂ ಕೂಡ ಒಳ್ಳೇದಾಗ್ಲಿ, ನಿಮ್ಮ ಮಕ್ಳಿಗೆ ಮೊಮ್ಮಕ್ಳಿಗೆ ಅಷ್ಟು ಜನಕ್ಕೂ ಕೂಡ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು ಚರಣ್ ವಿಕ್ರಮ್ ರಾಜು ಅವರು. ಸೊ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಎಸ್ ಚರಣ್ ಅವರೇ. ನಮಸ್ತೆ ಮೇಡಮ್, ನನ್ನ ಹೆಸರು ಚರಣ್ ವಿಕ್ರಮ್ ರಾಜು ಅಂತ. ನನಗೆ ಫಸ್ಟ್ ಕೃತಜ್ಞತೆಗಳು ಸತೀಶ್ ಬಾಬು ಸರ್ ಮತ್ತೆ ರಾಜೇಶ್ವರಿ ಮೇಡಮ್ ಅವರು ನನ್ನ ಹೀಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಫಸ್ಟ್ ಟೈಮ್ ಬ್ರಿಗೇಡ್ ರೋಡ್ ಅಲ್ಲಿ ಐರಿಸ್ ಹೋಟ್ಲಲ್ಲಿ ಅಶ್ವಿನಿ ಮೇಡಮ್ ನ ಮೀಟ್ ಮಾಡಿದೆ. ಅವರು ಇದು ಚಕ್ರ ಸ್ಕ್ಯಾನ್ ಮಾಡಿದ್ರು. ಐ ವಾಸ್ ಪ್ರಿಟಿ ಇಂಪ್ರೆಸ್ಡ್. ಆಮೇಲಿಂದ ನನಗೆ ಸಪೋರ್ಟ್ ಡಾಕ್ಟರ್ ಅಶಿಕಾ. ಸೊ ಐ ಥ್ಯಾಂಕ್ ಯು ವೆರಿ ಮಚ್. ನಂದೊಂದು 2-3 ಇನ್ಸ್ಟೆನ್ಸಸ್ ಹೇಳ್ಬೇಕು. ನಾನು 1 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಏನಂದ್ರೆ, ಒಂದಿನ ಮೂಡ್ ಬೆಳಿಗ್ಗೆ ಎದ್ದ ತಕ್ಷಣ ಮೂಡ್ ಸ್ವಿಂಗ್ಸ್ ಇರ್ತಾ ಇತ್ತು, ಒಂಥರ ಎದ್ದಿದ ತಕ್ಷಣ ಏನ್ ಮಾಡೋದು ಅಂತ. ಅವಾಗ ಅಶ್ವಿನಿ ಮೇಡಮ್ ಮೆಸೇಜ್ ಹಾಕಿದೆ, ನೀವೇನೋ ಹೇಳ್ತಾ ಇರ್ತಿರಲ್ಲ ಏನು ಮಾಡ್ಬೇಕು ಅಂತ, ಏನದು ಅಂತ. ಅವ್ರು ಹೇಳಿದ್ರು ಇನ್ನರ್ ಸ್ಟ್ರೆಂತ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅದನ್ನ ತಗೊಂಡಿದ ತಕ್ಷಣ ಇಟ್ ವಾಸ್ ಲೈಕ್ ಅ ಮಿರಾಕಲ್. ಒಂಥರ ಸ್ಪಾಂಟೇನಿಯಸ್ಲಿ ಒಂಥರ ಎನರ್ಜಿ ಬಂದಂಗೆ ಆಯ್ತು. ಅದೊಂದು ಇನ್ಸ್ಟೆನ್ಸ್. ಆಮೇಲೆ ಇದು ಗೋಲ್ಡ್ ಸೈಕಲ್ ತಗೊಂಡೋದಾಗ ಜ್ವರ ಬಂದು ಥ್ರೋಟ್ ಇನ್ಫೆಕ್ಷನ್ ತರ ಆಗಿ ಆಲ್ಮೋಸ್ಟ್ 2 ದಿನದಿಂದ ತುಂಬಾನೇ ಸಫರಿಂಗ್ ಥ್ರೋಟ್. ಆಮೇಲೆ ನಂದು ಬೆಂಗಳೂರಲ್ಲಿ ಟ್ರಾಫಿಕ್ ಗೊತ್ತಲ್ಲ, ಮೇಕ್ರಿ ಸರ್ಕಲ್ ಇಂದ ನನ್ನ ಮನೆ ಇರೋ ಜಗ್ಗೂರು. ಸೊ ದ ಡ್ರೈವ್ ಇಸ್ ಆಲ್ಮೋಸ್ಟ್ ಅಬೌಟ್ 40 minutes, ದೋ ದಿ ಡಿಸ್ಟೆನ್ಸ್ ಇಸ್ 3 kilometers. ಅವಾಗ ನನ್ಗೆ ಡಾಕ್ಟರ್ ಆಶಿಕಾಗ್ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ಏನಾಗ್ತಾ ಇದೆ ಅಂತ. ನಾನು ಹೇಳಿದೆ ಥ್ರೋಟ್ ಇನ್ಫೆಕ್ಷನ್, ಗಂಟ್ಲು ನೋವ್ತಾ ಇದೆ, ಏನ್ ಮಾಡೋದು ಅಂತ. ಅವರು ನೀವು ಟಾನ್ಸಲ್ಸ್ ರನ್ ಮಾಡಿ ಅಂದ್ರು. ನಾನು ಹೆಬ್ಬಾಳಿಗೆ ಬಂದಾಗ ಟಾನ್ಸಲ್ಸ್ ನ ರನ್ ಮಾಡಿದೆ. ಇಟ್ ವಾಸ್ ಎ 20-minute ಪ್ರೋಗ್ರಾಮ್. ಮನೆಗೆ ಹೋಗೋ ಅಷ್ಟೊತ್ತಿಗೆ ಗಂಟ್ಲು ನೋವೇ ಇಲ್ಲ ನನಗೆ. ಐ ವಾಸ್ ರಿಯಲಿ ಶಾಕ್ಡ್. ಅದೊಂದು ಇನ್ಸ್ಟೆನ್ಸ್. ಮತ್ತೆ ಒಂದು ಇಂಡೆಕ್ಸ್ ಫಿಂಗರ್ ತುಂಬಾನೇ ಪೇನ್ ಇರ್ತಾ ಇತ್ತು. ಅವಾಗ ಬೋನ್ ಹಾರ್ಮೋನಿ ರನ್ ಮಾಡಿದಾಗ, ಜಾಯಿಂಟ್ ಅಂಡ್ ಬೋನ್ ಹಾರ್ಮೋನಿ ರನ್ ಮಾಡಿದೆ. ಒಂದು 3-4 ದಿನದಿಂದ ರನ್ ಮಾಡ್ತಾ ಇದ್ದೀನಿ. ಇವಾಗ ಐ ಕ್ಯಾನ್ ಸೇ ಅಬೌಟ್ 80% ಆಫ್ ದಿ ಪೇನ್ ಇಸ್ ಗಾನ್. ಸೊ ಏನು ಎಕ್ಸ್ಟರ್ನಲ್ ಏನು ಮೆಡಿಕೇಶನ್ ಇಲ್ಲದೆ ಇದನ್ನ ಮಾಡೋದು ಅಂದ್ರೆ ಜಸ್ಟ್ ಪೀಪಲ್ ಹ್ಯಾವ್ ಟು ಬಿಲೀವ್ ಅಂಡ್ ದೆನ್ ಸ್ಟಾರ್ಟ್ ಡೂಯಿಂಗ್ ಇಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಅನ್ಸುತ್ತೆ ನನಗೆ. ಸೊ ಇನ್ನ ನನಗೆ ಸತೀಶ್ ಬಾಬು ಸರ್ ಅವ್ರು ನನ್ಗೊಂದು 5-6 ವರ್ಷದಿಂದ ಗೊತ್ತಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನೀವು ಇಷ್ಟೊಂದು ಬಿಸ್ನೆಸ್ ಅಲ್ಲೆಲ್ಲ ಟ್ರೈ ಮಾಡ್ತಾ ಇದ್ರೆ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ, ಈ ಪ್ರಾಡಕ್ಟ್ ನ ತಗೊಳ್ಳಿ, ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ. ನಾನು ಬ್ಲೈಂಡ್ ಫೋಲ್ಡ್ ಅವ್ರು ಹೇಳಿದ ತಕ್ಷಣ ಫಿನಾನ್ಸ್ ಈಸ್ ಅಟ್ ಅ ಸ್ಟೇಕ್, ಸಿಕ್ಕಾಪಡೆ ಪ್ರಾಬ್ಲಮ್ ಆದ್ರೂ ಅವ್ರು ಹೇಳಿದ್ರು ಅಂತ ಕಣ್ಣು ಮುಚ್ಕೊಂಡು ಐ ವೆಂಟ್ ಇನ್ ಫಾರ್ ದಿ ಆಪ್ಷನ್. ಇಟ್ ವಾಸ್ ರಿಯಲಿ ಮಿರಾಕಲ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ಆಶಿಕಾ ಜಿ ಅಂಡ್ ಸತೀಶ್ ಬಾಬು ಸರ್ ಅಂಡ್ ರಾಜೇಶ್ವರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಚರಣ್ ವಿಕ್ರಮ್ ಅವರೇ, ನಿಮ್ಮ ಟೆಸ್ಟಿಮೋನಿ ಕೇಳಿ ನಮಗ್ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನಿಮ್ಗೆ ಎಲ್ಲವನ್ನೂ ಒಳ್ಳೇದಾಗ್ಲಿ. ಟಾನ್ಸಿಲ್ ಇದಾಗದಂದ್ರೆ ಏನು, ಇನ್ನರ್ ಸ್ಟ್ರೆಂತ್ ಅಂದ್ರೆ ಏನು, ಬಹಳ ಅದ್ಭುತವಾದ ಪ್ರೋಗ್ರಾಮ್ಸ್ ಯೂಸ್ ಮಾಡಿ, ನೀವು ಯೂಸ್ ಮಾಡಿ ಮತ್ತಷ್ಟು ಜನಕ್ಕೂ ಇಲ್ಲಿ ಮುಖಾಂತರ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಎಲ್ಲವನ್ನು ಸಿಗ್ಲಿ. ನಿಮ್ಗೆ 2025 ಬೆಸ್ಟ್ ಆಫ್ ದಿ ಬೆಸ್ಟ್ ಇಯರ್ ಆಗಿರ್ಲಿ ಅಂತ ಆಶೀರ್ವದಿಸೋಣ. ನಿಮ್ಗೆ ದೇವ್ರು ಎಲ್ಲವನ್ನು ಒಳ್ಳೇದ್ ಮಾಡ್ಲಿ, ಆಯುಸ್ಸು, ಆರೋಗ್ಯ ಎಲ್ಲವನ್ನು ಕೂಡ ದೇವ್ರು ನಿಮ್ಗೆ ಕೊಡ್ಲಿ. ಬ್ಲೆಸ್ ಯು ಚರಣ್ ವಿಕ್ರಮ್ ಅವರೇ. ಬ್ಲೆಸ್ ಯು. ನಮಸ್ತೆ. ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು, ಶಿ ಇಸ್ ಅನ್ ಏಂಜಲ್, ಡಾಕ್ಟರ್ ಮೀನಾ ಅವರು. ಎಸ್ ಡಾಕ್ಟರ್ ಮೀನಾ, ಓವರ್ ಟು ಯು. ಐ ಜಸ್ಟ್ ಟೇಕ್ ಔಟ್ ಮೈ ಸೆಲ್ಫ್. ನೀವು ಅನ್ಮ್ಯೂಟ್ ಮಾಡ್ಬೇಕು ನಿಮ್ ಕಡೆಯಿಂದ. ನಮಸ್ತೆ ಎಲ್ಲರಿಗೂ. ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಳಕ್ಕಿಂತ ಮುಂಚೆ ನಾನು ರಿಯಲಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್. ರಿತುಜಿ ನನಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಮತ್ತೆ ಅಶ್ವಿನಿ ಅವರು ನನಗೆ ಇದ್ರ ಬಗ್ಗೆ ಡೆಮೋ ಎಲ್ಲ ಕೊಟ್ಟು ಇದು ಮಾಡಿ, ರಿಯಲಿ ನಾನು ಆ ಮೂಮೆಂಟಲ್ಲಿ ತಗೋಬೇಕಾದ್ರೆ ಸ್ವಲ್ಪ ಇತ್ತು ಯೋಚನೆ ಮಾಡಿ ತಗೊಳೋದು ಬೇಡ, ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಫೈನಲಿ ಬೋತ್ ಆಫ್ ದೆಮ್ ಅವ್ರು ನಾನು ಇಬ್ರಿಗೂ ಕನ್ವಿನ್ಸ್ ಮಾಡಿ ನಾನು ಇನ್ವೆಸ್ಟ್ ಮಾಡಿದೆ. ಬಟ್ ಈಗ ಅನ್ಸುತ್ತೆ ನಿಜವಾಗ್ಲೂ ಅದು ಇನ್ವೆಸ್ಟ್ಮೆಂಟೇನೆ. ಆಕ್ಚುಲಿ ಇಟ್ಸ್ ನಾಟ್ ಎಕ್ಸ್ಪೆಂಡಿಚರ್, ಇಟ್ಸ್ ಇನ್ವೆಸ್ಟ್ಮೆಂಟ್. ನಾನು ತಗೊಂಡು 1 ತಿಂಗಳಾಗಿತ್ತು ನನಗೆ. ನನ್ನ ಹೆಸರು ಡಾಕ್ಟರ್ ಮೀನಾ ಅಂತ ಹೇಳಿ. ನಾನು ಐ ಎ ಸೈಕಾಲಜಿಸ್ಟ್, ಜೊತೆಗೆ ನಾನು ಹಿಪ್ನೋಥೆರಪಿಸ್ಟ್ ಕೂಡ, ಮತ್ತೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮರ್ ಕೂಡ. ಮೊದಲು ನಾನು ಹೈದರಾಬಾದಲ್ಲಿದ್ದೆ, ಹಾಗಾಗಿ ನನಗೆ ರಿತುಜಿ ಅವರು ಚೆನ್ನಾಗಿ ಪರಿಚಯ ಆಗಿದ್ರು ಅಲ್ಲಿ. ಸೊ ಈಗ ನಾನು ಮೈಸೂರಲ್ಲೇ ಇದ್ದೀನಿ.
ಸೊ ನನಗೆ ಇದು 1 ಮಂತ್ 4.5 months ಬ್ಯಾಕ್ ನನಗೆ ಇದು ಇಲ್ಲಿ ನನ್ನ ಲೈಫಲ್ಲಿ ಬಂದಿದೆ. ನನ್ 1 ಮಂತ್ ಆದ್ಮೇಲಿಂದ ನಾನು ರೋಡಲ್ಲಿ ಜಾರ್ ಬಿಟ್ಟು ಬಿದ್ದು ನನಗೆ ರೈಟ್ ಆಂಕಲ್ ಫ್ರಾಕ್ಚರ್ ಆಯ್ತು, ಮತ್ತೆ ರೈಟ್ ಹ್ಯಾಂಡ್ ವ್ರಿಸ್ಟ್ ಹತ್ರ ಫ್ರಾಕ್ಚರ್ ಆಯ್ತು. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅದಕ್ಕೆ ಸರ್ಜರಿ ಮಾಡೋ ತರ ಆಗೋಯ್ತು, ಪ್ಲೇಟ್ ಇನ್ಸರ್ಟ್ ಮಾಡಿದ್ರು. ಸೊ ತುಂಬಾ ಆಕ್ಟಿವ್ ಆಗಿರುವಂತವ್ರು ಏನು ಹೆಲ್ಪ್ಲೆಸ್ ಪೊಸಿಷನ್ ಅಲ್ಲಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕಂದ್ರೆ ನ್ಯಾಚುರಲಿ ಮೆಂಟಲಿ ತುಂಬಾ ನಾವು ಇದು ಮಾಡ್ಕೊಂತೀವಿ, ಹೌದಾ? ಸೊ ನಾನು ಸ್ವಲ್ಪ ದಿವಸ ನಾನು ಯೂಸ್ ಮಾಡ್ಲಿಲ್ಲ ಫ್ರಾಂಕ್ಲಿ ಆ ಟೈಮಲ್ಲಿ. ಬಟ್ ಆಮೇಲೆ ರಿತುಜಿ ಬಿಡ್ಲಿಲ್ಲ ನನ್ಗೆ. ಎವ್ರಿ ಡೇ ಅವ್ರು ನನಗೆ ಫೋನ್ ಮಾಡಿ ಸ್ಟಾರ್ಟ್ ಮಾಡು, ಇದನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡು, ಈ ತರ ಮಾಡು ಪ್ರೋಗ್ರಾಮ್ ಅಂತೇಳಿ. ಆಮೇಲೆ ಇಬ್ರು ಅಶ್ವಿನಿ ಮತ್ತೆ ರಿತುಜಿ ಇಬ್ರು ನನಗೆ ವೈಟ್ ಆಪ್ ಯೂಸ್ ಮಾಡಿ ಏನೇನ್ ಪ್ರೋಗ್ರಾಮ್ಸ್ ಮಾಡ್ಬೇಕು ಹೇಗೆ ಅಂತೆಲ್ಲ ಗೈಡ್ ಮಾಡಿದ್ರು ನಮ್ಗೆ. ಎಸ್ಪೆಷಲಿ ಏನು ಬೋನ್ ಇದು ಹಾರ್ಮೋನಿ, ಜಾಯಿಂಟ್ ಬೋನ್ ಹಾರ್ಮೋನಿ, ಮಸಲ್ ಹಾರ್ಮೋನಿ, ನರ್ವ್ ಹಾರ್ಮೋನಿ, ರೀಜನರೇಷನ್ ಪ್ರೋಗ್ರಾಮ್ಸ್ಗಳನ್ನ ಎಲ್ಲಾನು ಅವ್ರು ಹೇಳಿದ್ರು ಹೀಗೀಗ್ ಮಾಡು ಅಂತೇಳಿ. ದೆನ್ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಅದನ್ನ. ಆಕ್ಚುಲಿ ನನ್ನ ಏಜ್ಗೆ ನಾನು ತುಂಬಾ ಜನರನ್ನ ಯಾರ್ಯಾರಿಗೆ ಫ್ರಾಕ್ಚರ್ ಆಗಿದೆ ಅವ್ರಿಗೆಲ್ಲ ವಿಚಾರಿಸ್ತಾ ಇದ್ದೆ, ಹೇಗೆ ಎಷ್ಟು ದಿವಸ ತಗೊಳುತ್ತೆ ಹೀಲಾಗಿ. ಡಾಕ್ಟರ್ ಹೇಳ್ತಿದ್ರು ಹೀಲಾಗುತ್ತೆ ಅಂತ. ಬಟ್ ನಾನು ಯಾರನ್ನ ಕೇಳ್ತಾನೋ ಎಲ್ಲಾರು ಅವರು 8 ತಿಂಗಳಾಯ್ತು, ನಮ್ಗೆ ಇನ್ನೊಂದು ಕುಂಡ್ತಾ ಇದ್ದೀನಿ ನಾನು, ನನ್ಗೆ ಹಾಗೆ. ಅವರು ನನಗಿಂತ 10 ವರ್ಷ ಚಿಕ್ಕವ್ರು ಬೇರೆ. ಸೊ ಈ ತರ ಎಲ್ಲ ಹೇಳ್ದಾಗ ನನ್ ಮೈಂಡ್ ಅಲ್ಲಿ ಇವರೆಲ್ಲ ಹೀಗೆ ಹೇಳ್ತಿದಾರಂತ. ಬಟ್ ಇನ್ಫ್ಯಾಕ್ಟ್ ನನಗೆ 2.5 ಕಾಸ್ಟ್ ರಿಮೂವ್ ಮಾಡ್ತಿದ್ದಾಗಲೇ ನನ್ಗೆ ನಡಿಲಿಕ್ಕೆ ಆಗ್ಲಿಲ್ಲ. 1 ವಾರ ನನ್ಗೆ ಕಾಲನ್ನು ತೆಗೆದು ಲಿಫ್ಟ್ ಮಾಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಯ. ಅಂದ್ರೆ ಮೈಂಡ್ ಒಳಗಡೆ ನಾವ್ ಎಷ್ಟೇ ಸ್ಟ್ರಾಂಗ್ ಇದ್ರು ಕೂಡ ನಾವು ಸಮ್ಟೈಮ್ಸ್ ವಿ ಬಿಕಮ್ ವೀಕ್ ನಮ್ದೇ ಸಿಚುವೇಶನ್ ಬಂದಾಗ ಸಮ್ಟೈಮ್ಸ್. ಸೊ ನನ್ಗೆ ಇದು ಹ್ಯಾಂಡ್ ಹೋಲ್ಡಿಂಗ್ ತರ ಆಗೋಯ್ತು. ಬ್ಯಾಸ್ ಫ್ಲವರ್ ರೆಮಿಡಿ ನಾನು ರನ್ ಮಾಡ್ತಾ ಇದ್ದೆ ನೈಟ್. ಸೊ ಐ ಓವರ್ಕೇಮ್ ಅದನ್ನ ಫಿಯರ್ನ ಓವರ್ಕೇಮ್ ಮಾಡಿದ್ಮೇಲೆ ತಕ್ಷಣ ಟಕ ಅಂತೇಳಿ ವೀಲ್ ಚೇರ್ ಇಂದ ಇಮಿಡಿಯೇಟ್ ಆಗಿ ನಾನು ವಾಕರ್ ಸ್ವಲ್ಪ ದಿವಸನೇ ನಾನು ಯೂಸ್ ಮಾಡಿದೆ. ವೀಲ್ ಚೇರ್ ಇಂದ ಯೂಸ್ ಮಾಡಿದೆ, ಅದರಿಂದ ವಾಕರಿಗೆ ಶಿಫ್ಟ್ ಮಾಡಿದೆ, ವಾಕರ್ ಇಂದ ಸ್ವಲ್ಪ ದಿವಸಕ್ಕೇನೆ ಸ್ಟಿಕ್ ಯೂಸ್ ಮಾಡಿದೆ. ಇವಾಗ ನಾನು 4 ತಿಂಗಳೊಳಗಡೆ ನಾನು ಸ್ಟಿಕ್ ಇಲ್ದೆ ಕೂಡ ಆರಾಮಾಗಿ ಯಾವ್ದು ಕುಂಟುತನ ಇಲ್ದೆ, ಐ ಮೀನ್ ಲೈಕ್ ಎಲ್ಲರೂ ಹೇಳ್ತಾರೆ ಕುಂಟ್ತಾ ಇದೀವಿ ನಡೆಯುವಾಗ ನಾವು ಈಗ್ಲೂ ಅಂತ. ಬಟ್ ನನ್ಗೆ ಆತರ ಬರ್ಲೇ ಇಲ್ಲ ಸಿಚುಯೇಷನ್. ನಾನು ನಾರ್ಮಲ್ ಆಗಿ ವಾಕ್ ಮಾಡ್ತಾ ಇದ್ದೀನಿ ಇವಾಗ. ಈವನ್ ಕೈ ಕೂಡ ಇದು ಎಷ್ಟು ಸ್ಟಿಫ್ ಅಂತ ಹೇಳ ನನ್ಗೆ ಈ ತರ ಬೆಂಡ್ ಆಗಕ್ ಆಗ್ತಾನೆ ಇರ್ಲಿಲ್ಲ ಸ್ವಲ್ಪನು. ಇವಾಗ ಎಷ್ಟು ಮಟ್ಟಿಗೆ ಅಂತ ಹೇಳ, ನನ್ನ ಹತ್ರ ಆಕ್ಚುಲಿ ಮೊದ್ಲು ಮ್ಯಾಗಿಲಿ ಕ್ಲಾಸಿಕ್ ಅಷ್ಟೇ ಇದ್ದದ್ದು. ಸೊ ರೀಸೆಂಟ್ ಆಗಿ ನಾನು ಮ್ಯಾಗಿಲಿ ಪ್ರೊಫೆಷನ್ಗೆ ಅಪ್ಗ್ರೇಡ್ ಮಾಡ್ಕೊಂಡೆ. ಅದನ್ನ ತಗೊಂಡ್ಮೇಲೆ ನಾನು ಪೇನ್ ಇದಕ್ಕೆಲ್ಲಾನು ಯೂಸ್ ಮಾಡ್ತಾ ಇದೀನಿ, ಮ್ಯಾಕಿನ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ. ಇಷ್ಟು ಮಟ್ಟಿಗೆ ಅದು ಚೇಂಜ್ ಆಗೋಯ್ತು ಇವಾಗ. ಈ ಫಿಂಗರ್ಸ್ಗಳು ನನ್ಗೆ ಹಿಂಗೆ ಲಿಫ್ಟ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ, ಈಗೆಲ್ಲಾನು ಲಿಫ್ಟ್ ಮಾಡ್ತಾ ಇದೀನಿ. ನಾನು ಇವಾಗ ಆಲ್ಮೋಸ್ಟ್ ಕಿಚನ್ ಎಲ್ಲ ಕೆಲಸನೂ ನಾನು ಮಾಡಕ್ ಶುರು ಮಾಡಿದೀನಿ, ಎಕ್ಸೆಪ್ಟ್ ತುಂಬಾ ಹಾರ್ಡ್ ಆಗಿರೋದನ್ನ ಕಟ್ ಮಾಡೋದು ಮತ್ತೆ ವೆಯ್ಟ್ ಲಿಫ್ಟ್ ಮಾಡೋದು ತುಂಬಾ ಮಾಡ್ತಾ ಇಲ್ಲ. ಬಟ್ ಅದರ್ವೈಸ್ ಐ ಆಮ್ ಏಬಲ್ ಟು ನಾರ್ಮಲ್ ಆಗಿ ನನ್ನ ಕೈ ಎಲ್ಲಾನು ನಾನು ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟಿದೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಆಕ್ಚುಲಿ. ನನ್ನ ಹಿಂದೆ ಈಗ ವಿಕ್ರಮಾದಿತ್ಯ ತರ ನನ್ನ ಹಿಂದೆ ರಿತುಜಿ ಮತ್ತೆ ಅಶ್ವಿನಿ ಅವರು ಪ್ರೋಗ್ರಾಮ್ಸ್ಗಳಿಗೆ ಇಲ್ಲ ಯೂಸ್ ಮಾಡು ಅಂತ ಹೇಳಿ ನನ್ಗೆ ಎನ್ಕರೇಜ್ ಮಾಡಿ, ನನ್ಗೆ ಫೋಕಸ್ ಮಾಡೋ ತರ ಮಾಡಿ, ನನ್ನ ಏನು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನ್ ಬೇಕಂತ ಫೋಕಸ್ ಮಾಡಿ ದೇ ರಿಯಲಿ ಹೆಲ್ಪ್ ಮೀ ಅ ಲಾಟ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ರಿತುಜಿ ಅಂಡ್ ಅಶ್ವಿನಿ ಅವ್ರಿಗೆ. ಎಷ್ಟು ಟೈಮ್ ಅಲ್ಲಿ ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ ಅಶ್ವಿನಿ ಅವರು, ಬಟ್ ಸ್ಟಿಲ್ ನಾವ್ ಒಂದ್ ಮೆಸೇಜ್ ಹಾಕಿದ್ರೆ, ಒಂದ್ ಫೋನ್ ಕಾಲ್ ಮಾಡಿದ್ರೆ, ಆ ಮೂಮೆಂಟ್ ಅಲ್ಲಿ ಲಿಫ್ಟ್ ಮಾಡದೇ ಇದ್ರು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಶಿ ವಿಲ್ ಕಾಲ್ ಅಸ್ ಬ್ಯಾಕ್, ಏನು ಬೇಕು ಏನು ಅಂತ ಹೇಳಿ. ಏನಾದ್ರು ಮೆಸೇಜ್ ಹಾಕಿರೋದಕ್ಕೆ ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡಿ ಕಳಿಸ್ತಾರೆ. ಐ ಆಮ್ ರಿಯಲಿ ಅಪ್ರಿಶಿಯೇಟ್. ನಾವ್ ಮನಸ್ಸಲ್ಲಿ ಅನ್ಕೊಂತೀವಿ ನೋಡಿ ಬಿಸಿ ಅಂತ ಜನ ಹೇಳ್ತಾರೆ. ಇಟ್ಸ್ ಹೌ ಯು ಮೇಕ್ ಯುವರ್ ಟೈಮ್ ಅನ್ನೋದನ್ನ ಇಲ್ಲಿ ಕಲ್ತಿದಾರೋ ಅಥವಾ ನನಗೆ ಗೊತ್ತಿಲ್ಲ. ಅವ್ರು ಪರ್ಸನಲಿನೇ ಆ ತರನ ನೇಚರ್ ನಂಗೆ ಗೊತ್ತಿಲ್ಲ. ಬಟ್ ಎನಿವೇ ಇಟ್ಸ್ ರಿಯಲಿ ಗುಡ್. ಅದ್ರ ಜೊತೆಗೆ ನಾನು ಈವನ್ ಬೇರೆ ಪ್ರೋಗ್ರಾಮ್ಸ್ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನೈಟ್ ಸ್ಲೀಪ್ ಪ್ರೋಗ್ರಾಮ್ಸ್ಗಳು ಅವೆಲ್ಲ. ಇಟ್ಸ್ ವರ್ಕಿಂಗ್ ಔಟ್ ವೆರಿ ವೆರಿ ವೆಲ್. ಐ ಆಮ್ ವೆರಿ ಗ್ರೇಟ್ಫುಲ್ ಆಕ್ಚುಲಿ. ನನ್ಗೆ ಇಲ್ಲಿ ನನ್ನ ಲೈಫಲ್ಲಿ ಬಂದಿದೆ ಅಂತೇಳಿ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ರಿಯಲಿ ತಲುಪಿಸ್ಬೇಕು ಇದನ್ನ. ಐ ವಿಲ್ ಡೂ ಮೈ ಬೆಸ್ಟ್ ಹಾಗಂತ ಹೇಳ್ತಾ, ಇಲ್ಲಿ ಯಾರು ಕಂಡಿಡಿದಾರೆ ಡಿವೈಸ್ ನ ಕಂಡಿಡಿದ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಅವ್ರಿಗೆ, ಬಟ್ ಆಲ್ ದ ಟೀಮ್ ಮೆಂಬರ್ಸ್ಗೆ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ವೀಣಾ ಅವರೇ, ಬ್ಲೆಸ್ ಯು. ನಿಮ್ಮ ಟೆಸ್ಟಿಮೋನಿ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ಎಷ್ಟೋ ಜನ ಫ್ರಾಕ್ಚರ್ ಆದ ನಂತರ ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಬಟ್ ನಿಮ್ಮ ಫೇಸ್ ಅಲ್ಲಿ ಗ್ಲೋ ಬಂದಿದೆ, ನಿಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿದೆ. ನಿಮ್ಮ ಹೇರ್ ಸ್ಟೈಲ್ ನ ನಾನು ನೋಡ್ತಾನೆ ಇದ್ದೀನಿ, ನನ್ಗೆ ಬಹಳ ಖುಷಿ ಆಗುತ್ತೆ ನೋಡೋದಕ್ಕೆ. ಅಂಡ್ ಬ್ಲೆಸ್ ಯು. ಇನ್ನೂ ಬೇಗ ನಿಮ್ಗೆ ಹೀಲಿಂಗ್ ಆಗ್ಲಿ. ಅಂಡ್ ನಿಮ್ಗೆ 2025 ಅಲ್ಲಿ ಏನೇನ್ ಅನ್ಕೊಂಡಿದ್ದೀರೋ ಅಷ್ಟು ಕೂಡ ನಿಮ್ಗೆ ಸಿಗ್ಲಿ, ಅಷ್ಟು ಕೂಡ ನಿಮ್ಮ ಆಸೆ ಕನಸು ಎಲ್ಲ ಕೂಡ ನೆರವೇರ್ಲಿ ಅಂತ ಭಾವಿಸೋಣ. ಬ್ಲೆಸ್ ಯು. ದೇವ್ರು ನಿಮ್ಗೆ ಎಲ್ಲವನ್ನು ಕೊಡ್ಲಿ ಡಾಕ್ಟರ್ ಮೀನಾ ಅವರೇ. ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಪಾರ್ಟ್ ಆಫ್ ಅವರ್ ಲೈಫ್. ಅಂಡ್ ಬಿಗ್ ಶೌಟ್ ಔಟ್ ಫಾರ್ ಡಾಕ್ಟರ್ Ritu ma'am.
ರಿತು ಮ್ಯಾಮ್ ಬಹಳ ದೊಡ್ಡ ಟೀಮ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ರಿತು ಮ್ಯಾಮ್ ಅವರು. ಬ್ಲೆಸ್ ಯು ರಿತು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮ ಟೈಮಿನ ಅಭಾವವಿರೋ ಕಾರಣದಿಂದ ನಾನು ಜಸ್ಟ್ ಒಬ್ರು ಪಾರ್ಟಿಸಿಪೆಂಟ್ ನ ಮಾತ್ರ ನಾನು ನೆಕ್ಸ್ಟ್ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಮುರುಗೇಶ್ ಅವರು ನಮ್ಮ ನೆಕ್ಸ್ಟ್ ಟೆಸ್ಟಿಮೋನಿ ಕೊಡ್ತಾರೆ. ಅದಾದ ನಂತರ ನಾವು ಸೆಷನ್ ಅನ್ನ ಕಂಪ್ಲೀಟ್ ಮಾಡೋಣ. ಸೊ ಮುರುಗೇಶ್ ಅವರೇ, ಓವರ್ ಟು ಯು. ಎಸ್, ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡಿ ಮುರುಗೇಶ್ ಅವರೇ. ನಿಮ್ ಕಡೆಯಿಂದ ಅನ್ಮ್ಯೂಟ್ ಮಾಡ್ಬೇಕು ನೀವು. ಎಲ್ಲರಿಗೂ ನಮಸ್ಕಾರ. ನಾನು ಮುರುಗೇಶ್ ಶಿವಪೂಜೆ ಅಂತ, ಬೆಳಗಾವಿಯಿಂದ. ಬೈ ಪ್ರೊಫೆಷನ್ ನಾನೊಬ್ಬ ಜರ್ನಲಿಸ್ಟ್. ಕಳೆದ 37 ವರ್ಷಗಳಿಂದ ನಾನು ಜರ್ನಲಿಸಂ ನಲ್ಲಿದ್ದೀನಿ. ಮೇಡಮ್ ಕೇಳ್ತಾ ಇದೆಯಾ? ಮೇಡಮ್ ಕೇಳ್ತಾ ಇದೆಯಾ? ಓಕೆ ಓಕೆ. ನನಗೆ ಎಲ್ಲದಕ್ಕಿಂತಲೂ ಮುಂಚೆ ಇದು ಇಂಟ್ರೊಡ್ಯೂಸ್ ಮಾಡಿದ್ದು, ಫಸ್ಟ್ ಅದ್ರ ಬಗ್ಗೆ ನನ್ಗೆ ಹೇಳಿದ್ದು ಬೆಳಗಾವಿಯ ಸತೀಶ್ ಬಾಬು ಅವರು. ಆಮೇಲೆ ನನ್ನ ಫ್ರೆಂಡ್ ಶಿವಶಂಕರ್ ಅವರು ಮದನ್ ಬಾವಿ ಸರ್ ಬಗ್ಗೆ ಹೇಳಿದ್ರು. ಆಮೇಲೆ ಮತ್ತೊಬ್ರು ಸತೀಶ್ ನಿಲಜ್ಕರ್ ಅಂತ, ಅವರು ಮದನ್ ಬಾವಿ ಸರ್ ಬಗ್ಗೆ ಹೇಳಿದ್ರು. ಮದನ್ ಬಾವಿ ಸರ್ ನನಗೆ, ನಾನೊಬ್ಬ ರೇಖಿ ಮಾಸ್ಟರ್, ನಾನು ಮದನ್ ಬಾವಿ ಸರ್ ಸ್ಟೂಡೆಂಟ್. ಹೀಗಾಗಿ ಅವ್ರ ಹೆಸರು ಹೇಳಿದ್ಮೇಲೆ ನಾನು ಬೇರೆ ಯೋಚನೆ ಮಾಡಲೇ ಇಲ್ಲ. ನನಗೆ ಹೆಲ್ತ್ ಇಶ್ಯೂಸ್ ಬಹಳ ಇತ್ತು. ನನ್ನ ಅವ್ಯವಸ್ಥಿತ ಮತ್ತು ಸರಿಯಾಗಿ ಟೈಮಕ್ಕೆ ಊಟ ತಿಂಡಿ ನಿದ್ದೆ ಇಲ್ಲದ ಕಾರಣ ಬಹಳಷ್ಟು ಸಮಸ್ಯೆಗಳು ನನಗೆ ಶುರು ಆಯ್ತು. ಹಿಂಗಾಗಿ ನಾನು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಲಿಲ್ಲ, ತಗೊಂಡು ಬಿಟ್ಟೆ. ಈಗ ಅದು ತಗೊಂಡು 4 ತಿಂಗಳಾಯ್ತು ನನಗೆ. ಈ 4 ತಿಂಗಳಲ್ಲಿ ಬಹಳಷ್ಟನ್ನು ನಾನು ಹಿಲಿಯಿಂದ ಪಡ್ಕೊಂಡೆ. ನಾನು ಅದು ಸಮಸ್ಯೆ ಏನಿತ್ತು ಅಂತಂದ್ರೆ, ನನಗೆ ಸರ್ವೈಕಲ್ ಪ್ರಾಬ್ಲಮ್ ಇತ್ತು, ಆಮೇಲೆ ಸ್ಪೈನ್ ಪ್ರಾಬ್ಲಮ್ಮು, ಆಮೇಲೆ ನಾನು ನಡಿಬೇಕಿದ್ರೆ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ಈಗ ಹೇಳ್ಬೇಕಂದ್ರೆ, ಈಗ ಒಂದಿಷ್ಟು ಡ್ರಿಂಕ್ ಮಾಡಿ ಆಚೆ ಈಚೆ ಓಡಾಡ್ತಿರ್ತಾರಲ್ಲ ಜನ, ಆ ಥರ ಹೋಗ್ತಾ ಇದ್ದೆ ನಾನು ನಡೆಯೋದಕ್ಕೆ. ನನ್ನ ಫ್ರೆಂಡ್ ಅಂತಿದ್ರು, ಏನು ಬೆಳಗ್ಗೆನ ಹಾಕೊಂಡು ಬಂದಿ ಏನು ಅಂತ. ಅಷ್ಟು ನನಗೆ ತೊಂದರೆ ಆಗ್ತಾ ಇತ್ತು. ಆಮೇಲೆ ಕಿವಿ ಒಂದು ಯಾವಾಗ್ಲೂ ಸುಯಿ ಅಂತ, ಟೆಟಾನಸ್ ಅಂತ ಹೇಳ್ತಾರಲ್ಲ ಅದು. ಆಮೇಲೆ ತಲೆ ಎಲ್ಲ ಯಾವಾಗ್ಲೂ ಏನೋ ಒಂಥರ ಆಗ್ತಾ ಇತ್ತು ನನಗೆ. ಈ ಎಲ್ಲದ್ರ ಜೊತೆ BP ಒಂದು ಬಂದ್ಬಿಡ್ತು, ಸಾಲದಕ್ಕೆ ಸಯಾಟಿಕಾ. ಹಿಂಗ ಮಲ್ಟಿಪಲ್ ಪ್ರಾಬ್ಲಮ್ನಿಂದ ನಾನು ಎಷ್ಟು ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡೆ ಅಂತಂದ್ರೆ, ನಾನು ಬಹಳ ಹೆದರಿ ಬಿಟ್ಟಿದ್ದೀನಿ. ನಾನು ಇನ್ನೇನು ಮುಗೀತು ನನ್ನ ಜೀವನ, ನಾನೇನೇನು ಜಾಸ್ತಿ ದಿವಸ ಬಹುಶಃ ಉಳಿಯಂಗಿಲ್ಲ ಅಂತನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೆ ನಾನು. ಅಂಥ ಸಂದರ್ಭದಲ್ಲಿ ಹೀಲಿ ನನಗೆ ಕಲ್ಪ ವೃಕ್ಷ ಆಗಿ ನನ್ನ ಜೀವನದೊಳಗೆ ಬಂತು. ನನಗೆ ಅದನ್ನ ಪರಿಚಯ ಮಾಡಿಸ್ಕೊಟ್ಟಂತ ಸತೀಶ್ ಬಾಬು ಆಗಿರ್ಬೋದು, ಶಿವಶಂಕರ್ ಆಗಿರ್ಬೋದು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕಕ್ಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ ನನ್ನ ಗುರುಗಳು ಶಿವಯೋಗಿ ಸರ್ ಆಗಿರ್ಬೋದು, ಎಲ್ಲರಿಗೂ ನಾನು ಬಹಳ ಕೃತಜ್ಞನಾಗಿದ್ದೇನೆ. ಅದಾದ್ಮೇಲೆ ಇವರು ಅಶ್ವಿನಿ ಮೇಡಮ್ ಆಗಿರ್ಬೋದು, ಅಶ್ಕಾ ಅವರಾಗಿರ್ಬೋದು, ಆಮೇಲೆ ಲೀನಾ ಮೇಡಮ್ ಆಗಿರ್ಬೋದು, ಆಮೇಲೆ ಗಿರಿಜಾ ಅಂತ ಒಬ್ರು ಒಂದು ಇದ್ರೊಳಗೆ ಭೇಟಿಯಾದಾಗ, ಇವರೆಲ್ಲ ಮಾರ್ಗದರ್ಶನ ಮತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಟೆಸ್ಟಿಮೋನಿಯನ್ನ ಹಂಚಿಕೊಳ್ತಕ್ಕಂಥ ಪ್ರತಿಯೊಬ್ಬರು ನನ್ನ ಪಾಲಿಗೆ ಏಂಜಲ್ಗಳು. ಅವರೆಲ್ಲರೂ ನನಗೆ ಮಾರ್ಗದರ್ಶಕರೇ, ನನಗೆ ಗುರುಗಳ ಸಮಾನರೇ. ಯಾಕಂದ್ರೆ ಅವರ ಅನುಭವಗಳೇ ನಮಗೆ ದಾರಿದೀಪಗಳಾಯಿತು. ಇದನ್ನೆಲ್ಲ ನಾನು ಬಹಳ ಬ್ಯುಸಿ ಇರ್ತೀನಿ. ನಾನು ಒಂದು ಪತ್ರಿಕೆಯ ಎಡಿಟರ್ ಮತ್ತು ಬೇರೆ ಸಂಘಟನೆಗಳಲ್ಲಿ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಕೀ ಪೋಸ್ಟ್ ಒಳಗಿರುವಂಥವ ನಾನು. ಹಿಂಗಾಗಿ ಬಹಳ ಬ್ಯುಸಿ ಇರ್ತೀನಿ ನಾನು. ಎಷ್ಟೋ ಸಾರಿ ನನಗೆ ಈ ಟೆಸ್ಟಿಮೋನಿ ಆಗಿರ್ಬೋದು, ಬೇರೆ ಟ್ರೈನಿಂಗ್ ಮೀಟಿಂಗ್ಗಳಾದ್ರೂ ಆಗಿರ್ಬೋದು, ನನಗೆ ಅಟೆಂಡ್ ಆಗಕ್ ಆಗೋದಿಲ್ಲ. ಎಷ್ಟು ಸಾಧ್ಯ ಆಗ್ತದೆ ನಾನು ಅಷ್ಟನ್ನು ಅಟೆಂಡ್ ಆಗ್ತಾ ಇರ್ತೀನಿ, ತಪ್ಪದೇ ಕೇಳ್ತೀನಿ. ನನಗೆ ಎಲ್ಲರೂ ಹೇಳಿದ್ದನ್ನು ಕೇಳಿದಾಗ ನನಗೊಂಥರ ಧೈರ್ಯ ಹೆಚ್ಚಾಗಕ್ ಶುರು ಆಗ್ತದೆ. ಹಿಂಗಾಗಿ ನನ್ಗೇನೇ ಪ್ರಾಬ್ಲಮ್ ಆದ್ರೂ ನಾನು
ಮದನ್ ಬಾವಿ ಸರ್ ಫೋನ್ ಮಾಡ್ತಿರ್ತೀನಿ. ಆಮೇಲೆ ಅವರು ಫೋನ್ ತಗೊಳ್ದಿದ್ರು ಆಮೇಲೆ ಫೋನ್ ಮಾಡಿರ್ತಾರೆ. ಆಮೇಲೆ ಮೆಸೇಜ್ ಅನ್ನು ಹಾಕಿರ್ತೀನಿ. ಒಂದ್ಸಾರಿ ರಾಜೇಶ್ವರಿ ಮೇಡಮ್ ಅವರು, ನಮ್ಮ ರಾಜೇಶ್ವರಿ ಸತೀಶ್ ಬಾಬು ಅವರು ಅಷ್ಕಾ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿ ಕೊಟ್ರು. ಆಮೇಲೆ ಅಲ್ಲಿ ಮಾತಾಡಿದಾಗ ಅವರು ಮಾರ್ಗದರ್ಶನ ಮಾಡಿದ್ರು. ಈ ಎಲ್ಲರ ಮಾರ್ಗದರ್ಶನದಿಂದ ನಾನು ಅವ್ರು ಏನೇನ್ ಹೇಳ್ತಾರ ಅದನ್ನ ಕಣ್ಣು ಮುಚ್ಚಿ ಫಾಲೋ ಮಾಡ್ತಾ ಇದ್ದೀನಿ. ನನ್ಗೀಗ ಬಹಳಷ್ಟು ಸಮಸ್ಯೆಗಳು ನಂದು ಪರಿಹಾರ ಆಗಿದೆ. ಮುಂಚೆ ಒಂದು 50 ಕಿಲೋಮೀಟರ್ ಡ್ರೈವಿಂಗ್ ಮಾಡೋದು ದೂರ ಇರ್ಲಿ, 2 ವೀಲರ್ ಅಂತೂ ಬಿಟ್ಟೇ ಬಿಟ್ಟಿದ್ದೆ ನಾನು. ಈ ಒಂದ್ ಸ್ವಲ್ಪ ದೂರ ಹೋದ್ರು ಸರ್ವೈಕಲ್ ಬೆನ್ನ ಒಳಗೆ ಅಳಗ್ತಾ ಇತ್ತು, ಸ್ಪೈನ್ ಒಳಗ್ ತೊಂದರೆ ಆಗ್ತಿತ್ತು. ಎಷ್ಟೋ ಸಾರಿ ನಾನು ಹತ್ತು ಬಿಡ್ತಾ ಇದ್ದೆ. ಇದು ಆಯುರ್ವೇದ ಮೆಡಿಸಿನ್ ತಗೊಳ್ತಾ ಇದ್ದೆ, ಆಯುರ್ವೇದ ಥೆರಪಿ, ಮಸಾಜ್ ಥೆರಪಿ ಮಾಡ್ತಾ ಇದ್ದೆ. ಆಮೇಲೆ ವೇದಿಕ್ ಮಸಾಜ್ ಅಂತ ಅದು ಒಂದು ಮಾಡ್ತಾ ಇದ್ದೆ, ಹೋಮಿಯೋಪತಿ ಔಷಧಿ ತಗೊಳ್ತಾ ಇದ್ದೆ, ಅಲೋಪತಿ ತಗೊಳ್ತಾ ಇದ್ದೆ. ನನ್ನ ಎಜುಕೇಶನ್ ಆಗಿರೋದು ಫಾರ್ಮಸಿಸ್ಟ್. ನನ್ಗೆ ಹೆಂಗಾಯ್ತು ಅಂತಂದ್ರೆ ಈ ಮೆಡಿಸಿನ್ಗಳನ್ನು ಎಷ್ಟು ಕೊಟ್ಟಿದ್ರು ಅಂತಂದ್ರೆ ಸರಿಸುಮಾರು ಪ್ರತಿ ದಿವಸ ಒಂದು 1/4 kg ಮೆಡಿಸಿನ್ ತಿಂತೀನೇನೋ ಅಂತ ನನಗೆ ಇದಾಗಿರೋದು ಬಿಡ್ರಿ. ಆ ಮೆಡಿಸಿನ್ ನಿಂದನೇ ನನಗೇನೋ ಆಗ್ತದೆ ಅನ್ನುವಂತ ಭಯ ಶುರು ಆಗಿತ್ತು. ಮಾನಸಿಕವಾಗಿ ಎಷ್ಟು ನಾನು ಕುಗ್ಗಿ ಹೋಗಿದ್ದೆ ಅಂದ್ರೆ ನಾನು ಮನೆಯಲ್ಲಿ ಒಬ್ಬನೇ ಇರೋದಕ್ಕೆ ಹೆದರ್ತಾ ಇದ್ದೆ. ನಾನು ಒಂದು ಹಾಲ್ಟ್ ನಾನು ಒಬ್ಬನೇ ಇರ್ತಿರ್ಲಿಲ್ಲ ಮನೆಯೊಳಗೆ. ಅಷ್ಟು ಬಹಳ ಗಟ್ಟಿ, ನಾನು ಬಹಳ ಸ್ಟ್ರಾಂಗ್. ಬಟ್ ಯಾವ ಮಟ್ಟಕ್ಕೆ ಬಂದ್ಬಿಟ್ಟೆ ಅಂತಂದ್ರೆ ನೀವು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. LIC ಕರೆಕ್ಟ್ ಕಟ್ಟಿದೀನೋ ಇಲ್ಲೋ, ಅಂದ್ರೆ ವಾಟ್ ನೆಕ್ಸ್ಟ್, ನಾಳೆ ಇವತ್ತಿದೀನಿ ನಾಳೆ ಇರ್ತೀನೋ ಇಲ್ಲೋ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೆ ನಾನು. ಆಮೇಲೆ ಹೀಲಿ ಯೂಸ್ ಮಾಡೋಕ್ ಶುರು ಮಾಡಿದೆ. ನನ್ಗೆ ಬಹಳಷ್ಟು ಚೇಂಜಸ್ ಬಂತು. ನನಗೆ ಒಂದ್ 50 ಕಿಲೋಮೀಟರ್ ನಾನು ಕಾರಲ್ಲಿ ಹೋಗಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ನಾನು ಡ್ರೈವರ್ ಪಕ್ಕಕ್ಕೆ ಕುಂತ್ಕೊಂಡು ನೀನು ಸ್ವಲ್ಪ ಇದು ಜರ್ಕ್ ಆಗದಂಗ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ನಾನು ಹೀಲಿ ನಾನು ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನಾನು ಶಿವಯೋಗಿ ಸರ್ಗೂ ಹೇಳಿದ್ದೆ. ನಾನು ಎಷ್ಟಂದ್ರೆ ಒಂದು ವಾರದಲ್ಲೇ ನಾನು ಎಷ್ಟೊಂದು ನನಗೆ ಬದಲಾವಣೆ ಬಂತು ಅಂತಂದ್ರೆ, ನಾನು ಒಂದೇ ವಾರದಲ್ಲಿ ನನಗೆ ಚೇಂಜಸ್ ಬಹಳ ಫಾಸ್ಟ್ ಆಗಿ ಗೊತ್ತಾಯ್ತು. ಆಮೇಲೆ 1.5 ಕಿಲೋಮೀಟರ್ ನಾನು ಹೋಗಿ ಬಂದೆ. ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದ್ರೆ ಅವಾಗ ನನಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ಆಮೇಲೆ 3 ಸಾರಿ ನಾನು ಅಷ್ಟೇ ದೂರ ಗದಗಿಗೆ ಹೋಗಿ ಬರ್ಬೇಕಾಗಿತ್ತು, ಬೆಳಗಾವಿಗೆ. 3 ಸಾರಿ ಹೋದಾಗ 2 ಸಾರಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಬಂದೆ. ಎಷ್ಟೊಂದು ನನಗೆ ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ಪುನಃ ನಾನು ಮುಂಚಿನ ವ್ಯಕ್ತಿ ಆಗಿಬಿಟ್ಟೆ. ನನ್ನ ಎಲ್ಲಾ ಆಕ್ಟಿವಿಟಿಗಳು ಎಷ್ಟಂದ್ರೆ 90% ಕಡಿಮೆ ಆಗಿ ಹೋಗ್ಬಿಟ್ಟಿತ್ತು. ಅಷ್ಟು ಆಗಿದ್ದು ಪುನಃ ಅದೆಲ್ಲ ಬಂದು ಮತ್ತೆ 80% ಎಲ್ಲ ನನ್ನ ಆಕ್ಟಿವಿಟೀಸ್ ಎಲ್ಲ ಶುರು ಆಗ್ಬಿಟ್ಟಿದಾವ. ಎಲ್ಲಾ ಕಡೆ ಓಡಾಡ್ತಾ ಇದ್ದೀನಿ ಈಗ. ಅದಾದ್ಮೇಲೆ ನಾನು ಹೀಲಿ ಯೂಸ್ ಮಾಡಕ್ ಶುರು ಮಾಡಿ ಒಂದೇ ತಿಂಗಳಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಕಾರ್ ತಗೊಂಡು ಹೋದೆ. ಸುಮಾರು 400 ಕಿಲೋಮೀಟರ್ ನಾನೇ ಡ್ರೈವ್ ಮಾಡಿದೆ. ಬಹಳ ಖುಷಿ ಆಯ್ತು. ಅದು ನನಗೆ ಬಹಳಷ್ಟು ಇದು ಆಯ್ತು. ನಾನು ಬಹಳಷ್ಟು ಧನ್ಯವಾದಗಳನ್ನ ನಾನು ಹೀಲಿಗೆ ಮತ್ತು ಎಲ್ಲ ಏಂಜಲ್ಸ್ ಗಳಿಗೆ ಹೇಳ್ತಾ ಇದ್ದೀನಿ. ನನಗೆ ಬೇರೆಯವರಿಗೆ ಸಹಾಯ ಮಾಡಕ್ ಆಗ್ತಾ ಇಲ್ಲ, ಅದೊಂದು ನನಗೆ ಕಮ್ಮಿ ಅನಿಸ್ತಾ ಇದೆ. ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ತೀರಾ. ನಿಮ್ಗೆ ಆಗಿರುವಂತ ಸಹಾಯ ಹೀಲಿ ಮುಖಾಂತರ ಕೇಳಿ ನಮಗ್ ಬಹಳ ಖುಷಿ ಆಯ್ತು. ನಿಮ್ಗೆ ಮತ್ತಷ್ಟು ಹೀಲಿಂಗ್ ಆಗಿರ್ಲಿ, ಹೀಲಿನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಇರುವಂತ ಪ್ರತಿಯೊಂದು ಚಾಲೆಂಜ್ ಇಂದನೂ ಕೂಡ ನಾವು ಹೊರಗಡೆ ಬರೋದಕ್ಕೆ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಸೊ ಇಲ್ಲಿ ನಮ್ಮ ಸತೀಶ್ ಬಾಬು ಅವರು ಮತ್ತೆ ರಾಜೇಶ್ವರಿ ಮೇಡಮ್ ಅವರು, ಬಿಗ್ ಶೌಟ್ ಔಟ್ ಫಾರ್ ಯು. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಪೀಪಲ್, ಸತೀಶ್ ಬಾಬು ಸರ್ ಅಂಡ್ ರಾಜೇಶ್ವರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ದೇವರು ಆಯುಷ್, ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ. ಬ್ಲೆಸ್ ಯು. ನಿಮ್ಗೆ 2025 ಅಲ್ಲಿ ಮನಸ್ಸಿಗೆ ಅಂದ್ಕೊಂಡಿರೋಂತ ಪ್ರತಿಯೊಂದದ್ದು ಕೂಡ ಅಚೀವ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ನಿಮ್ಗೆ ಬ್ಲೆಸ್ ಮಾಡ್ತೀವಿ. ಒಳ್ಳೇದಾಗ್ಲಿ ಮುರುಗೇಶ್ ಅವರೇ. ಬ್ಲೆಸ್ ಯು. ಈ ಸೆಷನ್ ನಡೆಯೋದಕ್ಕೆ ನಾನ್ ಜಸ್ಟ್ ಬರೀ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಷ್ಟೇ. ಬಟ್ ಈ ಸೆಷನ್ ನ ಹಿಂದೆ ನಿಂತ್ಕೊಂಡು ಸಾಕಷ್ಟು ಜನಗಳಿಗೆ ಸಪೋರ್ಟ್ ಕೊಡ್ತಾ, ಸಾಕಷ್ಟು ಜನಗಳಿಗೆ ಹೀಲಿ ಯೂಸ್ ಮಾಡೋದ್ರ ಕುರಿತಾಗಿ ಪ್ರತಿಯೊಂದೊಂದನ್ನು ಕೂಡ ಹೇಳ್ಕೊಟ್ಟು, ಪ್ರತಿಯೊಂದು ಕೂಡ ಹೆಲ್ಪ್ ಮಾಡ್ತಾ ಇರೋಂಥವ್ರು ಅಂಜನಾ ವಿಷ್ಣು ಅವರು, ಡಾಕ್ಟರ್ ಆಶ್ಕಾ ಅವರು, ನಮ್ಮ ಗುರುಗಳಾದ ಲೀನಾ ಮ್ಯಾಮ್ ಅವರು, ಮತ್ತೆ ನಮ್ಮ ಗುರುಗಳಾದ ಶಿವಯೋಗಿ ಜಿ ಅವರು, ಶೀಲಾ ಅವರಾಗಿರ್ಲಿ, ಲಲಾನ್ ಮ್ಯಾಮ್ ಅವರಾಗಿರ್ಲಿ, ಆನಂದ್ ಕುಮಾರ್ ಅವರಾಗಿರ್ಲಿ, ವಿನಯ್ ನಾಯಕ್ ಅವರಾಗಿರ್ಲಿ, ರಾಜೇಶ್ವರಿ ಮೇಡಮ್ ಅವರಾಗಿರ್ಲಿ, ಸತೀಶ್ ಬಾಬು ಅವರಾಗಿರ್ಲಿ, ಸಾಕಷ್ಟು ಜನ
ಹೀಲಿನ ಗೈಡ್ ಮಾಡ್ತಾ ಇದ್ದಾರೆ, ಹೀಲಿನ ಎಲ್ಲರಿಗೂ ಕೂಡ ತಲುಪಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಸಾಕಷ್ಟು ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನಕ್ಕೆ ಹೀಲಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಈ ಸೆಷನ್ ನ ನಾವು ಒಬ್ರು ವ್ಯಕ್ತಿನ, ಸ್ಪೆಷಲ್ ಆಗಿರುವಂತ ವ್ಯಕ್ತಿನ ಕರೀದಿರಾ ಈ ಸೆಷನ್ ನ ನಾವು ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಸೊ ಆ ಸ್ಪೆಷಲ್ ಆದ ವ್ಯಕ್ತಿ ನಿಮ್ಗೂ ಗೊತ್ತು, ನಮಗೂ ಗೊತ್ತು, ನಮ್ಮ ಅಚ್ಚುಮೆಚ್ಚಿನ, ನಮ್ಮೆಲ್ಲರಿಗೂ ಕೂಡ ಯಾವಾಗ್ಲೂ ಸಪೋರ್ಟ್ ಕೊಡುವಂತವ್ರು, ನಮ್ಮೆಲ್ಲರಿಗೂ ಕೂಡ ನೀವ್ ಯಾವಾಗ ಕಾಲ್ ಮಾಡಿದ್ರು ಕೂಡ ಈ ವ್ಯಕ್ತಿಗೆ ಅವರು ಯಾವಾಗ್ಲೂ ಅವೈಲಬಲ್ ಆಗಿರ್ತಾರೆ. ನಿಮ್ಗೆ ಏನೇ ಹೀಲಿಯಲ್ಲಿ ಕ್ವಶನ್ ಇದ್ರು ಕೂಡ ಅವ್ರು ಕಾಲ್ ಮಾಡಿದ ತಕ್ಷಣ ನಿಮ್ಗೆ ಅವ್ರ ಕ್ವಶನ್ ನ ತಗೊಂಡು ನಿಮ್ಗೆ ಕ್ಲಾರಿಫೈ ಮಾಡ್ತಾರೆ. ನಿಮ್ಗೆ ಏನೇ ಟ್ರೈನಿಂಗ್ ಬೇಕಾದ್ರೂ ಕೂಡ ಕೊಡ್ತಾರೆ. ಅವರು ಸೂರತ್ ಅಲ್ಲಿದ್ದು ಬ್ಯಾಂಗ್ಳೂರಲ್ಲಿ ಮತ್ತೆ ಎಲ್ಲಾ ಕನ್ನಡ ಟೀಮ್ಸ್ ಅನ್ನ ಅವ್ರ ಅಂಡರ್ ಅಲ್ಲೇ ಇದೆ. ಅಂದ್ರೆ ಲೈಕ್ ಸೂರತ್ ಅಲ್ಲಿದ್ದು ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ. ಅದ್ ಹೇಗೆ ಅಷ್ಟು ದೊಡ್ಡ ಟೀಮ್ ಅನ್ನ ಕೊಡೋದಕ್ಕೆ ಟೈಮಿಂಗ್ ಮಾಡ್ಕೋತಾರೆ ಅಂತ ನನ್ಗೂ ಗೊತ್ತಿಲ್ಲ. ಸೊ ವಿತೌಟ್ ಮಚ್ ಫರ್ದರ್ ಟೈಮ್, ಲೆಟ್ಸ್ ಕಾಲ್ ಡಾಕ್ಟರ್ ಆಶ್ಕಾ. ಓವರ್ ಟು ಯು. ಶಿ ಇಸ್ ಅನ್ ಏಂಜಲ್ ಟು ಗೆಟ್ ಹೀಲಿ ಟು ಈಚ್ ಒನ್ ಆಫ್ ಯು ಲೈಫ್. ಅದು ನಿಮ್ಮ ಹೀಲಿ ನಿಮ್ಮ ಜೀವನಕ್ಕೆ ಬಂದಿದೆ ಅಂದ್ರೆ ಇದು ಇವ್ರ ಮುಖಾಂತರನೇ ಕಾರಣ. So Dr. Ashka, over to you. Let's all of us bless Dr. Ashka before she starts the conversation, because blessing can do wonders. Blessing ನಮ್ಮ ಜೀವನಕ್ಕೆ ಸಾಕಷ್ಟು ವ್ಯಾಲ್ಯೂನ ಆಡ್ ಮಾಡಬಹುದು. ಡಾಕ್ಟರ್ ಆಶ್ಕಾ ಅವ್ರಿಗೆ 2025 ಬೆಸ್ಟ್ ಆಗಿರ್ಲಿ. ವಾಟ್ ಎವರ್ ಶಿ ಇಸ್ ವಿಲ್ಲಿಂಗ್ ಟು ಅಚೀವ್, ವಾಟ್ ಎವರ್ ಹರ್ ಹಾರ್ಟ್ ವಾಂಟ್ಸ್, ಲೆಟ್ ಹರ್ ಗೆಟ್ ಇಟ್. ಸೀನಿಯರ್ ಡೈರೆಕ್ಟರ್, ವೈಸ್ ಪ್ರೆಸಿಡೆಂಟ್ ಎಲ್ಲನೂ ಕೂಡ ಆಗ್ಲಿ ಅಂತ ಡಾಕ್ಟರ್ ಆಶ್ಕಾ ಅವ್ರಿಗೆ ಭಾವಿಸೋಣ. So bless you, Dr. Ashka. Bless you great health. Bless you great abundance. Bless you everything, whatever you are looking out for in your life. Bless you. Thank you so much for being an angel to everyone's life. You are an amazing personality. You are an amazing personality, sweetheart. Bless you, bless you, bless you. Over to you, Ashka. We have just 2 minutes of time. Go ahead. ಸಾಕಷ್ಟು ಜನ ತುಂಬಾ ನನಗೆ ತುಂಬಾ ಕೃತಜ್ಞ ಆಗಿದೆ. ತುಂಬಾ ಕೃತಜ್ಞ. I don't know. I was trying to create a speech, but ತುಂಬಾ ಧನ್ಯವಾದಗಳು for creating such a beautiful family. Thank you so much, Shivogi sir, and thank you so much for an immense support by Leena ma'am, Ashwini ma'am. You both are really amazing angels who have. I am blessed to have you as a gift in my life, and as a gift, as a Shivogi sir being a gift in my life. And thank you so much, all of you, those who have shared this amazing testimony with your heart. Thank you so much, Sandeep ji, Dr. Meena, Vikram ji, Navya, everybody. Thank you so much, Anjana ji, Rajeshwari ma'am, Satish ji, everybody. If I have missed anyone, please forgive me. Thank you so much, everyone, for creating such an amazing world of helping people and creating this technology, a divine medium to help everybody in fulfilling everything in our life. And thank you so much. Thank you, Dr. Ashka. Bless you, bless you, bless you, bless you, bless you, bless you, bless you. Let your 2025 be the best for you always. Bless you, ma. Bless you, ma. Take care. And yes, ನಮ್ಮ ಅಚ್ಚುಮೆಚ್ಚಿನ ಗುರುಗಳನ್ನ ಕರೀದಿರಾ ನಾವು ಸೆಷನ್ ನ ಕಂಪ್ಲೀಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಪಾಸಿಬಲ್ ಆಗಲ್ಲ. ಸೊ ಇವರೇ ನಮ್ಮ ಬ್ಯಾಕ್ ಬೋನ್. ಇವರು ನಮ್ಮ ಕನ್ನಡ ಟೀಮ್ ಅನ್ನ ಹೊಂದ್ಕೊಂಡಿದ್ದಾರೆ. ಮಾತು ಬಹಳ ಕಡಿಮೆ ಮಾತಾಡ್ತಾರೆ, ಬಟ್ ಬಹಳ ಇಂಪ್ಯಾಕ್ಟ್ ಇರುತ್ತೆ ಅವ್ರು ಆಡುವಂತ ಮಾತು. So thank you so much, Shivogi ji, for being there. Over to you, Guruji. ಇವತ್ತು ಎಲ್ಲರ ಒಂದು ಶೇರ್ ಮಾಡ್ಕೊಂಡ ವಿಷಯಗಳು ಎಕ್ಸ್ಟ್ರಾರ್ಡಿನರಿ ಆಗಿದ್ದವು. ಪ್ರತಿ ಸಲ ನೋಡಿದಾಗಲೂ ಹೊಸ ವಿಷಯಗಳು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರತಿ ಒಂದು ಟೆಸ್ಟಿಮನಿ ಇವೆಂಟ್ ಅನ್ನೋದು ಸಹ ನಮಗೆ ಎಷ್ಟೇ ನಮಗೆ ಎಕ್ಸ್ಪೀರಿಯನ್ಸ್ ಇದ್ರು ಇದು ಒಂದು ಕಲೀಲಿಕ್ಕೆ ದೊಡ್ಡ ಅವಕಾಶ ಅನ್ನಿಸ್ತದೆ. ಮತ್ತು ಈ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಆಯ್ತು, ಹೊಸಬರಿಗೂ ಆಯ್ತು, ಎಲ್ಲರಿಗೂ ಇದು ಒಂದು ಬಹಳ ಇನ್ಸ್ಪಿರೇಷನ್ ಕೊಡುವಂತಹ ಇವೆಂಟ್ ಆಗಿದೆ. ಈ ಇವೆಂಟ್ ನೆಕ್ಸ್ಟ್ ಇವೆಂಟ್ ಯಾವಾಗ ಬರುತ್ತೋ ಎಲ್ಲರೂ ತುಂಬಾ ಉತ್ಸುಕತೆಯಿಂದ ವೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ತಕ್ಕದಾಗೇನೆ ಎಲ್ಲರ ಒಂದು ಅನುಭವಗಳು ತುಂಬಾ ಎಲ್ಲರಿಗೂ ಸಪೋರ್ಟಿವ್ ಆಗಿರ್ತವೆ. ಯಾವಾಗ್ಲೂ ನಾವು ಒಬ್ಬರೇ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಗುಂಪಿನಲ್ಲೇ ಕಲೀಲಿಕ್ಕೆ ಸಾಧ್ಯ ಇದೆ. ಆದ್ರೆ ಲೈಕ್ ಮೈಂಡೆಡ್ ಪೀಪಲ್ ಒಂದೇ ಪ್ಲೇಸ್ ಅಲ್ಲಿ ಇರೋದಿಲ್ಲ, ಯಾವ್ದಾವ್ದೋ ಮೂಲೆಯಲ್ಲಿ ನಾವು ಇರ್ತೇವೆ. ಆದ್ರೆ ಈ ಒಂದು ಇವೆಂಟ್ ನಿಂದ ನಾವೆಲ್ಲರೂ ಲೈಕ್ ಮೈಂಡೆಡ್ ಇರೋರು ಒಂದೇ ಕಡೆಗೆ ಸೇರಿ ಹೆಚ್ಚು ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗ್ಲಿಕ್ಕೆ ಅನುಕೂಲ ಆಗಿರುವಂತಹ ಈ ಒಂದು ಅದ್ಭುತ ಕಾರ್ಯಕ್ರಮ ಟೆಸ್ಟಿಮನಿ
ಇದರ ಸದುಪಯೋಗ ಬಹಳ ಬಹಳ ಜನರಿಗೆ ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸೆಷನ್ ನಾವು ಇವತ್ತು ಎಂಡ್ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಒನ್ ಆಫ್ ಯು. ನೀವೆಲ್ಲರೂ ಇಲ್ಲಿ ಸೇರಿದ್ದಕ್ಕೆ ಈ ಸೆಷನ್ ಇಷ್ಟು ದೊಡ್ಡದಾಗಿ ಬಂತು. ನನಗೆ ಸಾಕಷ್ಟು ಪ್ರೋಗ್ರಾಮ್ಸ್ ಕ್ವಶನ್ಸ್ ಗಳು ಬರ್ತಾ ಇದೆ, ಹೇಗೆ ಈ ಡಿವೈಸ್ ಅನ್ನ ಆರ್ಡರ್ ಮಾಡೋದು ಅನ್ನೋದ್ರ ಕುರಿತಾಗಿ. ನಿಮ್ಗೆ ಯಾರ ಮುಖಾಂತರ ಈ ಸೆಷನ್ ನ ಲಿಂಕ್ ಸಿಕ್ಕಿದೆಯೋ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಹಲವಾರು ಮಾಡೆಲ್ಸ್ ಇದೆ, ಬಹಳ ಒಳ್ಳೆ ಅಮೇಜಿಂಗ್ ಆಫರ್ಸ್ ಇದೆ. ಇಯರ್ ಎಂಡಿಂಗ್ 2024 ಇಯರ್ ಎಂಡಿಂಗ್ ಆಗಿರೋ ಕಾರಣದಿಂದ ಬಹಳ ಒಳ್ಳೆ ಅಮೇಜಿಂಗ್ ಆಫರ್ಸ್ ಇದೆ, ಬಹಳ ಒಳ್ಳೆ ಡಿಸ್ಕೌಂಟ್ ಇದೆ. ನಿಮ್ಗೆ ಯಾರ ಮುಖಾಂತರ ಈ ಜೂಮ್ ಲಿಂಕ್ ಸಿಕ್ಕಿದೆಯೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಮುಖಾಂತರ ನೀವು ನಮ್ ಜೊತೆಗೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಏನು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ದು 7 PM ಗೆ ಎವ್ರಿ ಡೇ ನಮ್ದು ಪ್ರೆಸೆಂಟೇಶನ್ ಇರುತ್ತೆ. ಆ ಪ್ರೆಸೆಂಟೇಶನ್ ಕೂಡ ನೀವು ಅಟೆಂಡ್ ಮಾಡಿ ಹೀಲಿ ಕುರಿತಾಗಿ ಮತ್ತಷ್ಟು ನೀವು ತಿಳ್ಕೋಬಹುದು. ಟ್ರೈನಿಂಗ್ಸ್ ಅನ್ನ ಕೂಡ ಅಟೆಂಡ್ ಮಾಡಿ, ಸಾಕಷ್ಟು ಟ್ರೈನಿಂಗ್ಸ್ ಅನ್ನ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಎಲ್ಲರನ್ನೂ ಕೂಡ ಸಿಕ್ಕಿ ನನ್ಗೆ ಖುಷಿ ಆಯ್ತು. ನನ್ಗೆ ಇಲ್ಲಿ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾ ಇದೆ, ಹೇಗೆ ಇಲ್ಲಿನ ಆರ್ಡರ್ ಮಾಡೋದು ಅನ್ನೋದ್ರ ಕುರಿತಾಗಿ. ನಿಮ್ಗೆ ಯಾರು ಈ ಇನ್ವಿಟೇಷನ್ ಲಿಂಕ್ ಅನ್ನ ಕಳ್ಸಿದ್ದಾರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಪೂರ್ತಿ ಡೀಟೇಲ್ಸ್ ನ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ಗುಡ್ ನೈಟ್. ಇದು ನೆಕ್ಸ್ಟ್ ಟೆಸ್ಟಿಮೋನಿ ನೈಟ್ ನಮ್ದು 2025 ಅಲ್ಲಿ ನಡೆಯುತ್ತೆ. See you soon in 2025 with even more amazing testimonies. Thank you so much for being part of our life. Namaste. Good night.